ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಕಳೆದ ಒಂದು ವಾರಗಳಲ್ಲಿ ನಾವು 5ನೇ ವಾಲ್ಯೂಮ್ನಲ್ಲಿ ಒಂದು ಚಾಪ್ಟರ್ ಏನು ಮಾಡ್ತೀವಿ ಓದ್ತಿದ್ರಿ, 5th ಚಾಪ್ಟರ್. ಆ 5th ಚಾಪ್ಟರ್ ಮುಖ್ಯವಾಗಿ ನಾವು ಯೇಸು ಕ್ರಿಸ್ತು ಯಾವ ರೀತಿ ತನ್ನ ಸಹೋದರಗಳಾಗಿ ಮಾಡಲ್ಪಟ್ಟಾತನೋ ಅಂತ ಅಂದ್ಬಿಟ್ಟು ಅನೇಕ ವಿಚಾರಗಳು ನಾವೇನು ಮಾಡಿದ್ರಿ ನೋಡಿದ್ರೆ, ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೂ ತನ್ನ ಸಹೋದರಗಳಿಗೆ ಅಂದ್ರೆ ಕಾನ್ಸಿಕ್ರೇಟೆಡ್ ಆಗಿರೋಂಥ ಸಹೋದರ ಸಹೋದರಗಳಿಗೆ ಯಾವ ರೀತಿ ಒಂದೇ ರೀತಿ ಶೋಧನೆ ಇರ್ತದೆ, ಅದು ಯಾವ ರೀತಿ ಸಿಮಿಲಾರಿಟೀಸ್ ಇರ್ತದೆ ಅಂತ ನಾವೇನು ಮಾಡಿದ್ರಿ ನೋಡಿದ್ರಿ ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಈ ವಾರ ನಾವೇನ್ ಮಾಡೋಣ, ಹೊಸ ಒಂದು ಆ ಇದು ಚಾಪ್ಟರ್ ನಾವೇನ್ ಮಾಡೋಣ, ನಾವು ಸ್ಟಡಿ ಮಾಡೋಣ. ಈ ಹೊಸ ಚಾಪ್ಟರ್ ಯಾವ್ದಪ್ಪ ಅಂತ ನೋಡ್ಬೇಕಾದ್ರೆ ಚಾಪ್ಟರ್ ನಂಬರ್ 6 ಅದರ. ಆ ಚಾಪ್ಟರ್ ನಂಬರ್ 6 ಏನಂತ ನೋಡ್ಬೇಕಾದ್ರೆ ಆ ಅಲ್ಲಿ ಆ ಓದ ನೋಡಿ, ಇಂಗ್ಲೀಷಲ್ಲಿ 129, ಇಂಗ್ಲೀಷಲ್ಲಿ ಪೇಜ್ ನಂಬರ್ 129, ಕನ್ನಡದಲ್ಲಿ ಪೇಜ್ ನಂಬರ್ ಬರೀ 76. ಸೊ ಯಾರೆಲ್ಲ ಸೋದರ ಸೋದರಿಗಳು ಓದೋಕ್ಕೆ ಆಗ್ತದೋ, ಓದೋಕ್ಕೆ ಇಂಟ್ರೆಸ್ಟ್ ಇದೆಯೋ, ಅವ್ರ ಹತ್ರ ಬುಕ್ಗಳಿದೆಯೋ, ಅವ್ರು ತಮ್ಮ ಕೈಗಳನ್ನ ಎತ್ತಿದ್ರೆ ಅವ್ರುಗಳಿಗೆ ಅವಕಾಶಗಳು ಕೊಡೋಕೆ ಏನಾಗ್ಬೋದು, ಅನುಕೂಲ ಆಗ್ಬೋದು. ಚಂದ ಬ್ರದರ್ಸ್ ಸಿಸ್ಟರ್ಸ್ ಯಾರು ಓದೋಂಗಿದ್ರೆ ಕೈಗಳು ಎತ್ಬೋದು. ಇದನ್ನ ನಾವು ಸ್ಟಡಿ ಮಾಡೋಣ. ಹೆಡ್ಡಿಂಗ್ ಏನಪ್ಪ ಅಂದ್ರೆ, ಮೀಡಿಯೇಟರ್ ಆಫ್ ದ ಅಟೋನ್ಮೆಂಟ್, ಡೇವಿಡ್ ಸನ್ ಮತ್ತೆ ಡೇವಿಡ್ಸ್ ಲಾರ್ಡ್ ಅಂತ ಅಂದ್ಬಿಟ್ಟು ಏನ್ರಿ ಒಂದು ಹೆಡ್ಡಿಂಗ್. ಓಕೆನಾ? ಸೊ ಕನ್ನಡದಲ್ಲಿ ಓದೋಣ ಇದನ್ನ. ಪಾಪ ಪ್ರಾಯಶ್ಚಿತ್ತದ ಮಹಾಯಾಜಕ, ಮಧ್ಯಸ್ಥನು, ದಾವೀದನ ಮಗನು, ದಾವೀದನ ಪ್ರಭುವು. ಹೇಗೆ ದಾವೀದನ ಮಗನು ಸೊಲೊಮೋನನ ಮೂಲಕವಾಗಿ ಯೋಸೇಫನ ವಂಶಾವಳಿ, ನಾತಾನನ ಮೂಲಕವಾಗಿ ಮರಿಯಳ ವಂಶಾವಳಿ. ಕೆಳಗಿನದ್ದು ಮೇಲೆ ಮಾಡು, ಆ ಮೇಲಿನದ್ದನ್ನು ಕೆಳಗೆ ಮಾಡು. ಕ್ರಿಸ್ತನು ದಾವೀದನ ಕರ್ತನೆಂದು ಬಿರುದನ್ನು ಪಡೆದದ್ದು ಯಾವಾಗ? ಆತನು ಹೇಗೆ ದಾವೀದನ ಬೇರು, ಬುಡವು, ಕೊಂಬೆಯೂ ಆಗಿದ್ದಾನೆ. ನಿತ್ಯನಾದ ತಂದೆ ಎಂಬ ಆತನ ಬಿರುದಿನ ಅರ್ಥ ಸುರಕ್ಷಿತವಾಗಿರುವುದು ಮತ್ತು ಅನ್ವಯವಾಗುವುದು ಹೇಗೆ? ಕ್ರಿಸ್ತನ ಮಕ್ಕಳು ಯಾರು? ಸಭೆಯು ಆತನ ಸಹೋದರರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರ ಮಕ್ಕಳು. ಕ್ರಿಸ್ತನ ವಿಷಯವಾಗಿ ನಿಮಗೆ ಹೇಗೆ ತೋರುತ್ತದೆ ಆತನು ಯಾರ ಮಗನು ಎಂದು ಪ್ರಶ್ನೆ ಹಾಕಿದ್ದಕ್ಕೆ ಅವರು ಆತನಿಗೆ, ದಾವೀದನ ಮಗನು ಎಂದು ಹೇಳಲು ಆತನು, ಹಾಗಾದರೆ ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳ ಕೆಳಗೆ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು. ಕೀರ್ತನೆ 110:1 ಎಂಬ ಮಾತಿನಲ್ಲಿ ದಾವೀದನು ಪವಿತ್ರಾತ್ಮ ಪ್ರೇರಿತನಾಗಿ ಆತನನ್ನು ಒಡೆಯನು ಅನ್ನುವುದು ಹೇಗೆ? ದಾವೀದನು ಆತನನ್ನು ಒಡೆಯನೆಂದು ಹೇಳಿದ ಮೇಲೆ ಆತನು ಅವನಿಗೆ ಮಗನಾಗುವುದು ಹೇಗೆ ಅಂದನು. ಮತ್ತಾಯ 22:42-45. ನೋಡ್ಬೇಕಾದ್ರೆ ಇಲ್ಲಿ ಹೆಡ್ಡಿಂಗ್ ಅಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಆ ಹೇಗೆ ಯೇಸು ಕ್ರಿಸ್ತನ ಹೋಗ್ಬಿಟ್ಟು ದಾವಿದನ ಕುಮಾರನು ಅಂತ ನಾವ್ ಏನ್ ಮಾಡ್ತೀರಿ ಮೊದಲನೇದಾಗಿ ನೋಡ್ತೀರಿ ಅಲ್ರ. ನೋಡ್ಬೇಕ್ರೆ ಹೇಗೆ ದಾವಿದನ ಮಗನು, ಯೇಸು ಕ್ರಿಸ್ತ ಹೆಂಗೆ ದಾವಿದನ ಮಗನಾಗೋದಕ್ಕೆ ಸಾಧ್ಯ? ಅವ್ರು ಬಂದ್ಬಿಟ್ಟು ಯೋಸೆಫಿನ ಮಗನಲ್ವಾ, ಸೊ ಅವ್ರು ದಾವಿದನ ಮಗನಾಗೋದಕ್ಕೆ ಸಾಧ್ಯ ಹೇಗೆ? ಯಾಕೆ ಬೈಬಲಲ್ಲಿ ಯೇಸು ಕ್ರಿಸ್ತನ ದಾವಿದನ್ಗೆನೆ ದಾವಿದನ ಮಗ ಅಂತ ಹೇಳ್ತಾರೆ ಅದರ. ಆಮೇಲೆ ಸೊಲೊಮೋನನ ಮೂಲಕವಾಗಿ ಯೋಸೆಫನ ವಂಶಾವಳಿ ಅಂತ ನೋಡ್ತೀರಿ ಅದರ. ಅದೇನಪ್ಪ ಅರ್ಥ ಅಂದ್ರೆ, ದಾವಿದನ್ಗೆ ಎಷ್ಟೋ ಜನ ಮಕ್ಳಿದ್ರು ಅದರ. ಸೊ ಆ ಎಷ್ಟೋ ಜನ ಮಕ್ಳುಗಳಲ್ಲಿ ದೇವರೇನ್ ಮಾಡ್ತಾರೆ, ಸೊಲೊಮೋನನ ಪಟ್ಟಾಭಿಷೇಕಕ್ಕೆ ಏನ್ ಮಾಡ್ತಾರೆ, ಏರಿಸ್ತಾರೆ, ರಾಜ್ಯನಾಗ ಏನ್ ಮಾಡ್ತಾರೆ. ಆ ವಂಶಾವಳಿಯಲ್ಲಿ ನೋಡ್ಬೇಕಾದ್ರೆ ಕ್ರಿಸ್ತನ ಹೇಗಪ್ಪ ಬಂದರು ಅಂತಂದ್ಬಿಟ್ಟು ಅಲ್ರ. ಆಮೇಲೆ ನಾತಾನನ ಮೂಲಕವಾಗಿ ಮರಿಯಳ ವಂಶಾವಳಿ ನೋಡಿ. ಇವಾಗ ಯೇಸು ಕ್ರಿಸ್ತು ಯಾವ ಗೋತ್ರದಿಂದ ಬರಬೇಕು ಅಂತಂದ್ರೆ ಯೂದ ಗೋತ್ರದಿಂದ ಬರಬೇಕು. ಯೂದ ಗೋತ್ರ ಅಂದ್ರೆ ಏನಪ್ಪಾ ಅಂತ ನೋಡ್ಬೇಕಾರೆ ಅಲ್ಲಿ ದಾವೀದನ ಒಂದು ವಂಶದಿಂದ ಏನ್ರಿ ಯೂದ ಗೋತ್ರದಲ್ಲಿ ಏನಾಗಿರ್ಬೇಕು, ಹುಟ್ಟಿರ್ಬೇಕು. ಅಂದ್ರೆ ತಾಯಿ ಕೂಡ ಯೂದ ಗೋತ್ರದಲ್ಲಿ ಇರ್ಬೇಕು, ತಂದೆ ಕೂಡ ಯಹೂದ ಗೋತ್ರದಲ್ಲಿ ಏನಾಗಿರ್ಬೇಕು, ಆಗಿರ್ಬೇಕು. ಮತ್ತೆ ಹೇಗೆ ಇಬ್ರು ಒಂದೇ ಗೋತ್ರದಲ್ಲಿ ಹುಟ್ಟಿ ಇಬ್ರು ಯೋಸೆಫ್ ಮತ್ತೆ ಮರಿಯಾಳ ಮುಖಾಂತರ ಹೆಂಗೆ ಯೇಸು ಕ್ರಿಸ್ತು ಯೂದ ಗೋತ್ರದಲ್ಲಿ ಹುಟ್ಟಿದ್ರು, ಹೆಂಗೆ ಇವರು ದಾವಿದನ್ಗೆ ವಂಶಕ್ಕೆ ಒಂದು ಬಂದು ಸೇರ್ತಾರೆ ಅಂತಂದ್ಬಿಟ್ಟು ಇದ್ರ ಬಗ್ಗೆ. ಆಮೇಲೆ ಕೆಳಗಿದ್ದನ್ನು ಮೇಲೆ ಮಾಡು, ಆ ಮೇಲಿದ್ದನ್ನು ಕೆಳಗೆ ಮಾಡು. ಎಜಿಕೇಲ್ ಪ್ರವಾದನೆ ಇದೆಯಲ್ಲ, ಕೆಳಗಿದ್ದನ್ನು ಮೇಲೆ ಮಾಡೋ, ಮೇಲ್ಗಡೆದನ್ನ ಕೆಳಗಡೆ ಮಾಡೋ, ಎಲ್ಲವೂ ವ್ಯತ್ಯಸ್ತವಾಗಲಿ, ಅದರ ರಾಜ್ಯಕ್ಕೆ ಬಾಧ್ಯಸ್ಥನ ಬರುವ ತನಕ ಒಂದು ಇಲ್ಲದಂತೆ ಆಗಲಿ ಅಂತ ಹೇಳ್ತಾರಲ್ಲ. ಸೊ ಅದೇ ನೋಡ್ಬೇಕಾದ್ರೆ ಈ ಒಂದು ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಇದು ಅರ್ಥ ಏನು, ಏನದು ಕೆಳಗಡೆದಂತ ಮೇಡೆ ಮಾಡೋದು, ಮೇಡದನ್ನ ಕೆಳ ಮಾಡೋದು ಏನು, ಎಲ್ಲವನ್ನು ವ್ಯತ್ಯಾಸ ಮಾಡೋದು ಏನು ಅರ್ಥ
ಆಮೇಲೆ ಕ್ರಿಸ್ತನು ದಾವೀದನ ಕರ್ತನೆಂಬ ಬಿರುದನ್ನು ಪಡೆದಿದ್ದು ಯಾವಾಗ? ಯೇಸು ಕ್ರಿಸ್ತನಿಗೆ ಯಾವಾಗ ದಾವೀದನ ಏನ್ರಿ ಒಂದು ಕರ್ತನು ದ ಲಾರ್ಡ್ ಆಫ್ ಡೇವಿಡ್ ಅಲ್ವರ, ಅವಾಗ ಯೇಸು ಕ್ರಿಸ್ತನಿಗೆ ಈ ಟೈಟ್ಲ್ ಬಂದಿದ್ದು ಯಾವಾಗ ಅಂತ ಹುಡ್ಬೇಕಾರೆ ಬಂತ, ಇಲ್ಲ ಪರಲೋಕದಲ್ಲಿ ದೇವ್ರ ಹತ್ರ ಇರ್ಬೇಕಾರೆ ಬಂತ, ಅಥವಾ ಭೂಲೋಕದಲ್ಲಿ ಓಟ ಓಡು ಮುಗಿಸ್ಮೇಲೆ ಬಂತ, ಯಾವಾಗ ಬಂತು? ಆತನ ಹೇಗೆ ದಾವೀದನ ಏನ್ರಿ ಬೇರು ಆಮೇಲೆ ಕೊಂಬೆಯು ಆಗ್ಬೋದು. ಬೈಬಲ್ ಹೇಳ್ತಲ್ಲ, ಜೀಸಸ್ ಇಸ್ ರೂಟ್ ಅಂಡ್ ಏನ್ರಿ ಬ್ರಾಂಚ್ ಆಫ್ ಡೇವಿಡ್ ಅಂತ ಹೇಳ್ತಾರೆ. ಒಂದು ಗಿಡಕ್ಕೆ ಒಂದು ಕೊಂಬೆ ಇರ್ಬೋದು, ಇಲ್ಲ ಅಂತಂದ್ರೆ ಒಂದು ಬೇರೆ ಇರ್ಬೋದು. ಅದರ ಒಬ್ರು ಒಂದು ಕೊಂಬೆ ಆಗಿರ್ಬೋದು, ಇಲ್ಲಾಂದ್ರೆ ಒಬ್ರು ಏನಾಗಿರ್ಬೋದು, ಒಬ್ರು ಬೇರು ಆಗಿರ್ಬೋದು. ಆದ್ರೆ ಒಬ್ರೇ ಎರಡೂ ಆಗೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಐದರ ಬೇರಾಗಿರ್ಬೇಕು, ಇಲ್ಲೊಂದು ಕೊಂಬೆ ಆಗಿರ್ಬೇಕು. ಯೇಸು ಕ್ರಿಸ್ತು ಎರಡೂ ಹೆಂಗೆ ಅಟ್ ಎ ಟೈಮ್ ಇದನ್ನ ಫುಲ್ಫಿಲ್ ಮಾಡಿದ್ರು, ಹೇಗಾಯ್ತು, ಹೇಗೆ ಸಾಧ್ಯವಾಯ್ತು ಅಂತ ನೋಡೋಣ. ಆಮೇಲೆ ನಿತ್ಯನಾದ ತಂದೆ ಎಂಬ ಆತನ ಬಿರುದನ್ನು ಅರ್ಥ ಏನು? ಯೇಸು ಕ್ರಿಸ್ತು ಹೇಳ್ತಾರಲ್ಲ ನಿತ್ಯನಾದ ತಂದೆ ಅಂತ. ಏನು ನಿತ್ಯನಾದ ತಂದೆ ಅಂತ ಅರ್ಥ? ಅದರ ವಾಕ್ಯದ ಅರ್ಥ ಏನು? ಅದರ ತಂದೆ ಅಂತ ಹೆಂಗೆ ಕರೀತಾರೆ, ನಿತ್ಯ ತಂದೆ ಅಂತ ಹೆಂಗೆ ಕರೀತಾರೆ, ಇದರ ಅರ್ಥ ಏನು ಅಂತ. ಆಮೇಲೆ ಸುರಕ್ಷಿತವಾಗಿರುವುದು ಮತ್ತು ಅನ್ವಯವಾಗುವುದು ಹೇಗೆ? ಅದರ ಆಮೇಲೆ ಕ್ರಿಸ್ತನ ಮಕ್ಕಳು ಯಾರು? ಕ್ರಿಸ್ತನ ಮಕ್ಕಳವರ ಹೂ ಇಸ್ ದ ಏನು ಚಿಲ್ಡ್ರನ್ ಆಫ್ ಜೀಸಸ್, ದ ಜನರೇಷನ್ ಆಫ್ ಜೀಸಸ್ ಯಾರದು? ಅದರ ಸಭೆಯು ಆತನಿಗೆ ಸಹೋದರರು. ಸಭೆ ಏನಬೇಕು? ಯೇಸು ಕ್ರಿಸ್ತನಿಗೆ ಸಹೋದರ ಆಗ್ಬೇಕಾ, ಅಥವಾ ಬಂದ್ಬಿಟ್ಟು ಮಕ್ಕಳಾಗ್ಬೇಕಾ? ಏನು ಇದು ಅರ್ಥ ವಾಕ್ಯ ಪ್ರಕಾರ ಏನು ಅಂತಂಬತ್ತಲ್ಲರ. ಇವಾಗ ನಾವು ಯೇಸು ಕ್ರಿಸ್ತನಿಗೆ ಏನಾಗಬೇಕು? ನಾವು ಅವ್ರಿಗೆ ಸರ್ವೆಂಟ್ಸಾ, ಅಥವಾ ಸ್ಟೂಡೆಂಟ್ಸಾ, ಅಥವಾ ಡಿಸೈಪಲ್ಸಾ? ಬೆಳಕಿನ ಮಕ್ಕಳು. ಅದೇನು ಅಲ್ವರ ವಾಕ್ಯದ ಪ್ರಕಾರ ಏನು ಆಕ್ಚುಲಿ? ನಾವು ದೇವ್ರ ಮಕ್ಕಳು ಅಂತ ಹೇಳ್ತೀರಿ. ಗಾಡ್ ಚಿಲ್ಡ್ರನ್. ಅದೇ ಗಾಡ್ ಚಿಲ್ಡ್ರನ್. ವೈಟ್ ಸೊ ಗಾಡ್ ಚಿಲ್ಡ್ರನ್, ಬಟ್ ಕ್ರೈಸ್ಟ್ಗೆ ಏನಾಗಬೇಕು ನಾವು ಹಂಗಾರೆ? ಅದರ ಅದನ್ನ ವಾಕ್ಯದ ಮುಖಾಂತರ ನಾವೇನ್ ಮಾಡೋಣ ನೋಡೋಣ. ಓಕೆನಾ? ನೆಕ್ಸ್ಟ್ ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರ ಮಕ್ಕಳು. ಅದರ ಸೊ ಯೇಸು ಕ್ರಿಸ್ತು ಯಾರ ಮಗನು ಅಂತಂದ್ರೆ ದೇವರ ಮಗನು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದರ ಅಂದ್ರೆ ಯೇಸು ಕ್ರಿಸ್ತನು ದೇವ್ರ ಮಗನು ಅಂತಂದ್ರೆ ಅವರು ಸಭೆ ಏನಾಗಬೇಕಪ್ಪ ದೇವ್ರಿಗೆ, ಅದರ ವಾಕ್ಯ ಏನ್ ಹೇಳ್ತದೆ ಅಂತಂದ್ಬಿಟ್ಟು ಏನ್ ಮಾಡೋಣ. ಇಷ್ಟೆಲ್ಲ ಒಂದು ಸಬ್ ಹೆಡಿಂಗ್ ನಲ್ಲಿ ಇವ್ರು ಬ್ಯೂಟಿಫುಲ್ ಆಗಿ ಏನಪ್ಪ ಮಾಡ್ತಾರೆ ಅಂದ್ರೆ ಈ ಒಂದು ಚಾಪ್ಟರ್ಲಿ ಸೂಪರ್ ಆಗಿ ಏನ್ ಮಾಡ್ತಾರೆ, ಕವರ್ ಮಾಡ್ತಾರೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದರ ಅದಕ್ಕೆ ನೋಡಿ, ಯೇಸು ಇದು ಈ ಒಂದು ಫುಲ್ ಪ್ಯಾರಾಗ್ರಾಫ್, ಐ ಮೀನ್ ಈ ಫುಲ್ ಚಾಪ್ಟರ್ ಯಾವ ಆಧಾರದ ಮೇಲೆ ಆಗಿದೆ ಅಂತಂದ್ರೆ ಯೇಸು ಕ್ರಿಸ್ತುಗೆ ಒಂದು ಪ್ರಶ್ನೆ ಹಾಕ್ತಾರೆ. ನೋಡಿ ಆ ವಾಕ್ಯನ ಓದೋಣ. ಯಾರೋ ಬೈಬಲ್ ಓದಿ, ಮತ್ತೆ 22ನೇ ಅಧ್ಯಾಯ 42-45 ಓದಿ. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಯಾರ ಅವನ? ಬರಬೇಕಾದ ಕ್ರಿಸ್ತನ ವಿಷಯವಾಗಿ ನಿಮಗೆ ಹೇಗೆ ತೋರುತ್ತದೆ? ಆತನು ಯಾರ ಮಗನು ಎಂದು ಪ್ರಶ್ನೆ ಹಾಕಿದ್ದಕ್ಕೆ ಅವರು ಆತನಿಗೆ, ದಾವೀದನ ಮಗನು ಎಂದು ಹೇಳಲು ಆತನು, ಹಾಗಾದರೆ ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳ ಕೆಳಗೆ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬ ಮಾತಿನಲ್ಲಿ ದಾವೀದನು ಪವಿತ್ರಾತ್ಮ ಪ್ರೇರಿತನಾಗಿ ಆತನನ್ನು ಒಡೆಯನು ಅನ್ನುವುದು ಹೇಗೆ? ದಾವೀದನು ಆತನನ್ನು ಒಡೆಯನೆಂದು ಹೇಳಿದ ಮೇಲೆ ಆತನು ಅವನಿಗೆ ಮಗನಾಗುವುದು ಹೇಗೆ ಅಂದನು. ಅದಕ್ಕೆ ಉತ್ತರವಾಗಿ ಯಾರೂ ಒಂದು ಮಾತಾದರೂ ಆತನಿಗೆ ಹೇಳಲಾರದೆ ಹೋದರು. ನೋಡ್ರ, ಇದಲ್ಲದೆ ಸಾಕು ಸ್ಟಾರ್, ಥ್ಯಾಂಕ್ ಯು ಸ್ಟಾರ್. ಸರಿ, ನೋಡ್ಬೇಕ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತಗೆ ಟ್ರ್ಯಾಪ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಫರಿಸೇಯರು ಎಲ್ಲ ಬರ್ತಾರೆ. ಏನ್ ಟ್ರ್ಯಾಪ್ ಮಾಡೋಣ, ಕ್ರೈಸ್ತನ ಹೆಂಗಾರ ಮಾತಲ್ಲಿ ಹಿಡಿಯೋಣ, ಅವ್ರ ಮಾತಲ್ಲೇ ವಂಚನೆ ಹಿಡಿದು ಬಿಡೋಣ, ಲಾಕ್ ಮಾಡೋಣ, ಅವ್ರಿಗೆ ಏನ್ ಮಾಡೋಣ, ತಪ್ಪು ಕಂಡಿಡಿದ ತಕ್ಷಣ ಇಮ್ಮಿಡಿಯೇಟ್ ಕಲ್ಲೋಡೋದು ಸಾಯ್ಸಾಕ್ತ ಅಂತ ಏನ್ ಮಾಡ್ತಾರೆ, ಫಾಲ್ಟ್ ಫೈಂಡಿಂಗ್ ಸ್ಪಿರಿಟ್ ಅಲ್ಲಿ ಬಂದು ಕೇಳ್ತಾರೆ. ಅದರ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಸರಿಯಪ್ಪ ನಾನೊಂದು ಪ್ರಶ್ನೆ ಕೇಳ್ತೀನಿ, ಏನು ಉತ್ತರ ಕೊಡ್ತೇನೆ ನೋಡೋಣ ಅಂತ ಹೇಳ್ತಾರೆ. ಸರಿ, ಏನು ಹೇಳಿ ಸ್ವಾಮಿ ಅಂತಂದ್ರೆ, ಕ್ರಿಸ್ತನು ಅಂದ್ರೆ ಯಾರಪ್ಪ, ಕ್ರಿಸ್ತನು ಯಾರ ಮಗ ಅಂತ ಏನ್ ಮಾಡ್ತಾರೆ ಕೇಳ್ತಾರೆ. ಅಲ್ವರ ಇವ್ರು ಏನ್ ಮಾಡ್ತಾರೆ, ಇದ್ದ ತಕ್ಷಣ ಕ್ರಿಸ್ತನು ದೇವ್ರ ಮಗ ಅಂತ ಹೇಳಿದ್ರೆ ಮುಗಿದೋಗಿರೋದು ಪ್ರಾಬ್ಲಮ್. ಅದರ ಇವ್ರು ಏನ್ ಮಾಡ್ತಾರೆ, ಎದ್ದ ತಕ್ಷಣ ಹೋಗ್ಬಿಟ್ಟು ಓ ಕ್ರಿಸ್ತನು ಹೋಗ್ಬಿಟ್ಟು ದಾವೀದನ ಕುಮಾರ ಅಂತ ಅಂದ್ಬಿಡ್ತಾರೆ. ಯೇಸು ಕ್ರಿಸ್ತಂಗೆ ಇದೇ ಬೇಕಾಗಿತ್ತು ಚಾನ್ಸು. ಅವಾಗ ಏನ್ ಮಾಡ್ತಾರೆ, ಓ ಹೌದಾ, ಓ ಹಂಗಾರೆ ಕ್ರಿಸ್ತನು ದಾವೀದನ ಕುಮಾರನ. ಹಂಗಾರೆ ವಾಕ್ಯದಲ್ಲಿ ಏನಂತ ನೋಡಿದಿರಿ, ಕೀರ್ತನೆಯಲ್ಲಿ 110ರಲ್ಲಿ ಏನ್ರಿ, ದಾವೀದು ಕರ್ತನ ನೋಡ್ಬಿಟ್ಟು ಏನ್ ಹೇಳ್ತಾರಂತದೆ, ನನ್ನ ಒಡೆಯನೋ. ಅದರ ಏನ್ರಿ, ನನ್ನ ಒಡೆಯನೋ ಅಂತ ಅಂದ್ಬಿಟ್ಟು ಕೂಗ್ತಾರಲ್ಲ. ದಾವೀದೇ ಯೇಸು ಕ್ರಿಸ್ತನ ಒಡೆಯನು ಅಂತ ಮತ್ತೆ ಹೇಗೆ ಕರೆಯಕ್ಕೆ ಸಾಧ್ಯ? ಆ ಮಗನ್ ನಂಬಿಟ್ಟು ಯಾರೋ ಒಡೆಯ ಅಂತ ಕೇಳ್ತಾರ? ಹಾಗಾದಕ್ಕೆ ಸಾಧ್ಯ ಇಲ್ವಲ್ಲ. ಮತ್ತೆ ಹೆಂಗ್ ಕುಡಿದ್ರು, ಏನದ ಅರ್ಥ ಅಂತ ಕೇಳ್ತಾರೆ. ಇವ್ರಿಗೆ ಏನಾಗ್ಬಿಡ್ತು, ಕನ್ಫ್ಯೂಸ್ ಆಗುತ್ತೆ. ಏನಪ್ಪ ಇದು,
ಮಗ ಬಂದ್ಬಿಟ್ಟು ಅಪ್ಪನ ಹೆಂಗೆ ಹೊಡೆಯಾಗೋದಿಕ್ಕೆ ಸಾಧ್ಯ? ಅದರ ಅಪ್ಪ ಯಾವಾಗ ದೊಡ್ಡವ್ರು ತಾನೆ, ಮಗ ಚಿಕ್ಕವನ್ ತಾನೆ, ಅದರ ಮತ್ತೆ ಚಿಕ್ಕವರಾಗಿ ಇರ್ಬೇಕು. ಹಂಗಿರ್ಬೇಕಾರೆ ಅಪ್ಪನೇ ಮಗನ್ನ ಬಂದ್ಬಿಟ್ಟು ಒಡೆಯನೋ ತೆಂಕರಿಯಕ್ಕೆ ಸಾಧ್ಯ? ಇವ್ರಿಗೆ ಏನಾಗೋಯ್ತು, ಕನ್ಫ್ಯೂಸ್ ಆಗೋಯ್ತು. ಅದಕ್ಕೆ ಉತ್ತರನೇ ಕೊಡಲಿಲ್ಲ ನೋಡಿರ್ತೀರಿ. ಆದ್ರೆ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಉತ್ತರ ಕೊಡಲ್ಲಪ್ಪ ಅಂತ ಸೈಲೆಂಟ್ ಆಗೋಯ್ತಾರೆ. ಅದರ ಸರಿ ಸರಿ, ಇವಾಗ ಈ ವಾಕ್ಯದ ಅರ್ಥ ಏನು ಅಲ್ವರ? ಯೇಸು ಕ್ರಿಸ್ತು ಕ್ವಶನ್ ಹಾಕ್ಬಿಟ್ರು ಅಲ್ವರ, ಒಂದು ಏನ್ರಿ ಒಂದು ಸಸ್ಪೆನ್ಸಲ್ಲಿ ಬಿಟ್ಬಿಟ್ರು. ಇದು ಅರ್ಥ ಇರ್ಬೇಕಲ್ವಾ ವಾಕ್ಯದಲ್ಲಿ? ಹೆಂಗೆ ಕರ್ತನು ದಾವೀದನ ಕುಮಾರ ಆದ್ರು, ಹೆಂಗೆ ದಾವೀದನ್ಗೂ ಒಡೆಯ ಕೂಡ ಹೇಗಾದ್ರು ಅಂತಂದ್ಬಿಟ್ಟು ನಾವು ಓದೋಣ. ಓಕೆನಾ? ಸೊ ಅದಕ್ಕೆ ಫಸ್ಟ್ ಪ್ಯಾರಾಗ್ರಾಫ್ ಓದೋಣ. ಫಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನಾನು ಓದ್ತೀನಿ. ಓದ್ತೀರಾ? ಓದ್ರಿ. ಪೇಜ್ ನಂಬರ್ ಗೊತ್ತಾಯ್ತೀರಾ? ಈ ಆ, ಈ ಪ್ರಶ್ನೆಯ ಚರ್ಚೆಯು ನಮ್ಮ ಕರ್ತನ ಅಸ್ತಿತ್ವದ ಪೂರ್ವಸ್ಥಿತಿ ಕುರಿತಾಗಿ ಇರುವುದಲ್ಲ, ಆದರೆ ಅದು ಕೇವಲ ಮಾನವ ಕುಟುಂಬದ ಬಗ್ಗೆ ಆತನಿಗಿರುವ ಸಂಬಂಧದ ಕುರಿತಾಗಿದೆ ಎಂಬುದನ್ನು ನಾವು ಮೊಟ್ಟ ಮೊದಲಿಗೆ ಗಮನಿಸತಕ್ಕದು. ನಾವು ನೋಡುವಂತೆ ಯೇಸು ತನ್ನ ತಾಯಿಯಾದ ಮರಿಯಳಲ್ಲಿ ಮಾನವ ರೂಪವನ್ನು ಧರಿಸಿ ಗರ್ಭ ತಾಳಿದ್ದರಿಂದ ಆತನು ಮಾನವ ಕುಟುಂಬದೊಂದಿಗೆ ಸಂಬಂಧ ಹೊಂದಿದವನಾಗಿದ್ದಾನೆ. ಲೂಕನ ಪ್ರಕಾರವಾಗಿ ಮರಿಯಾಳ ವಂಶಾವಳಿಯು ದಾವೀದನ ಮಗನಾದ ನತಾನನ ಮೂಲಕವಾಗಿ ದಾವೀದನವರೆಗೆ ಹಿಂದಕ್ಕೆ ಹೋಗುವುದಾಗಿದೆ. ಲೂಕ 3:31. ಮತ್ತಾಯನ ಪ್ರಕಾರವಾಗಿ ಯೋಸೇಫನ ವಂಶಾವಳಿಯು ದಾವೀದನ ಮಗನಾದ ಸೊಲೊಮೋನನ ಮೂಲಕ ಪುನಃ ದಾವೀದನವರೆಗೆ ಹಿಂದಕ್ಕೆ ಹೋಗುವುದಾಗಿದೆ. ಮತ್ತಾಯ 1:6-16. ಯೋಸೇಫನು ಮರಿಯಳನ್ನು ತನ್ನ ಹೆಂಡತಿಯನ್ನಾಗಿ ಸ್ವೀಕರಿಸದಲ್ಲದೆ ಆಕೆಯ ಮಗನಾದ ಯೇಸುವನ್ನು ತನ್ನ ಸ್ವಂತ ಮಗನೋ ಎಂಬಂತೆ ದತ್ತು ಪಡೆದನು. ಈ ದತ್ತು ಸ್ವೀಕಾರದ ಕಾರಣ ಯೇಸುವನ್ನು ಯೋಸೇಫನ ವಂಶಾವಳಿಯಲ್ಲಿ ಗುರುತಿಸಲಾಗಿದೆ. ಆದರೆ ಈ ವಂಶಾವಳಿಯ ಮೂಲಕ ಆತನನ್ನು ದಾವೀದನ ವಂಶದವನು ಎಂದು ಗುರುತಿಸುವ ಅಗತ್ಯವಿಲ್ಲ. ಯಾಕೆಂದರೆ ಯೇಸುವಿನ ತಾಯಿಯಾದ ಮರಿಯಳು ಸಹ ದಾವೀದನ ಮಗನಾದ ನತಾನನ ಮೂಲಕವಾಗಿ ದಾವೀದನ ವಂಶಕ್ಕೆ ಸೇರಿದವಳೇ ಆಗಿದ್ದಾಳೆ. ಆದರೆ ಇಸ್ರಾಯೇಲಿನ ಸಿಂಹಾಸನಕ್ಕೆ ನಮ್ಮ ಕರ್ತನ ಥ್ಯಾಂಕ್ ಯು ಹಕ್ಕಿನ ಸಿಸ್ಟರ್. ಸಾಕು, ಪ್ಯಾರಾಗ್ರಾಫ್ ಮುಗೀತಲ್ವಾ? ಥ್ಯಾಂಕ್ ಯು. ಹ್ಮ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಯೇಸು ಕ್ರಿಸ್ತನಿಗೆ ದಾವೀದನ ಕುಮಾರ ಅಂತ ಹೇಳ್ತಾರಲ್ಲ ಅಪ್ಪ, ಇದು ಯಾವ ಟೈಮ್ಗೆ ಅಪ್ಲೈ ಆಗೋದು ಅಂತ ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತು ಪರಲೋಕದಾಗ ಇರ್ಬೇಕಾದ್ರೆ ಅಪ್ಲೈ ಆಯ್ತಾ? ಯೇಸು ಕ್ರಿಸ್ತು ಪರಲೋಕದಲ್ಲಿ ದೇವ್ರ ಜೊತೆಗೆ ಇರ್ಬೇಕಾರೆ, ಲೋಗೋಸ್ ಆಗಿರ್ಬೇಕಾರೆ ಅವಾಗ ದಾವೀದನ ಕುಮಾರ ಅಂತ ಅಪ್ಲೈ ಆಯ್ತಾ ಅಂತಂದ್ರೆ ಇಲ್ಲ ರೀ. ಯೇಸು ಕ್ರಿಸ್ತನಿಗೆ ಅಲ್ಲಿ ದೇವರ ಕುಮಾರ, ಅದರ ಏಕೈಕ ದೇವರ ಒಂದು ಕುಮಾರ ಅಂತ ಏನಾಗಿತ್ತು ಅವ್ರಿಗೆ ಹೆಸರಿತ್ತು ಹೊರತು ದಾವೀದನ್ ಕುಮಾರ ಅಂತ ಏನಾಗಿಲ್ಲ ಅಲ್ಲಿ ಕಾಣ ಬರಲಿಲ್ಲ. ಮತ್ತೆ ದಾವೀದನ್ ಕುಮಾರ ಅಂತ ಎಲ್ಲಪ್ಪ ಬಂತು ಅಂತ ನೋಡಿದ್ರೆ, ಯಾವಾಗ ಯೇಸು ಕ್ರಿಸ್ತು ಮನುಷ್ಯರ ನಡುವೆ ಏನ್ರಿ ಒಂದು ಜನ್ಮ ತಗೊಂತಾರೋ ಅವಾಗ ಏನಪ್ಪ ಆಯ್ತು ಅಂತಂದ್ರೆ ಅಲ್ಲಿ ದಾವೀದನ ಕುಮಾರ ಅಂತ ಏನಾಯ್ತು ಅಲ್ಲಿಗೆ ಹೆಸರು ಬರಕ್ಕೆ. ಯಾಕಂದ್ರೆ ದಾವೀದನ ವಂಶದಲ್ಲಿ ಏನ್ ಮಾಡಿದವರು, ಅವ್ರು ಹುಟ್ಟಿದ್ರು ಅಲ್ವರ. ಸರಿ, ಇವಾಗ ನಾವು ಕಳೆದ ಸತಿಗೆಲ್ಲ ನೋಡ್ಬೇಕಾದ್ರೆ ನೋಡಿದಿರಿ ಏನ್ರಿ, ಜೀವ ಬರೋದು ಯಾರಿಂದ? ತಂದೆಯಿಂದ. ಹಂಗಂದ್ರೆ ತಂದೆಯಿಂದಾನೇ ಏನಾಗೋದು, ಆ ಜೀನಿಯಾಲಜಿ ಅದೆಲ್ಲ ಏನಾಗೋದು ಕೌಂಟ್ ಆಗೋದು. ಹಂಗಾರೆ ಅವ್ರ ತಂದೆ ಯಾರು ಅಂತ ನೋಡಿದ್ರೆ ಭೂಲೋಕದಲ್ಲಿ ಅವ್ರಿಗೆ ತಂದೆನೇ ಇರಲಿಲ್ಲ. ಅದರ ಏನ್ರಿ, ಅವ್ರ ತಂದೆಯಾದ ಪರಲೋಕದಲ್ಲಿ ಅಂದ್ರೆ ತಂದೆಯಾದ ದೇವರು. ಮತ್ತೆ ಹೆಂಗಂದ್ರೆ ಯೇಸು ಕ್ರಿಸ್ತು ಹಂಗೆ ಯೂದಾ ಗೋತ್ರದಲ್ಲಿ ಹುಟ್ಟೋದಿಕ್ಕೆ ಸಾಧ್ಯವಾಯ್ತು ಅಂತ ನೋಡ್ಬೇಕಾದ್ರೆ ಆ ಪ್ರಶ್ನೆಗೆ ಇಲ್ಲಿ ಬ್ಯೂಟಿಫುಲ್ ಆಗಿ ಏನ್ ಮಾಡೋದು, ಉತ್ತರ ಕೊಡೋದು. ಅದಕ್ಕೆ ಎಷ್ಟು ಜನ ಏನ್ ಮಾಡ್ತಾರೆ, ಅಯ್ಯೋ ಯೇಸು ಕ್ರಿಸ್ತು ಬಂದ್ಬಿಟ್ಟು ಯೋಸೆಫನ ಮಗ. ಯಾಕಂದ್ರೆ ಯೋಸೆಫ್ ಯಾವ ಗೋತ್ರದಿಂದ ಬಂದಿರೋದು? ಅಲ್ಲಿ ದಾವೀದನ ವಂಶ ಅಂತ, ದಾವೀದನ ಗೋತ್ರವಾಗಿರೋಂಥ ಏನ್ರಿ ಗೋತ್ರ ಅದು? ಯಹೂದ ಗೋತ್ರದಲ್ಲಿ ಬಂದಿರೋದು. ಅದಕ್ಕೆ ನೋಡ್ಬೇಕ್ರಿ ಯೇಸು ಕ್ರಿಸ್ತು ಆ ವಂಶದಲ್ಲಿ ಬಂದ್ಬಿಡ್ತಾರೆ. ಅದರಿಂದ ನೋಡ್ಬೇಕ್ರಿ ಯೇಸು ಕ್ರಿಸ್ತು ದಾವೀದನ ಕುಮಾರ ಅಂತ ಏನ್ ಮಾಡೋದು, ಹೇಳೋದು ಅಂತ ಅಂದ್ಬಿಡ್ತಾರೆ ಅಲ್ವರ. ಸರಿ, ಹಂಗಾರೆ ಯೇಸು ಕ್ರಿಸ್ತು ಯೋಸೆಫಿನ ಜನ್ಮ ತಗೊಂಡ ಅಂತಂದ್ರೆ ಅವ್ರು ಖಂಡಿತವಾಗ ನಮ್ಗೆ ವಿಮೋಚನೆ ಹಾಕೋಣಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು ಪಾಪಿಯ ಮುಖಾಂತರ ಒಂದು ಏನ್ರಿ ಕ್ರಿಸ್ತನು ಭೂಲೋಕದಲ್ಲಿ ಜನ್ಮ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪಾಪಿನ ವಿಮೋಚನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಹಂಗಾರೆ ಯೇಸು ಕ್ರಿಸ್ತು ಹೇಗೆ ಬಂದ್ರು ನೋಡಿ, ಒಂದು ವಾಕ್ಯ ಓದೋಣ. ಬೈಬಲ್ ಕೂಡ ಹಂಗೆ ಹೇಳ್ತಾರೆ, ಇದನ್ನ ಓದೋಣ ನೋಡಿ ಇಲ್ಲಿ. ಮತ್ತೆ 1ನೇ ಅಧ್ಯಾಯ ವಾಕ್ಯ Matthew 1st chapter verse 15 and 16. ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು. ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ನೋಡ್ರ, ಹೀಗೆ ಯಾಕೋಬನು ಏನ್ರಿ ಏನಂತೆ
ಯೋಸೆಫ್ನ ಯಾಕೋಬ. ಪಡೆದ್ನು ಅಂತ ಅಲ್ವರ ಏನ್ರಿ? ಯಾಕೊಬ್ಬನ ಯಾವ ಯಾಕೊಬ್ಬ ನಮ್ಮ ಬೈಬಲ್ ಅಂತ ಯಾವ ಯಾಕೊಬ್ಬಲ್ಲ ರೀ. ಯೋಸೆಫ್ ಇದ್ರ ಗೊತ್ತಾ, ಮರಿಯಳ ಗಂಡ. ಅವ್ರ ತಂದೆ ಹೆಸರು ಏನಪ್ಪ ಅಂದ್ರೆ ಯಾಕೋಬ್ ಅಂತಾರಿ. ಅದ್ರ ಯಾಕೋಬ್ಬನ ಮಗನಾಗಿರಂತ ಯೋಸೆಫು ಅವರು ಮರಿಯಳ್ನ ಪಡ್ಕೊಂಡು ಅವಾಗ ಕ್ರಿಸ್ತನಂತ ಮಗನೇ ಮಾಡುತ್ತೆ ಪಡ್ಕೊಂಡ್ರು. ಹಂಗ್ರೆ ದೇವ್ರ ಕುಮಾರ ತಾನೆ ಇವ್ರು ಹೆಂಗೆ ಯೋಸೆಫ್ ಅಂತ ಕೊಟ್ಟಿದ್ದಾರಲ್ಲ, ಯೋಸೆಫ್ ಇವ್ರನ್ನ ಮದ್ವೆ ಆದ್ರು, ಆ ಯೋಸೆಫ್ನ ಇವ್ರ ಮದ್ವೆ ಆಗಿ ಪಡ್ಕೊಂಡ್ರು ಅಂತ ಹೆಂಗ್ ಕೊಡಕ್ ಸಾಧ್ಯ ಅಲ್ದ್ರ? ಸೊ ಇದು ಯಾವ ವಂಶದಲ್ಲಿ ಬಂದ್ರು ಅಂತ ನೋಡೋದಂದ್ರೆ ಅದೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ ನೋಡಿ, ಓದೋಣ 5 ಮತ್ತೆ 6 ಓದಿ ಅಂತೀನಿ. ಮ್ಯಾಥ್ಯೂ ಫಸ್ಟ್ ಚಾಪ್ಟರ್. ಸಲ್ಮೋನನು ಹ್ಮ್ ಸಲ್ಮೋನನು ರಾಹಾಬಳಲ್ಲಿ ಬೋವಜನನ್ನು ಪಡೆದನು. ಹ್ಮ್ ಬೋವಜನು ರೂತಳಲ್ಲಿ ಓಬೇದನನ್ನು ಪಡೆದನು. ಹ್ಮ್ ಓಬೇದನು ಇಷಾಯನನ್ನು ಪಡೆದನು. ಹ್ಮ್ ಇಷಾಯನು ಅರಸನಾದ ದಾವೀದನನ್ನು ಪಡೆದನು. ಹ್ಮ್ ಕಂಟಿನ್ಯೂ ದಾವೀದನು ಕಂಟಿನ್ಯೂ ಮಾಡ್ಲಾ? ಕಂಟಿನ್ಯೂ ಮಾಡಿಸ್ತೇನೆ. ದಾವೀದನು ಉರಿಯನ ಹೆಂಡತಿಯಾಗಿದ್ದವಳಲ್ಲಿ ಹ್ಮ್ ಸೊಲೊಮೋನನನ್ನು ಪಡೆದನು. ಹ್ಮ್ ಸೊಲೊಮೋನನು ರೆಹಬ್ಬಾಮನನ್ನು ಪಡೆದನು. ಹ್ಮ್ ರೆಹಬ್ಬಾಮನು ಅಬೀಯನನ್ನು ಪಡೆದನು. ನೋಡ್ರೆ ಇದು ದಾವೀದ ವಂಶಾವಳಿ ಹೆಂಗ್ ಬಂತು ಅಂತಂದ್ರೆ ಸೋಲೋಮನ್ ಬಂತು. ಸೋಲೋಮನ್ ಏನಂತೆ ರೆಹಬ್ಬಾಮ್ ಬಂತು. ಆ ಜನರೇಷನ್ ಏನಾಯ್ತು ಅಲ್ಲಿ ಅದರ ದುಷ್ಟ ರಾಜ್ಯಗಳು ಬಂತು ನೋಡಿ ಪಟ್ಟಿಗಳು. ಆ ಪಟ್ಟಿಯಲ್ಲಿ ತಗೊಂಡ ಅಂತಂದ್ರೆ ಯಾರ ಕೊಟ್ಟಿದ್ದು? ಯಾಕೋಬು. ಯಾಕೋಬಿಗೆ ಮಗನಾಗಿರುತ್ತೆ ಯೋಸೆಫ್ ಹುಡ್ತಾರೆ. ಯೋಸೆಫ್ ಏನಾಗೋದು ಮರಿಯಳ್ನ ಮದುವೆ ಮಾಡ್ಕೊಳೋದು. ಹಂಗ್ರೆ ತಂದೆಯಿಂದ ಏನಾಯ್ತು ಯೇಸು ಕ್ರಿಸ್ತನ್ಗೆ ಯೋಧ ಗೋತ್ರ ಬಂದ್ಬಿಡ್ತದೆ ನೋಡೋರಾ ಅಂತ ಏನ್ ಮಾಡ್ತಾರೆ ಎಷ್ಟೋ ಜನ. ಅದಕ್ಕೆ ಯೇಸು ಕ್ರಿಸ್ತನ್ಗೆ ಏನ್ ಮಾಡಿದ್ರು, ದಾವೀದನ ಕುಮಾರ ಅಂತ ಅಂದ್ಬಿಟ್ರು. ಅವರು ದೇವ್ರ ಕುಮಾರ ಅಲ್ಲ ಅಂತ ಏನ್ ಮಾಡ್ತಾರೆ, ಈ ತರ ಎಲ್ಲ ಆರ್ಗ್ಯುಮೆಂಟ್ ಯೂಸ್ ಮಾಡ್ತಾರೆ. ಸರಿ, ನಾವೇನಪ್ಪ ಮಾಡ್ಬೇಕು ಅಂದ್ರೆ ಇದು ಹೆಂಗ್ ಅರ್ಥ ಮಾಡ್ಕೊಳೋದು ಅಂತ ನೋಡಿದೆ. ಕರ್ತನಲ್ಲಿ ಪ್ರೀತಿ ಅಂತ ಸರೋಸರುಗಳೇ, ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ನಮ್ಗೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಬ್ಯೂಟಿಫುಲ್ ಆಗಿ ಕೊಟ್ಟಾರೆ ಅಲ್ದರ. ಸದ್ಯ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ್ಗೆ ಮಾಂಸದಲ್ಲಿ ಭೂಲೋಕದ ಜನ್ಮ ತಗೊಬೇಕಾದ್ರೆ ಅವ್ರ ದಾವೀದನ ಕುಮಾರ ಏನಾಗಿದ್ದು ಆಗಿದ್ದು. ಮತ್ತೆ ಹೇಗೆ ತಂದೆಯಿಂದ ಬರ್ದಿರ ಹೇಗೆ ತಾಯಿ ಮುಖಾಂತರ ಬಂದ್ರು ಅಂತ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟರೆ ಓದೋಣ ಅಂತೀನಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ ದಿವ್ಯಾ ಸಿಸ್ಟರ್? ಹಾ ಬ್ರದರ್. ಆದರೆ ಇಸ್ರಾಯೇಲಿನ ಸಿಂಹಾಸನಕ್ಕೆ ನಮ್ಮ ಕರ್ತನ ಹಕ್ಕಿನ ಕೇಳಿಕೆಯು ಕೆಲವರು ನೆನೆಸುವಂತೆ ಆತನ ತಾಯಿಯಾದ ಮರಿಯಳಿಗೆ ಯೋಸೇಫನೊಡನೆ ಇರುವ ಸಂಬಂಧದ ಮೇಲೆ ಆತುಕೊಂಡಿಲ್ಲ. ವ್ಯತಿರಿಕ್ತವಾಗಿ ಆತನು ಯೋಸೇಫನ ಮಗನಾಗಿರುತ್ತಿದ್ದರೆ ಆತನನ್ನು ದಾವೀದನ ಸಿಂಹಾಸನಕ್ಕೆ ಪಿತ್ರಾರ್ಜಿತವಾದ ಹಕ್ಕಿನಿಂದ ಬಹಿಷ್ಕರಿಸಲಾಗುತ್ತಿತ್ತು. ಯಾಕೆಂದರೆ ದಾವೀದನ ಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳು ಆತನ ಮಗನಾದ ಸೊಲೊಮೋನನಿಂದ ಬಂದವರಾಗಿದ್ದು ಯಾರೂ ನಾತಾನನ ಮೂಲಕ ಬಂದವರಲ್ಲ. ಮತ್ತು ದಾವೀದನ ಮಹಾವಾರಸುದಾರನು ಸೊಲೊಮೋನನ ರಾಜವಂಶಸ್ಥನಾಗಿರಬಾರದು ಎಂದು ಕೆಲವೊಂದು ದೇವರ ವಾಕ್ಯಗಳು ನಿರ್ದಿಷ್ಟವಾಗಿ ಸೂಚಿಸುವುದಾಗಿದೆ. ನಾವು ಇದನ್ನು ನಿರೂಪಿಸುವುದಾದರೆ ಇದು ನಮ್ಮ ಕರ್ತನು ಯೋಸೇಫನ ಮತ್ತು ಮರಿಯಳ ಮಗನೇ ಇರಬೇಕು ಎಂದು ಕೆಲವರು ಮಾಡುವ ಹಕ್ಕಿನ ಹೇಳಿಕೆ ಪರಿಣಾಮಕಾರಿಯ ರಚನೆಯಾಗುತ್ತದೆ. ಆದುದರಿಂದ ನಾವು ಈ ವಿಷಯವನ್ನು ಬಲು ಜಾಗರೂಕತೆಯಿಂದ ಪರೀಕ್ಷಿಸೋಣ. ಥ್ಯಾಂಕ್ ಯು ಸಿಸ್ಟರ್. ನೋಡ್ರ ಇಲ್ಲಿ ಏನಪ್ಪ ಮಾಡ್ತಾರೆ ಅಂದ್ರೆ ದೇವರು ತನ್ನ ಪ್ಲಾನ್ ಮಾಡ್ಬೇಕಾದ್ರೆ ಹೆಂಗಪ್ಪ ಮಾಡಿದ್ರು ಅಂತಂದ್ರೆ ಯಾವುದೇ ಕಾರಣಕ್ಕೂ ಯೇಸು ಕ್ರಿಸ್ತು ಯೋಸೆಫನ್ ಮುಖಾಂತರ ಏನ್ ಮಾಡ್ಬಾರ್ದು, ಯಹೂದ ಗೋತ್ರದಲ್ಲಿ ಆ ಸ್ಥಾನನ ವಹಿಸ್ಕೊಬೇಕು ಅಂತ ಅಂದ್ಬಿಟ್ಟು ದೇವ್ರು ಮಾಡಿಲ್ಲ ರೀ. ಅಂದ್ರೆ ಏನೋ ಯೇಸು ಕ್ರಿಸ್ತು ಯಹೂದ ಗೋತ್ರಲ್ಲೇ ಹುಟ್ಟಬೇಕು, ಆದ್ರೆ ಯೋಸೆಫನ್ ಮುಖಾಂತರ ಏನಾಗ್ಬಾರ್ದು, ಅದು ಬರಲೇಬಾರ್ದು ಅಂತ ಅಂದ್ಬಿಟ್ಟು ದೇವರು ಪ್ಲಾನ್ ಮಾಡಿದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ನೋಡ್ಬೇಕಾದ್ರೆ ಏನ್ ನೋಡ್ತೀರಿ ಇವಾಗ ನಮಗೆ ಪ್ರಾಮಿನೆಂಟ್ ಅಂದ್ರೆ ಇಸ್ರೇಲ್ ಇರುವಂತ ಒಂದು ತುಂಬಾ ಮುಖ್ಯವಾಗಿಂತ ರಾಜ್ಯಗಳಂದ್ರೆ ಯಾರು ಹೇಳ್ತೀರಿ? 3 ರಾಜ್ಯಗಳು ಹೇಳ್ತೀರಿ. ಮೊದಲನೇ ರಾಜ್ಯನ ಹೆಸರು ಏನು? ಯಾರು ಇಸ್ರೇಲ್ಗೆ ಮೊದಲನೇ ರಾಜ್ಯ? ಸೌಲು. ಸೌಲು. ಎರಡನೇ ರಾಜ ದಾವೀದ, ಮೂರನೇದು ಸೊಲೊಮೋನ್. ಸೊಲೊಮನ್. ನೋಡ್ರ ಸೊಲೊಮನ್ ನಂತರ ಮಿಕ್ಕಿದೆಲ್ಲ ಬಿಟ್ರೆ ಎಂತ ಅಂದ್ಬಿಡ್ತು, ರಾಜ್ಯ ಡಿವೈಡ್ ಆಗೋಯ್ತು. ಅದನ್ನ ನಾವು ಅಷ್ಟೊಂದು ಮುಖ್ಯತ್ವ ಕೊಡಲ್ಲ. ಅಂದ್ರೆ ಮುಖ್ಯತ್ವ ಕೊಡೋದು ಫಸ್ಟ್ 3 ರಾಜ್ಯಕ್ಕೆ, ಸೌಲು, ದಾವೀದು, ಸೋಲೊಮೊನ್ನೆ ಅಂತ ಹೇಳ್ತಿರಿ ಹೊರತು ಸೋಲೊಮನ್ನು ಬಿಟ್ಟು ಬೇರೆ ಯಾವ ರಾಜ್ಯಗಳಿಗೂ ನಾವು ಏನ್ ಮಾಡಲ್ಲ, ಇಂಪಾರ್ಟೆನ್ಸ್ ಕೊಡಲ್ಲ. ಸರಿ, ಇವಾಗ ಇಲ್ಲಿ ನೋಡ್ರೆ ಅಂದ್ರೆ ಮತ್ತೆ ಇದ್ರಲ್ಲಿ ನೋಡ್ಬೇಕ್ರೆ ಯೋಸೆಫ್ ಬಂದ್ಬಿಟ್ರಲ್ಲ ಆ ಜನರೇಷನ್ ಅಲ್ಲಿ. ಆದ್ರೆ ದೇವ್ರ ಚಿತ್ತ ಅದು ಹಂಗೆ ಇರ್ಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾರು ವಂಶದಲ್ಲಿ ಬರ್ಬೇಕು ಅಂತಂದ್ರೆ ಬೇರೆ ಕಡೆಯಿಂದ ಏನಾಗ್ಬೇಕಾಯ್ತು ಅಲ್ಲಿ ಬರ್ಬೇಕಾಗಿತ್ತು. ಅದಕ್ಕೆ ದೇವ್ರು ಏನಪ್ಪ ಮಾಡ್ತಾರೆ ಅಂದ್ರೆ ನಮ್ಮ ಪ್ಲಾನ್ ಅಲ್ಲಿ ಬ್ಯೂಟಿಫುಲ್ ಆಗಿ ಏನ್ರಿ, ಕ್ರಿಸ್ತನು ಏನಾಗಬೇಕು, ಅವ್ರ ತಾಯಿಯ ವಂಶದಲ್ಲಿ ಮುಖಾಂತರ ಏನಾಗಬೇಕು ಅಲ್ಲಿ ಬರಬೇಕು ಅಂತ ಏನ್ ಮಾಡ್ತಾರಂತೆ, ಒಂದು ಬ್ಯೂಟಿಫುಲ್ ಆಗಿ ಒಂದು ಪ್ಲಾನ್ ಮಾಡ್ತಾರಂತೆ. ಆದ್ರೆ ಇದನ್ನ ನಾವೇನ್ ಮಾಡೋಣ,
ಡೀಟೇಲ್ ಆಗಿ ಓದೋಣ ಕ್ಲೀನ್ ಆಗಿ ಅಂತ ಏನ್ ಮಾಡ್ತಾರೆ ನಮ್ಗಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಸರಿ, ಅದನ್ನ ನಾವು ಓದೋಣ. ಆ, ಒಂದ್ ನಿಮಿಷ. ಓಕೆ, ಇದು ನಾವು ಈ ಈ ಚಾಪ್ಟರ್ಲಿ ಈ ಪ್ಯಾರಾಗ್ರಾಫಲ್ಲಿ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ರೆ ನಮ್ಗೆ ಏನಾಗ್ತದೆ ಸಿಗ್ತದೆ. ಆದರೆ ಸಂಕ್ಷಿಪ್ತವಾಗಿ ಕೂಡ ವಾಕ್ಯ ಇದೆ. ನಾವು ಏನಿವೆ ವಾಲ್ಯೂಮ್ ಶೆಡ್ಯೂಲ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಓದೋಣ. ಓಕೆನಾ. ನೆಕ್ಸ್ಟು ಯಾರು ಓದ್ತೀರಾ? ಶಾಸ್ತ್ರ ಬುಕ್ ಇದೆಯಾ? ಬ್ರದರ್ ನಾನು ಓದ್ತೀನಿ. ಓದ್ತೀರಾ? ಲಕ್ಷ್ಮೀ ಇಷ್ಟ ಓದಿ. ಪೇಜ್ ನಂಬರ್ ಗೊತ್ತಾಯ್ತು ಸಿಸ್ಟರ್ ನಿಮಗೆ? 77. ಹಾಂ, ಓಕೆ ಸಿಸ್ಟರ್. ಮೊದಲನೆಯದಾಗಿ, ಈ ಲೋಕ ಸಿಂಹಾಸನದ ಮಹಾವಾರಸುದಾರನು ಇಸ್ರಾಯೇಲಿನ ಮಹಾ ಅರಸನು ದಾವೀದನ ಸಂತತಿಯವನೇ ಆಗಿರಬೇಕು ಎಂದು ದೈವಿಕ ಪ್ರಸ್ತಾಪಗಳು ಸ್ಪಷ್ಟವಾಗಿಯೂ ಸಂಶಯಾತೀತವಾಗಿಯೂ ಪ್ರಶ್ನಾತೀತವಾಗಿಯೂ ಹೇಳುತ್ತವೆ. ಎರಡನೆಯದಾಗಿ, ಆತನು ಸೊಲೊಮೋನನ ವಂಶದಿಂದ, ಅಂದರೆ ಆಳುವವರ ವಂಶದಿಂದ ಕೆಲವೊಂದು ಷರತ್ತುಗಳಿಗನುಸಾರವಾಗಿ ಬಂದವನಾಗಿರಬೇಕು ಎಂದು ಪ್ರಕಟಿಸಲಾಗಿದೆ. ಆ ಷರತ್ತುಗಳು ನೆರವೇರಿಸುವುದಾದರೆ ಮಾತ್ರ ಆತನು ಆ ವಂಶದಲ್ಲಿ ಹುಟ್ಟಿ ಬರುತ್ತಾನೆ. ಆದರೆ ಈ ಷರತ್ತುಗಳು ನೆರವೇರದೆ ಹೋದಲ್ಲಿ ಆತನು ಮತ್ತೊಂದು ವಂಶದಲ್ಲಿ ಹುಟ್ಟಿ ಬರುತ್ತಾನೆ. ಆದರೆ ಏನೇ ಆಗಲಿ, ಆತನು ದಾವೀದನ ವಂಶದಲ್ಲಿಯೇ ಜನಿಸಿ ಬರುತ್ತಾನೆ. ಆತನು ದಾವೀದನ ಮಗನು, ಅದೇ ಸಮಯದಲ್ಲಿ ದಾವೀದನ ಒಡೆಯನೂ ಆಗಿದ್ದಾನೆ. ಈ ಕೆಳಗಣ ದೇವರ ವಾಕ್ಯದ ಹೇಳಿಕೆಗಳನ್ನು ಗಮನಿಸಿರಿ. ಹ್ಮ್. ಕಂಟಿನ್ಯೂ ಮಾಡ್ಲವ್ರೆ. ಒಂದು ನಿಮಿಷ ಸ್ಟಾರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ನಾವೇನಪ್ಪ ನೋಡ್ತಾ ಇದ್ದಾರೆ, ದೇವರು ತನ್ನ ಮಾಡಿದಂಥ ಪ್ರಾಮಿಸ್ಗಳು, ಅದರ ಏನಂತಾರೆ ಇಸ್ರೇಲ್ ರಾಜ್ಯಗಳಿಗೆ ಮುಖ್ಯವಾಗಿ ಪ್ರಾಮಿಸ್ ಮಾಡಿದ್ರು. ಅದು ಮುಖ್ಯವಾಗಿ ದಾವೀದನಿಗೆ ಏನು ಮಾಡಿದ್ರು, ಒಂದು ಪ್ರಾಮಿಸ್ ಮಾಡಿದ್ರು ಅಲ್ಲರ, ನಿನ್ನ ಒಂದು ಸಿಂಹಾಸನ ಸ್ಥಿರವಾಗಿ ಯುಗ ಯುಗಾಂತರಗಳಿಗೆ ಏನಂತಾರೆ ಸ್ಥಿರವಾಗಿರ್ತಾರೆ ಅಂದ್ಬಿಟ್ಟು ಒಂದು ವಾಗ್ದಾನ ಮಾಡಿದರು. ಅದರ ಅದು ಮಾತ್ರ ಅಲ್ಲ, ಅವನ ಒಂದು ಜನ್ರೇಷನ್ ಆಗಿದ ನಂತರ ನೆಕ್ಸ್ಟ್ ಬರೋಂಥ ಎಲ್ಲ ಜನ್ರೇಷನ್ ಆ ಒಂದು ಸಿಂಹಾಸನ ಮೇಲೆ ಕೂತ್ಕೊಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಒಂದು ಕ್ರೈಟೀರಿಯಾ ಏನಾಗಿರ್ತಾರೆ ಇತ್ತು, ಅವನೇ ಒಂದು ಕಂಡೀಷನ್. ಆ ಕಂಡೀಷನ್ ಇದ್ರೇನೆ, ಆ ಒಂದು ಯೋಗ್ಯತೆ ಅವರು ಸಂಪಾದನೆ ಮಾಡಿದ್ರೇನೆ ಅವರು ಆ ಒಂದು ಪಟ್ಟಾಭಿಷೇಕಕ್ಕೇರಿ ದೇವರನ್ನ ರೆಕಗ್ನೈಸ್ ಮಾಡೋಕ್ಕೆ ಸಾಧ್ಯವಾಗ್ತಾ ಇತ್ತು. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ದೇವರು ಕೂಡ ಅವ್ರನ್ನ ಮಾಡ್ತಾ ಇರಲಿಲ್ಲ, ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಅಂತ ಏನು ಮಾಡ್ತಾರೆ ಅಲ್ಲಿ ಬೈಬಲ್ ಹೇಳ್ತಾರೆ. ಅದಕ್ಕೆ ದೇವರು ಯಾವಾಗ ಏನು ಮಾಡಪ್ಪ ಅಂದ್ರೆ ಒಂದು ಆಲ್ಟರ್ನೇಟ್ ಏನು ಮಾಡಿದ್ರು, ಒಂದು ಇಟ್ಕೊಂಡಿದ್ರು. ಅದರ ದಾವೀದನ ಮಗನಾಗಿರೋಂಥ ಸೋಲೋಮನಿಂದ ಆ ಜನ್ರೇಷನ್ ಅದರ ವಾಕ್ಯಗಳ ಪ್ರಕಾರ, ದೇವರು ಹೇಳಿದಂಥ ಒಂದು ವಾಗ್ದಾನಗಳ ಪ್ರಕಾರ, ಮಾತುಗಳ ಪ್ರಕಾರ ಕರೆಕ್ಟಾಗಿ ನಡೆದಿಲ್ಲ ಅಂತಂದ್ರೆ ಇದೇ ಕ್ರಿಸ್ತನ್ನ ಇದೇ ದಾವೀದನ ಮುಖಾಂತರ ಬೇರೆ ಒಬ್ಬ ಮಗನ ಮುಖಾಂತರ ತರಬೇಕು ಅಂತ ದೇವ್ರು ಮಾಡಿದ್ರು, ಒಂದು ಪ್ಲಾನ್ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಕೆಲವೊಂದು ವಾಕ್ಯಗಳ ರೆಫರೆನ್ಸ್ ಏನು ಮಾಡ್ತಾರೆ ಕೊಡ್ತಾರೆ ನೋಡಿ, ಓದೋಣ ಅಂತೀನಿ. ಕೀರ್ತನೆ 132, 11 ಮತ್ತು 12. ಯಾರು ಓದ್ರಿ ಬೈಬಲ್ನಲ್ಲಿ? ಕೀರ್ತನೆ 132, 11 ಮತ್ತು 12. ಅವನು ದಾವೀದನಿಗೆ ಮಾಡಿದ ಪ್ರಮಾಣವು ಸ್ಥಿರವಾಗಿದೆ, ಆತನು ಅದನ್ನು ಬದಲಿಸುವುದಿಲ್ಲ. ನಿನ್ನ ಸಂತಾನದವರನ್ನು ನಿನ್ನ ಸಿಂಹಾಸನದ ಮೇಲೆ ಕೂಡಿರಿಸುವೆನು. ನಿನ್ನ ಮಕ್ಕಳು ನನ್ನ ನಿಬಂಧನೆಯನ್ನು, ನಾನು ಆಜ್ಞಾಪಿಸಿದ ಕಟ್ಟಳೆಗಳನ್ನು ಕೈಕೊಂಡು ನಡೆಯುವರಾದರೆ ಓದಿ ಸ್ಟಾರ್. ಅವರ ಮಕ್ಕಳು ನಿನ್ನ ಸಿಂಹಾಸನದಲ್ಲಿ ಸದಾಕಾಲ ಕೂತುಕೊಳ್ಳುವರು. ನೋಡ್ರ, ಇಲ್ಲಿ ನೋಡ್ಬೇಕಾರೆ ನಾವೇನಪ್ಪ ನೋಡ್ತೀರಿ ಅಂತಂದ್ರೆ, ದೇವರು ಏನ್ರಿ ಆಣೆ ಇಟ್ಟು ಏನ್ ಮಾಡ್ತಾರೆ ಅಲ್ಲಿ ಸ್ಥಿರಪಡಿಸ್ತಾರೆ. ಏನ್ ಸ್ಥಿರಪಡಿಸ್ತಾರೆ ದಾವೀದನಿಗೆ? ಅದರ ನಾನು ಸತ್ಯವಾಗಿ ಹೇಳ್ತೀನಿ, ನಿನ್ನ ಸಂತತಿ ಅದರ ನಿನ್ನಿಂದ ಬರುವಂತ ಒಂದು ಜನರೇಷನ್ ಈ ಸಿಂಹಾಸನ ಏನ್ ಮಾಡ್ತಾರೆ ಕೂತ್ಕೊಂತದೆ, ನಾನು ಕುಂಡಿಸ್ತೀನಿ ಅಂತ ಏನ್ ಮಾಡ್ತಾರೆ ದೇವರು ಒಂದು ಪ್ರಾಮಿಸ್ ಮಾಡ್ತಾರೆ. ಆದ್ರೆ ಅದಕ್ಕೊಂದು ಕಂಡೀಷನ್ ಆಗ್ತಾರೆ ಅಂತ ಹೇಳ್ತಾರೆ. ಏನಪ್ಪ ಕಂಡೀಷನ್ ಅಂದ್ರೆ, ನಿನ್ನ ಒಂದು ಮಕ್ಕಳು ನನ್ನ ವಾಗ್ದಾನಗಳನ್ನ ಏನ್ ಮಾಡ್ಬೇಕು, ನನ್ನ ನಿಬಂಧನೆಗಳನ್ನ ಏನ್ ಮಾಡ್ಬೇಕು, ಅವರು ಕೈಗೊಂಡು ನಡೆಯೋದಾದರೆ ಅಲ್ವರ ನಿನ್ನ ಮಕ್ಕಳು ಏನ್ ಮಾಡ್ತಾರೆ ಸಿಂಹಾಸನ ಮೇಲೆ ಸ್ಥಿರವಾಗಿ ಯಾವತ್ತೂ ಕೂತ್ಕೊಂತಾರೆ. ಅಂದ್ರೆ ಏನ್ರಿ, ಅಂದ್ರೆ ಕೂತ್ಕೊಂಡ್ಬಿಡ್ತಾರೆ ಅಂತ ತಕ್ಷಣಗೆ ದೇವ್ರ ಹಂಗೆ ಬ್ಲೈಂಡ್ ಆಗಿ ಕೊಟ್ಬಿಡ್ತಾರೆ ಅಂತಲ್ಲ ರೀ. ಅವನು ಅವಿದ್ಯನಾಗಿದ್ರು, ಅವನು ಅಯೋಗ್ಯನಾಗಿದ್ರು ಕೂಡ ದೇವ್ರ ಸಿಂಹಾಸನ ಕೊಟ್ಟೋಕೆ ಚಾನ್ಸ್ ಕೊಟ್ಬಿಡ್ತಾರೆ ಅಂತಲ್ಲ ರೀ. ಏನ್ ಹೇಳ್ತಾರೆ? ಐ ಶೆಲ್ ಗಿವ್ ದೆಮ್. ಅದು ಏನ್ ಕಂಡೀಷನ್?
ಇಫ್ ದೈ ಚಿಲ್ಡ್ರನ್ ವಿಲ್ ಕೀಪ್ ಮೈ ಕವನೆಂಟ್. ನಿನ್ನ ಒಂದು ಮಕ್ಕಳು ನನ್ನ ಮಾತನ್ನ ಏನ್ ಮಾಡ್ಬೇಕು, ಕೈಗೊಂಡವರಾಗಿರ್ಬೇಕು. ಆ್ಯಂಡ್ ದೇರ್ ಚಿಲ್ಡ್ರನ್ ಶಲ್ ಆಲ್ಸೋ ಸಿಟ್ ಅಪಾನ್ ದೈ ಥ್ರೋನ್ ಫಾರ್ ಎವರ್. ಅದರ ನಾನು ಹೇಳೋದನ್ನ ಕೇಳೋದಾಗಿದ್ರೆ ಮಾತ್ರ ಈ ಕಂಡೀಷನ್ ಹೊರ್ತು ಹಾಗೆ ಅಲ್ಲ. ಹಂಗಾರೆ ದೇವ್ರ ವಾಕ್ಯಕ್ಕೆ ವಿಧೇಯನಾಗಿದ್ರೆ ಏನ್ ಮಾಡಲ್ಲ, ದೇವರು ಆ ಸ್ಥಾನದಲ್ಲಿ ಅವನ್ನ ಇರಿಸಲ್ಲ, ಆ ಸ್ಥಾನದಿಂದ ಏನ್ ಮಾಡ್ತಾರೆ, ತೆಗೆದಾಕ್ತಾರೆ ಅಂತ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಹಂಗಾರೆ ದೇವ್ರು ಕೊಟ್ಟಿರೋ ಸ್ಥಾನ ಉಳಿಸ್ಕೊಬೇಕು ಅಂತಂದ್ರೆ ದಾವೀದನ ವಂಶದವರು ದೇವ್ರ ವಾಕ್ಯಕ್ಕೆ ಏನಾಗ್ಬೇಕು, ಹಂಗಾರೆ ವಿಧೇಯರಾಗಿರ್ಬೇಕು. ಹಂಗಾರೆ ಯೇಸು ಕ್ರಿಸ್ತು ಅದರಿಂದ ಬಂದವ್ರೆ ಅಂತಂದ್ರೆ ಏನಾಗೋರೆ, ಯಾರೋ ಒಬ್ರು ವಿಧೇಯರಾಗಿ ನಡ್ಕೊಂಡಿರ್ಬೇಕು ಅಲ್ವರ. ಅದೇ ನಾವು ಸೊಲೊಮನ್ ನೋಡ್ತಿಲ್ಲ, ಸೊಲೊಮನ್ ವಿಧೇಯನಾಗಿದ್ದ, ಸೊಲೊಮನ್ ದೇವ್ರ ಮಾರ್ಗ ಪ್ರಕಾರ ನಡೆದ್ನ ಇಲ್ವಾ? ಇಲ್ಲ ಅಲ್ವರ. ದೇವ್ರ ವಿರುದ್ಧವಾಗಿ ಏನ್ ಮಾಡ್ತಾನೆ ಅವ್ನು ನಡೀತಾನೆ ನೋಡೋರ. ಅದರ ಅದಕ್ಕೆ ನೋಡ್ಬೇಕ್ರೆ ಅವ್ನು ಮಾಡಿರೋ ತಪ್ಪೇನೋ, ಸೊಲೊಮನ್ ಏನ್ ಮಿಸ್ಟೇಕ್ ಮಾಡ್ದ? ಅನ್ಯ ಜನಾಂಗದವ್ರನ್ನ ಅನ್ಯ ಜನ ಏನ್ ಮಾಡ್ತಾನೆ, ಮದ್ವೆ ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊಂತಾನೆ ಅಲ್ವರ. ಆಮೇಲೆ ಇನ್ನೇನ್ ಮಾಡ್ತಾನೆ, ಆ ಪರ್ಮಿಟ್ ಮಾಡ್ತಾರೆ. ನೋಡ್ರ ಅನ್ಯ ದೇವತೆಗಳನ್ನ ಪೂಜೆ ಮಾಡ್ತಾನೆ ನೋಡ್ರ. ನಮ್ಮ ಮಕ್ಳು ದೇವ್ರ ಮಾತೆ ಕೇಳದೆ ಬಿಡ್ರಿ ಅಂತೀನಿ ಅಲ್ವರ. ಏನ್ರ ಇವಾಗೆಲ್ಲ ಅವರೆಲ್ಲ ಬೈಬಲ್ ಸ್ಟೂಡೆಂಟ್ಸ್ಗಳು ಅಲ್ವರ, ಮುಖ್ಯವಾಗಿ ಬಾನ್ ಬೈಬಲ್ ಸ್ಟೂಡೆಂಟ್ಸ್ ಎಲ್ಲ ಮಾಡೋ ತರಲೆ ಕೆಲಸಗಳೇ ಅದರ. ಸತ್ಯವೇದ ವಿರುದ್ಧವಾಗಿರೋದನ್ನ ಓಡೋದು ಏನ್ ಮಾಡ್ದ, ಅದನ್ನೆಲ್ಲ ಮದುವೆ ಮಾಡ್ಕೊಂಡು ಸತ್ಯನ ಏನ್ ಮಾಡ್ತಾರೆ ಬಿಟ್ಟು ಹೋಗುವಂತ ಒಂದು ಜನ್ರೇಷನ್ ನೋಡ್ರ. ಸೋಲೋಮನ್ ಮಾಡ್ತಾರೆ ನೋಡ್ರಿ ಅಂತೀನಿ. ಅದಕ್ಕೆ ದೇವ್ರು ಎಷ್ಟೇ ಒಂದು ಆಶೀರ್ವಾದ ಮಾಡಿದ್ರು ಸರಿ, ಸೋಲೋಮನ್ನ ದೇವ್ರು ಅವ್ನಿಗೇನ್ ಮಾಡಲಿಲ್ಲ, ಅವನ್ನ ರೆಕಗ್ನೈಸ್ ಮಾಡಲಿಲ್ಲ ದೇವರು. 40 ವರ್ಷ ಸಮಾಧಾನ ಆಯಿತು, ಯಾವುದೇ ರೀತಿ ಯುದ್ಧಗಳಿರಲಿಲ್ಲ, ತುಂಬ ಚೆನ್ನಾಗಿ ನಡ್ಸ್ಕೊಳದ, ಸಿಕ್ಕಾಪಟ್ಟೆ ಆಸ್ತಿ ಎಲ್ಲ ಸಂಪಾದನೆ ಮಾಡ್ದ, ದೇವ್ರ ಆಲಯನ ಕಟ್ಟದ, ದೊಡ್ಡದಾಗಿರೋಂಥ ಏನು ಮಾಡ್ತಾನೆ ಪ್ಯಾಲೇಸ್ ಏನು ಮಾಡ್ತಾನೆ ತನಗ ಕಟ್ಕೊಂತಾನೆ, ಎಲ್ಲ ಮಾಡ್ದ. ಆದರೆ ದೇವ್ರ ಎಣಿಕೆಯಲ್ಲಿ 0 ಆಗ್ಬಿಟ್ಟ. ದೇವ್ರ ಏನು ಮಾಡಲಿಲ್ಲ, ಪರಿಗಣಿಸ್ಲೇ ಇಲ್ಲ ನೋಡ್ರಿ ಅಂತೀನಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಯಾಕಪ್ಪ ಅಂದ್ರೆ ದೇವ್ರ ವಾಕ್ಯಕ್ಕೇನ್ರಿ ಅವಿದೇನ ನಡ್ಕೊಂಬಿಟ್ಟ. ಯಾರ ಅವ್ರ ಅಪ್ಪನ ಥರ ದಾವಿದನ್ ಥರ ಏನಾಗಿಲ್ಲ, ಯಥಾರ್ಥವಾಗಿ ಸಿನ್ಸಿಯರ್ ಆಗಿ ಏನಿಲ್ಲ ರೀ ಅಲ್ಲರ. ಅವ್ರ ಅಪ್ಪ ಸಂಪಾದನೆ ಮಾಡಿದ್ನ ಇವನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ ಹೊರ್ತು ಏನು ಮಾಡಕ್ ಹೋಗಿಲ್ಲ, ಅದನ್ನ ಬೆಳ್ಸೋದಿಕ್ ಹೋಗಿಲ್ಲ ಅಲ್ವರ. ಉಳ್ಸ್ಕೊಂತಾನೆ ಅಷ್ಟೇ ಹೊರ್ತು ಇನ್ನೇನಿಲ್ಲ. ಅದು ಉಳ್ಸ್ಕೊಳೋದು ಏನು ಮಾಡ್ತಾನೆ, ಏನೋ ಸುಮ್ಮನೆ ಏನೋ ಮಾಡೋರೆ ಅಂತ ಮಟ್ಟಿ ಮಾಡಕ್ಕೆ ಉಳಿಸ್ಕೊಬೇಕಲ್ವಾ, ಇಲ್ಲನೇ ಇದಾಗ್ಬಿಡ್ತಾರಲ್ಲ ಅಂತ ಏನು ಮಾಡ್ತಾನೆ, ಅದನ್ನ ಸುಮ್ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಹೊರ್ತು ಏನೂ ಇಲ್ಲ ರೀ ಅಲ್ದರ. ಅದಕ್ಕೆ ನೋಡ್ಬೇಕಾರೆ ದೇವ್ರ ಕಂಡೀಷನ್ನ ಸೋಲೊಮೋನು ಮೀರ್ತಾನೆ. ಅದಕ್ಕೆ ದೇವ್ರು ಹೇಳ್ತಾರೆ ಸೋಲೊಮನ್ ಸಾಯ್ಬೇಕಾರೆ, ನೀನು ಈ ಮಾಡಿರೋ ತಪ್ಪಿಗೆ ನೀನು ಶಿಕ್ಷೆ ಕೊಡ್ತೀನಿ, ಆದರೆ ನಿನ್ನ ಕಾಲದಲ್ಲಿ ಏನು ಮಾಡಲ್ಲ, ಇದನ್ನ ಕೊಡಲ್ಲ. ಯಾಕಪ್ಪ ಕೊಡಲ್ಲ ಅಂತಂದ್ರೆ ನಿಮ್ಮಪ್ಪ ಮಾಡೋನು ಒಳ್ಳೆ ಕೆಲ್ಸಗಳನ್ನ ಅದನ್ನ ನೆನೆಸ್ಕೊಂಡು ನಿನಗೇನು ಮಾಡ್ತೀನಿ, ನಿನಗೆ ನಾನು ಕೈ ಹಾಕಕ್ ಹೋಗಲ್ಲ ಅಂತ ಹೇಳ್ತಾರಲ್ಲ. ಆದರೆ ಯಾರ ಮೇಲೆ ಕೈ ಹಾಕ್ತೀನದ್ದ, ಮಕ್ಳು ಮೊಮ್ಮಕ್ಳು ಮೇಲೆ ಹಾಕ್ಬಿಡ್ತೀನಿ. ಅದಕ್ಕೆ ಹೇಳ್ತಾರಲ್ಲ ದೇವರು, ಏನ್ರಿ ತಂದೆಗಳ ಏನ್ರಿ ದೋಷ ಫಲವನ್ನು ದೇವ್ರು ಯಾರ ಮೇಲೆ ಹಾಕ್ತಾರಂತಲ್ಲಿ, ಮಕ್ಳು ಮೊಮ್ಮಕ್ಳ ಮೇಲೆ ಹಾಕ್ತಾರಂತೆ, 10 ತಲೆಮಾರೋರ್ಗು ಹಾಕ್ತಾರಂತೆ ಅಲ್ವರ. ಅದಕ್ಕೆ ಏನ್ರಿ ಅನ್ಯಾಯ, ಮೋಸ, ವಂಚನೆ, ದ್ರೋಹ, ದ್ವೇಷ ಇವೆಲ್ಲ ದೇವ್ರ ಮಕ್ಳಿಗೆ ಏನ್ರಿ ಇವೆಲ್ಲ ಸೈಡ್ಗೆ ತಿಟ್ಬಿಡ್ಬೇಕ್ರಿ. ದೇವ್ರ ವಾಕ್ಯಕ್ಕೆ ವಿಧೇಯನಾಗಿಲ್ಲ ಅಂದ್ರೆ ಇದು ನಮಗೂ ಕೂಡ ಅಪ್ಲೈ ಆಗ್ತದೆ, ಸೋಲೊಮನ್ಗೆ ಅಪ್ಲೈ ಆಗಿದ್ದು ಅಲ್ವರ. ಏನ್ರಿ ನಾವು ದೇವ್ರ ವಾಕ್ಯಕ್ಕೆ ವಿಧೇಯನಾಗಿಲ್ಲ ಅಂತಂದ್ರೆ ಅದು ನಮ್ಮ ಕಣ್ಮುಂದೆ ನೋಡೋ ಥರ ದೇವ್ರು ಮಾಡ್ಬಿಡ್ತಾರೆ ಅದರ. ಏನ್ರಿ ಮಕ್ಳು ಮೊಮ್ಮಕ್ಳ ಮೇಲೆ ಮಾಡ್ತಾರೆ, ಬರೋ ರೀತಿಲಿ ಮಾಡ್ಬಿಡ್ತಾರೆ ಅಲ್ವರ. ಅದಕ್ಕೆ ನೋಡಿರ್ತೀನಿ ದಾವೀದು ಎಷ್ಟು ದೊಡ್ಡ ರಾಜನಾಗಿದ್ದ ಅದರ, ಎಷ್ಟು ಚೆನ್ನಾಗಿ ಎಲ್ಲಾನು ಬೆಳೆಸಿದ್ದ. ಸೊಲೊಮೋನು ಚೆನ್ನಾಗಿ ಬೆಳೆದಿದೆ ನೋಡಂತೀನಿ. ಅದು ಯಾವಾಗ ದಾವೀದ್ ತೀರೋಗ್ತಾನೋ ತಪ್ಪು ಮಾರ್ಗಕ್ಕೆ ಏನಾಗ್ಬಿಡ್ತಾನೆ, ಇವನು ಹೊಟ್ಟೋಗ್ಬಿಡ್ತಾನೆ ಅದರ. ತಾಯಾದ ಬೆಚ್ಚಬ ಏನು ಮಾಡ್ಬೇಕಾಯ್ತು, ತಿದ್ದಬೇಕಾಗಿತ್ತು ನೋಡ್ರಿ ಅಂತೀನಿ ಅಲ್ಲರ. ಎಲ್ಲ ಸರಿ ಎಲ್ಲ ಮಾಡ್ತಾಳೆ, ಏನು ಮಾಡ್ತಾಳೆ ತಂದೇ ಆದಂಥ ಮಾರ್ಗದಲ್ಲಿ ಇವಳು ಹೆಂಗೆ ಇರಲಿಲ್ಲ ಜಾರತ್ವಕ್ಕೆ, ಅದೇ ಥರ ಒಂದು ಜಾರತ್ವಕ್ಕೆ ಏನು ಮಾಡ್ತಾನೆ ಇವನು, ಹಿಡಿದು ಬಿಡ್ತಾನೆ ಅದರ. ಆ ಎಲ್ಲ ಸ್ತ್ರೀಗಳು ಏನು ಮಾಡ್ತವೆ, ಮನಸ್ಸನ್ನ ಕೆಡಿಸ್ಬಿಡ್ತಾರೆ. ಯಾರು ಏನು ಪ್ರಯೋಜನ ಆಯಿತು, ಜ್ಞಾನ ಪಡ್ಕೊಂಡು ಏನು ಮಾಡ್ದ ಅಂದರೆ 1000 ಜನ ಹೆಂಡ್ತಿ ಹಿಂಗೆ ಸಂಭಾಳಿಸೋದು ಕಲ್ತ್ಬಿಟ್ಟ. ಜ್ಞಾನದಲ್ಲಿ ಏನು ಪಡ್ಕೊಂಡ, ಹೆಂಗೆ ಎಲ್ಲ ಶತ್ರುಗಳನ್ನ ಸಂಭಾಳಿಸೋದು ಏನು ಮಾಡ್ದವನು ಕಲ್ತ್ಕೊಂಡ. ಜ್ಞಾನದಲ್ಲಿ ಏನು ಕಲ್ತ್ಕೊಂಡ, ಹೆಂಗೆ ಎಲ್ಲರಿಗೂ ಅವ್ರು ಹೇಳೋ ಮಾತನ್ನೆಲ್ಲ ಕೇಳ್ಕೊಂಡು ನಾವು ಹಿಂಗೆ ಸಮಾಧಾನವಾಗಿ ಜೋಪಾನವಾಗಿ ನಮ್ಮ ಸಿಂಹಾಸನ ಕಾಪಾಡ್ಕೊಳೋದು ಅಂತ ಏನು ಮಾಡ್ದ, ಅಲ್ಲಿ ಮಾಡ್ದ. ಅದರ ಜನಗಳು ಏನು ಮಾಡ್ದಲ್ಲ, ಎಲ್ಲ ಬೈಬಲ್ ಓದ್ತಿಲ್ಲ, ಬೀದಿಗೆ ಏನಾಯ್ತು ವಿಗ್ರಹಗಳಿತ್ತು ಅಂತ ಹೇಳ್ತಾರೆ. ಅದರ ಎಲ್ಲ ವಿಗ್ರಹದ ಮಾಡೋಕ್ಕೆ ಅನುಮತಿ ಕೊಟ್ಬಿಡ್ತಾನೆ. ಅವಾಗ ಏನಾಯ್ತು, ಗಲಾಟೆಗಳಿಲ್ಲ, ಫ್ರಿಕ್ಷನ್ಗಳಿಲ್ಲ, ಸಮಾಧಾನನಾಗೋಯ್ತು ಬಂದ್ಬಿಡ್ತು. ಇದು ಸಮಾಧಾನನಾ, ಇದು ಸಂತೋಷನಾ? ಅದರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದ್ರೆ ಏನೇ ಆಗಲಿ ಯಾರೇ ಆಗಲಿ ತಪ್ಪು ಹೇಳ್ಬೇಕು
ಯಾರ ಹೇಳಿಲ್ಲ ಅಂತ ತಿಳ್ಕೊಳ್ಳಿ ಅಂತೀನಿ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಅವ್ರು ಮಾಡೋಂಥ ಒಂದು ಕೆಟ್ಟ ಕೆಲ್ಸಕ್ಕೆ ನಾವು ಸಪೋರ್ಟ್ ಮಾಡಕ್ಕೆ ದೇವರು ಎಲ್ಲ ಏನ್ ಮಾಡ್ತಾ ಸೊಲೊಮನ್ನ ನೋಡ್ತಾ ಇದ್ರು. ಅವನ ಮುಖಾಂತರ ಏನೆಲ್ಲ ಕಾರ್ಯಗಳು ಬರ್ಬೇಕಾಯ್ತೋ ಎಲ್ಲ ದೇವ್ರು ತರಿಸಿದ್ರು. ಪರಮಗೀತೆಯನ್ನು ತರಿಸಿದ್ರು, ಜ್ಞಾನತಿಗಳನ್ನ ತರಿಸಿದ್ರು, ಕೀರ್ತನೆಗಳನ್ನ ಕೆಲವೊಂದು ವಿಚಾರಗಳನ್ನ ತರಿಸಿದ್ರು ಅಲ್ರ. ಆದ್ರೆ ದೇವ್ರು ಅವನ್ನ ಏನ್ರಿ ಪರ್ಮನೆಂಟ್ ಆಗಿ ಯುಗ ಯುಗಾಂತಗಳಲ್ಲಿ ನಿನ್ನ ಒಂದು ಮಕ್ಕಳು ಸಿಂಹಾಸನ ಕೂತ್ಕೊಬೇಕು ಅಂತ ಅಂದ್ಬಿಟ್ಟು ದೇವ್ರು ಮಾಡಲಿಲ್ಲ. ನಿನಗೆ ಮಾಡಕ್ ಹೋಗಲ್ಲ, ನಿನ್ನ ಮಕ್ಳಿಗೆ ಏನ್ ಮಾಡ್ತೀನಿ. ಯಾಕೆ ಗೊತ್ತಾ ದೇವ್ರಿಗೆ ಮಾಡಿದ್ದು? ಯಾಕೆ ಸೋಲೋಮನ್ಗೆ ಶಿಕ್ಷೆ ಕೊಡ್ಬೋದಾಗಿತ್ತಲ್ವಾ? ಯಾಕೆ ಸೋಲೋಮನ್ಗೆ ಶಿಕ್ಷೆ ಕೊಡ್ದಿರಾ ದೇವ್ರು ಯಾಕೆ ಸೋಲೋಮನ್ ಮಕ್ಳಿಗೆ ಕೊಟ್ರು ಶಿಕ್ಷೆ? ಯಾಕೆ ಗೊತ್ತಾ ಏನ್ರಿ? ಏನು ತಂದೆ ತಾಯಿಗಳಿಗೆ ಏನ್ ಬೇಕಾದ್ರೂ ಸಹಿಸ್ಕೊಂಡ್ಬಿಡ್ತಾರೆ. ತಮಗೆ ಕಷ್ಟ ಬಂದವಾಗ, ಅವ್ರ ಮಕ್ಳುಗಳಿಗೆ ಕಷ್ಟ ಸಂಕಟ ಬಂದವಾಗ ತಂದೆ ತಾಯಿ ಏನ್ ಮಾಡ್ಕೊಳೋ ಕಷ್ಟ ಅದು, ಅದನ್ನ ಜೀರ್ಣ ಮಾಡ್ಕೊಳೋದು, ಅದನ್ನ ಸಹಿಸ್ಕೊಳೋದು ತುಂಬಾ ಕಷ್ಟ. ಯಾಕಂದ್ರೆ ದೇವ್ರಿಗೆ ಗೊತ್ತಲ್ಲ ಫೀಲಿಂಗ್ಸ್. ಗಾಡ್ ಹಿಮ್ಸೆಲ್ಫ್ ಈಸ್ ಎ ಫಾದರ್ ಅಲ್ವರ. ಅವ್ರಿಗೆ ಏಸು ಕುಸುನ್ ಮುಡ್ದವಾಗ ಹೆಂಗಿರ್ಬೇಕು ಅವ್ರಿಗೆ ಅಲ್ವರ. ನನ್ನ ಮಗನ್ ಮುಡ್ತೀರಾ ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ದೇವ್ರಿಗೆ ಹೆಂಗಿತ್ತು ಫೀಲಿಂಗ್ಸು. ಅದು ಫೀಲಿಂಗ್ಸು, ನ್ಯಾಚುರಲ್ ಅಟ್ಯಾಚ್ಮೆಂಟ್ ಏನಾಗಿತ್ತು ದೇವ್ರಿಗೆ ಗೊತ್ತಿತ್ತು. ಅದಕ್ಕೆ ಇವ್ರು ಪಾಠ ಕಲಿಸ್ಬೇಕಾ, ಇವ್ರನ್ನ ಹೊಡಿಲೇಬಾರ್ದು. ಅದೇ ಕನ್ನಡದಲ್ಲಿ ಮಾತು ಹೇಳ್ತಾರಲ್ಲ, ಏನೋ ಎಮ್ಮೆಗೆ ಜ್ವರ ಬಂದ್ರೆ ಹಸುಗೆ ಏನ್ ಮಾಡ್ಬೇಕು, ಬರೀ ಎಳಿಬೇಕು ಅಂತ. ಆ ಥರ ದೇವ್ರು ಏನ್ ಮಾಡಿದ್ರೆ ಇವ್ರು ಮಾಡಿದ ತಪ್ಪುಗಳಿಗೆ ಯಾರಿಗಪ್ಪ ಕೊಟ್ಟರು ಶಿಕ್ಷೆ ಅಂತಂದ್ರೆ ಏನ್ರಿ ಸೋಲೋಮನಿನ ಮಕ್ಳಿಗೆ ಕೊಟ್ಟರು ನೋಡಿದ್ದೀನಿ ಶಿಕ್ಷೆ. ಅದರ ಏನು ಜನ್ರೇಷನ್ ಟು ಜನ್ರೇಷನ್ ಏನಾಗಬೇಕು ನೆನ್ಸಿಟ್ಕೊಬೇಕು ಅಲ್ವರ. ದಾವೀದನ ವಂಶದವರು ಹೇಗಿದ್ರು, ಹೇಗಾಗ್ಬಿಟ್ರು ಅಂತಂದ್ಬಿಟ್ಟು ಅದರ ನೋಡಿ. ಇದು ಒಂದು ಮೊದಲನೇ ಪ್ರಾಮಿಸ್. ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದೋಣ. ಇಲ್ಲಿ 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 5-7. ದಯವಿಟ್ಟು ಯಾರು ಓದ್ತೀರಾ? ಫಸ್ಟ್ ಕ್ರಾನಿಕಲ್ಸ್ 28 ಚಾಪ್ಟರ್ 5-7. ನನ್ನ ಮಗನಾದ ಸಾಲೋಮೋನನನ್ನು ಯೆಹೋವನ ರಾಜ್ಯ ಸಿಂಹಾಸನವಾಗಿರುವ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸುವುದಕ್ಕೋಸ್ಕರ ಆರಿಸಿಕೊಂಡನು. ಆತನು ನನಗೆ, ನಿನ್ನ ಮಗನಾದ ಸೊಲೊಮೋನನೇ, ನನ್ನ ಆಲಯವನ್ನು ಅದರ ಪ್ರಾಕಾರಗಳನ್ನು ಕಟ್ಟಿಸುವನು. ನೋಡ್ರ, ಅವನು ನನಗೆ ಇಲ್ಲಿ ಹೇಳ್ಬೇಕಾರೆ ನಿನ್ನ ಮಗನಾಗಿರಂತ ಸೊಲೊಮೋನನು ಕಟ್ತಾನೆ ಅಂತ ಹೇಳ್ತಾರೆ. ಯಾಕಪ್ಪ ದಾವೀದನ ಮಕ್ಳಿರ್ಲ್ವಾ? ದಾವೀದನಿಗೆ 8 ಜನ ಹೆಂಡ್ತಿರೋ? ಯಾರಿಗೆ ಗೊತ್ತಿದ್ಯಾ ದಾವೀದನಿಗೆ 8 ಜನ ಹೆಂಡ್ತಿರೋ? ದಾವೀದನಿಗೆ 8 ಜನ ಹೆಂಡ್ತಿರು ಗೊತ್ತಿಲ್ವಾ? ಓದಿಲ್ವಾ? ಕರ್ದಿಲ್ವಾ? ಸರಿ, ದಾವೀದನಿಗೆ 8 ಜನ ಹೆಂಡ್ತಿರು. ಎಷ್ಟು? 8 ಜನ ಹೆಂಡ್ತಿರು ಅಲ್ವರ. ಸರಿ, 8 ಜನ ಹೆಂಡ್ತಿರು ಕೂಡ ಪಾಠ ಇದೆ ಅದರ. ಏನು ದೈಟ್ ಏನೋ ಸರಿ ನೋಡ್ಬೇಕಾದ್ರೆ 8 ಜನ ಹೆಂಗಸರು ಎಲ್ಲರ ಮಕ್ಳುಗಳನ್ನ ಚೆನ್ನಾಗಿ ಬೆಳೆಸ್ತಾರ್ರಿ ಅಂತೀರಿ ಅಲ್ವರ. ಅಂದ್ರೆ ದಾವೀದನ್ಗೆ ಬೆತ್ಷೆಬ ಒಬ್ರೇ ಅಲ್ಲ ರೀ ಅದರ. ಬೆತ್ಷೆಬ ಬಿಟ್ಟು ಎಷ್ಟೋ ಹೆಂಡ್ತಿರು ಏನಾಗಿದ್ರು ಇದ್ರು. ಅವ್ರುಗಳಿಗೆ ಏನಾಯ್ತು ಮಕ್ಳುಗಳು ಇತ್ತು. ಅರೆ ದೇವ್ರು ಏನ್ ಹೇಳ್ತಾರೆ, ನಾನು ಯಾರನ್ನ ಆಯ್ಕೆ ಮಾಡ್ತೀನಿ ಅಲ್ಲಿ ಸೊಲೊಮೋನ್ ಏನ್ ಮಾಡ್ತೀನಿ, ನಾನು ಆಯ್ಕೆ ಮಾಡ್ತೀನಿ. ಎಷ್ಟೋ ಇರ್ಲಿ ಸರಿ, ನಾನೇನ್ ಮಾಡ್ತೀನಿ ಸೊಲೊಮನ್ನ ಆಯ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ. ಆಮೇಲೆ ಮುಂದಕ್ಕೆ ಓದಿ ನೆಕ್ಸ್ಟ್ ವಾಕ್ಯನ. ನಿನ್ನ ಮಗನಾದ ಸೊಲೊಮೋನನು ನನ್ನ ಆಲಯವನ್ನು ಅದರ ಪ್ರಾಕಾರಗಳನ್ನು ಕಟ್ಟಿಸುವನು. ಅವನು ನನಗೆ ಮಗನಾಗಿರಬೇಕೆಂದು ಅವನನ್ನು ಆರಿಸಿಕೊಂಡಿದ್ದೇನೆ. ನೋಡ್ರ, ಅವನ್ ನನಗೇನಾಗಿರ್ಬೇಕು, ಅವನ್ ನನಗೆ ಮಗನಾಗಿರ್ಬೇಕು ಅಂತ ಏನ್ ಮಾಡ್ತೀನಿ ನಾನು ಅವನ್ನ ಆರಿಸ್ಕೊಂಡಿದ್ದೀನಿ ಅಂತ ಏನ್ ಮಾಡ್ತಾನೆ ಹೇಳ್ತಾನೆ ಅದರ. ಯಾಕಪ್ಪ ಅಂತಂದ್ರೆ ಏನ್ರಿ ದಾವೀದು ಏನ್ರಿ ಸಾಯ ಸಂದರ್ಭದಲ್ಲಿ ಅವನ ಅಧಿಕವಾಗಿ ತನ್ನ ಟೈಮ್ನ ಸ್ಪೆಂಡ್ ಮಾಡಿದ್ದು ಯಾರ ಜೊತೆಗೆ? ಯಾವ ಹೆಂಡತಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾನೆ? ಬೆತ್ಷೆಬ ಜೊತೆಗೆ ಸ್ಪೆಂಡ್ ಮಾಡ್ತಾನೆ ಗೊತ್ತಾ ಅವ್ನ ಟೈಮು ಅದರ. ಬೆತ್ಷೆಬ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾರೆ ಬೆತ್ಷೆಬಾಗ ಹುಟ್ಟಿರಂತ ಅವ್ನ ಮಗ ಯಾರಪ್ಪ? ಸೊಲೊಮೋನ್. ಚಿಕ್ಕ ವಯಸ್ಸಲ್ಲಿ ಇರ್ತಾನೆ. ಅವನ್ನ ಅವ್ರ ಅಪ್ಪ ಏನ್ ಮಾಡೋದಿಲ್ಲ, ಆಸ್ಥಾನಿರ ಹೊರಗಡೆಗೆ ಬಿಡಕ್ ಹೋಗಲ್ಲ ರೀ. ಎಲ್ಲ ಏನ್ ಮಾಡ್ತಾನೆ, ಮನೇಲೆ ಇದ್ಬಿಟ್ಟು ಎಲ್ಲಾ ವಿದ್ಯಾಭ್ಯಾಸ ಶಿಕ್ಷೆ ಎಲ್ಲವನ್ನ ಏನ್ ಮಾಡ್ತಾನೆ, ಕಳ್ಸ್ಕೊಡ್ತಾನ್ರಿ. ನಾವ್ ಇದನ್ನ ಹೇಳ್ತೀರಿ ಬೈಬಲ್ ನೋಡ್ಬೇಕಾದ್ರೆ ಈ ವಾಸ್ ಎ ಸ್ವೀಟ್ ಸಾಮಿಸ್ಟ್. ಸ್ವೀಟ್ ಸಾಮಿಸ್ಟ್ ಅಂದ್ರೆ ಏನ್ ಅರ್ಥ? ಹೆಂಗ್ ಗೊತ್ತ ಅರ್ಥ? ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ, ಸಾಮ್ಸ್, ಬುಕ್ ಆಫ್ ಸಾಮ್ಸ್ಗೆ ಏನ್ ಅಂತೀರಿ ಕನ್ನಡದಲ್ಲಿ? ಕೀರ್ತನೆಗಳು. ಕೀರ್ತನೆ ಏನ್ರಿ? ನಾವೆಲ್ಲ ಸೇರಿ ಒಂದು ಕೀರ್ತನೆ ಆಡ, ನಾನು ಏನ್ ಆಡ್ತೀರಾ ನೀವು? ಕೀರ್ತನೆ ಅಂದ್ರೆ ಕೀರ್ತನೆ 1ನೇ ಅಧ್ಯಾಯ ಓದ್ತೀರಾ? ಏನ್ ಆಡ್ತೀರಾ ಕೀರ್ತನೆ ಅಂದ್ರೆ? ಹಾಡು. ದಾವೀದ್ ಹೆಂಗತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೋ ವಯಸ್ಸಾಗಿರ್ಬೇಕಾರೆ, ಎದ್ದು ಓಡಾಡಕ್ ಆಗ್ತಾ ಇಲ್ಲ ಅದರ. ಎಲ್ಲ ತರ ಎಲ್ಲ ಮೈ ಆಲ್ಮೋಸ್ಟ್ ಫುಲ್ ರೆಸ್ಟ್. ದಾವೀದು ಮಲ್ಗ್ತಾ ಇರ್ಬೇಕಾರೆ ಏನ್ ಮಾಡೋನು, ಥಿಂಕ್ ಮಾಡೋನು ದೇವ್ರ ಬಗ್ಗೆ ಅದರ. ಆಕಾಶ ನೋಡೋನು, ಒಂದ್ ಸಂಗೀತ ನಾಡೋನು
ಅಲ್ವರ ಆ ಕಡೆ ಒಂದು ದೃಶ್ಯ ನೋಡೋನು, ಗಿಡ ಮರಗಳು ನೋಡಿ ಏನ್ ಮಾಡೋನು, ಸಂಗೀತ ನಾಡೋನು. ಯಾವಾಗೂ ದೇವ್ರ ಬಗ್ಗೆ ಥಿಂಕ್ ಮಾಡಿ ಏನ್ ಮಾಡ್ತಾರಂತೆ, ಸಂಗೀತ ಕೀರ್ತನೆಗಳು ಏನ್ ಮಾಡ್ತಾರಂತೆ, ಅವ್ನು ರಚನೆ ಮಾಡಿ ಆಡ್ತಾ ಇದ್ದಂತೆ. ಸೊ ಅಂದ್ರೆ ಏನು ಅರ್ಥ ಅಂದ್ರೆ, ದಾವಿದು ಸ್ಪಿರಿಚುವಲ್ ಆಗಿ ತಮ್ಮ ಟೈಮ್ ಏನ್ ಮಾಡಿದಾನೆ ಅವ್ನು ಸ್ಪೆಂಡ್ ಮಾಡಿದಾನೆ. ನೋಡಿ ದಾವಿದು ಎಷ್ಟು ಒಳ್ಳೆ ಮನುಷ್ಯನಾಗಿದ್ದ ಅಂತಂದ್ರೆ, ದಾವಿದಿನ್ಗೆ ಏನಾಗ್ಬಿಡ್ತಾರೆ, ವಯಸ್ಸಾಗಿರ್ಬೇಕಾದ್ರೆ ಅವನು ಏನಂತಾರೆ, ಎದ್ದು ಓಡಾಡಕ್ಕಾಗಲ್ಲ. ಅಂದ್ರೆ ಈ ಸಿಮ್ಸ್ ಟು ಬಿ ವೆರಿ ಓಲ್ಡ್ ಅದರ. ಅವಾಗ ಏನಪ್ಪ ಮಾಡ್ತಾನೆ ಅಂತಂದ್ರೆ, ಅವನಿಗೆ ಸ್ವಲ್ಪ ಏನ್ರಿ ಚೇತರಿಸ್ಕೊಂಡ್ಲಿ, ಅವನಿಗೆ ದೇಹದಲ್ಲಿ ಬಲ ಬರಲಿ, ಅವನು ಸ್ವಲ್ಪ ಬೆಚ್ಚಿಗಾಗ್ಲಿ ಅಂತ ಏನ್ ಮಾಡ್ತಾರೆ, ಅವನಿಗೆ ಒಂದು ಮೆಡಿಸಿನ್ ಕೊಡ್ತಾರೆ. ಗೊತ್ತಿದೆ ಏನ್ ಮೆಡಿಸಿನ್ ಕೊಡ್ತಾರೆ ಅಂತ? ಮದುವೆ ಮಾಡ್ತಾರೆ. ಹಾ, ನೋಡ್ರ ನೋಡಿ, ಓದಾನ ಇಲ್ಲಿ 1ನೇ ಅರಸು 1ನೇ ಅಧ್ಯಾಯ 1ರಿಂದ 4. ಅರಸನಾದ ದಾವೀದನು ದಿನ ತುಂಬಿದ ಮುದುಕನಾಗಿದ್ದನು. ಸೇವಕರು ಎಷ್ಟು ಕಂಬಳಿಗಳನ್ನು ಹೊದಿಸಿದರೂ ಅವನಿಗೆ ಬೆಚ್ಚಗಾಗುತ್ತಿದ್ದಿಲ್ಲ. ದಿನ ತುಂಬಿದ ಮುದುಕ. ಏನಕ್ಕೆ ದಿನ ತುಂಬಿದ ಮುದುಕಂಗೆ ಬೆಚ್ಚಗಾಗಲ್ಲ ಅಂತಂದ್ರೆ, ನಮ್ಮ ದೇಹದಲ್ಲಿ ಬ್ಲಡ್ ಇದ್ರೆ, ಬ್ಲಡ್ ಹರಿತಾ ಇದ್ರೆ ಏನಾಗ್ತಾರೆ, ಹೀಟ್ ಇರ್ತಾರೆ ಮೈಂಡ್ನಲ್ಲಿ. ಯಾವಾಗ ಬ್ಲಡ್ ಕಂಟೆಂಟ್ ಕಮ್ಮಿ ಆಗ್ಬಿಡ್ತದೋ, ಬ್ಲಡ್ ಹರಿಯೋದು ಫ್ಲೋ ಕಮ್ಮಿ ಆಗ್ತದೋ, ಏನಾಗ್ತದೆ ಬ್ಲಡ್ಡಲ್ಲಿ ಬಾಡಿಲಿ ಏನಾಗಲ್ಲ, ಹೀಟ್ ಇರಲ್ಲ. ಯಾವಾಗ ಹೀಟ್ ಇರಲ್ವೋ ಮನುಷ್ಯ ಸ್ಲೋ ಆಗಿ ಏನು ಮಾಡ್ತಾನೆ, ಅವನು ನಿದ್ದೆಗೆ ಜಾರಕ್ಕೆ ಏನು ಮಾಡ್ತಾನೆ, ಅವನು ಶುರು ಮಾಡ್ತಾನೆ ಅಲ್ವರ. ಅದಕ್ಕೆ ಅವ್ರು ಅಬ್ಸರ್ವ್ ಮಾಡಿದಿರಾ, ಒಳ್ಳೆ ಕೋಲ್ಡ್ ಐಟಮ್ ತಿಂದ್ರೆ ನಮ್ಗೆ ಚೆನ್ನಾಗೆ ನಿದ್ದೆ ಬರ್ತಾರೆ. ಏನು ಕೋಲ್ಡ್ ವಾರ್ಮ್ ಐಟಮ್ ಅಂತಂದ್ರೆ, ಜಸ್ಟ್ ಔಟ್ ಆಫ್ ದ ಸ್ಕ್ರಿಪ್ಚರ್ಸ್ ನಿಮ್ಗೆ ಜಸ್ಟ್ ಥಾಟ್ ಹೇಳ್ತೀನಿ. ಕೋಲ್ಡ್ ಐಟಮ್ ಅಂದರೆ ಆಹಾರ ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಏನಾಗ್ತಾರೆ ಒಡೆ, ಅದು ಮೆಟಬಾಲಿಸಮು ತುಂಬ ಸ್ಲೋ ಹೋಗ್ತಾರೆ ರೀ. ಅದರಿಂದ ನಮ್ಮ ದೇಹಕ್ಕೆ ಏನಾಗೋದು, ಫಾಸ್ಟಾಗಿ ಮೆಟಬಾಲಿಸಮ್ ಆಗಲ್ಲ. ಅಂದರೆ ಹೀಟ್ ಏನಾಗಲ್ಲ, ಇಮ್ಮಟಗೆ ಜನರೇಷನ್ ಆಗಲ್ಲ, ಸ್ಲೋ ಆಗಿ ಏನಾಗೋದು, ಡೈಜೆಸ್ಟ್ ಆಗೋದು ಅಲ್ವರ. ಅದೇ ಹೀಟ್ ಜನರೇಟ್ ಆಗ್ತದೆ ಹೆಂಗೆ ಗೊತ್ತಾ ಮೀನಿಗೂ, ಆ ತಿನ್ನೋಂಥ ಪದಾರ್ಥ ಫಾಸ್ಟಾಗಿ ಏನಾಗ್ತದೆ, ಮೆಟಬಾಲಿಸಮ್ ಒಡೆ ಬ್ರೇಕಪ್ ಆಗಿ ಹೀಟ್ ಏನಾಗ್ತದೆ ಅಲ್ಲಿ ಜನರೇಟ್ ಆಗ್ತದೆ. ಅದಕ್ಕೆ ನೋಡ್ಬೇಕಾದ್ರೆ ನೀವು ಖಾರ ತಿಂದು ಏನಾಗ್ತಾರೆ, ನಿಮಗೆ ಹೀಟ್ ಆಗ್ತಾ ನೋಡಿರ್ತೀನಿ, ಅದರ ಮೈಯೆಲ್ಲ ಬೆವರು ಬರೋಕ್ಕೆ ಶುರು ಆಗ್ತದೆ. ಯಾಕೆ ಒಡೆ ಡೈಜೆಷನ್ ಏನಾಗ್ತಾರೆ ಫಾಸ್ಟಾಗಿ, ಆ್ಯಸಿಡ್ ಎಲ್ಲ ಜನರೇಟ್ ಆಗಿ ಅದನ್ನೆಲ್ಲ ಎಂಜೈಮ್ಸ್ ಎಲ್ಲ ಬ್ರೇಕ್ ಮಾಡಿ ಡೈಜೆಸ್ಟ್ ಸಿಸ್ಟಮ್ ಏನು ಮಾಡ್ತಾ ಇದ್ದಾರೆ, ಪುಷ್ ಔಟ್ ಮಾಡ್ತಾ ಇರ್ತಾರೆ. ದಾವೀದನಿಗೆ ಏನಾಯ್ತು, ವಯಸ್ಸಾದ್ಮೇಲೆ ರಕ್ತ ಕಮ್ಮಿ ಆಗೋಯ್ತು. ಅವಾಗೇನ್ರಿ ಬಾಡಿ ಏನಾಗ್ತಲ್ಲ, ಬೆಚ್ಚಿಗೆ ಆಗ್ತಾ ಇಲ್ಲ, ಯಾವಾಗೂ ಸ್ಲೀಪ್ ಮೋಡು ಅದರ ಹೆಂಗಿದ್ದಂತೆ, ಸುಮ್ಮನೆ ಪೇಷಂಟ್ ಥರ ಮಲಗಿರಂಗಿರ್ತಾರಂತೆ. ಅದಕ್ಕೆ ಬೆಚ್ಚಿ ಏನು ಮಾಡ್ತಾಳೆ, ಇವನು ಬೆಚ್ಚಿಗೆ ಮಾಡಕ್ಕೆ ಏನು ಮಾಡ್ತಾನೆ, ಪ್ರಯತ್ನ ಮಾಡ್ತಾಳೆ. ಏನು ಮಾಡ್ತಾಳೆ, ಎಲ್ಲ ಥರ ಟ್ರೀಟ್ಮೆಂಟ್ ಮಾಡಿತಲ್ಲ ಅಫ್ಕೋರ್ಸ್ ಬೆಚ್ಚಿ ಕೊನೆಗೆ ಏನು ಮಾಡ್ತಾಳೆ ನಿಂತೆ ನೆಕ್ಸ್ಟ್. ಆದುದರಿಂದ ಅವನ ಸೇವಕರು ಅವನಿಗೆ, ನಮ್ಮ ಒಡೆಯನಾದ ಅರಸನಿಗೋಸ್ಕರ ಒಬ್ಬ ಕನ್ಯೆಯನ್ನು ಹುಡುಕತಕ್ಕದ್ದು, ಆಕೆಯು ಅರಸನ ಸನ್ನಿಧಿಯಲ್ಲಿದ್ದುಕೊಂಡು ಅವನನ್ನು ಪರಾಮರಿಸಬೇಕು. ಆಕೆಯು ನಮ್ಮ ಒಡೆಯನಾದ ಅರಸನ ಮಗ್ಗಲಲ್ಲಿ ಮಲಗುವುದಾದರೆ ಅವನಿಗೆ ಬೆಚ್ಚಗಾಗುವುದು ಎಂದು ಹೇಳಿ, ಇಸ್ರಾಯೇಲರ ಎಲ್ಲಾ ಪ್ರಾಂತ್ಯಗಳಲ್ಲಿ ಅತಿ ಸುಂದರಿಯಾದ ಹುಡುಗಿಯನ್ನು ಹುಡುಕುವುದಕ್ಕೆ ಹೋಗಿ ಶೋನಮ್ ಊರಿನ ಅಭಿಷೇಕ್ ಎಂಬಾಕೆಯನ್ನು ಕಂಡು ಆಕೆಯನ್ನು ಅರಸನ ಬಳಿಗೆ ಕರ್ಕೊಂಡು ಬಂದರು. ಬಹು ಸುಂದರಿಯಾದ ಈಕೆಯು ಅರಸನನ್ನು ಪರಾಮರಿಸುವ ಸೇವಕಿಯಾದಳು. ಅರಸನು ಈಕೆಯನ್ನು ಸಂಗಮಿಸಲಿಲ್ಲ. ನೋಡ್ರ ಏನ್ ಮಾಡ್ತಾರೆ, ಒಂದು ಸುಂದರವಾಗಿರೋ ಸ್ತ್ರೀ ಏನ್ ಮಾಡ್ತಾರೆ, ಕರ್ಕೊಂಡ್ ಬರ್ತಾರೆ. ಪ್ರಸಂಗಿಲಿ ಹೇಳ್ತಾರಲ್ಲ, ಒಬ್ರಕ್ಕಿಂತ ಇಬ್ರು ಏನ್ರಿ ಬೆಟರ್ ಅದರ. ಒಬ್ರಿದ್ರೆ ಹೀಟ್ ಜನರೇಟ್ ಆಗ್ತದ, ಇಬ್ರಿದ್ರೆ ಏನಾಗ್ತದೆ ಅದರ ಶಾಖ ಬರ್ತಾರೆ. ಅದ್ಗೆ ಏನ್ ಮಾಡ್ತಾರೆ ಅಂದ್ರೆ, ಅವ್ನ ಬಾಡಿ ಹೀಟ್ ಆಗ್ಲಿ, ಅವ್ನು ಇನ್ನೂ ಸ್ವಲ್ಪ ಜೀವಂತವಾಗಿರ್ಲಿ, ಬಲ ಬರ್ಲಿ ಅಂತ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಸುಂದರವಾಗಿರೋ ಸ್ತ್ರೀ ಏನ್ ಮಾಡ್ತಾರೆ, ಕರ್ಕೊಂಡ್ ಬಂದು ಬಿಡ್ತಾರೆ. ಆ ಸುಂದರವಾದ ಸ್ತ್ರೀ, ಶಿ ವಾಸ್ ಎ ವೆರಿ ಗುಡ್ ಡೀಸೆಂಟ್ ವುಮೆನ್. ನೋಡಿರ್ತೀನಿ, ಅಬ್ಸರ್ವ್ ಮಾಡಿದ್ದೀನಿ. ಶಿ ಡಿ ನಾಟ್ ಲೈವ್ ವಿತ್ ಡೇವಿಡ್ ಜೊತೆ ಹೋಗಿ ಮಾಡಕ್ ಹೋಗಿಲ್ಲ, ಮಲ್ಗಕ್ ಹೋಗಿಲ್ಲ, ದಾವಿದನ್ ಟೆಂಟ್ ಮಾಡಕ್ ಹೋಗಿಲ್ಲ ನೋಡಿರ್ತೀನಿ ಅದರ. ಆದ್ರೆ ದಾವಿದನ್ಗೆ ಏನ್ರಿ ಹಾರೈಕೆ ಮಾಡಕ್ ಏನಾಗಿಲ್ಲ ಅಂತೆ, ಯಾವುದೇ ರೀತಿ ಅವ್ರ ಕೊರತೆ ನೋಡಿಸ್ಲಂತೆ ಅದರ. ಆದ್ರೆ ದಾವಿದ್ ಕೂಡ ಹೆಂಗಿದೆ ಅಂತ, ವಾಸ್ ವೆರಿ ಜೆನ್ಯೂನ್ ಪರ್ಸನ್ ನೋಡಿರ್ತೀನಿ ಅದರ, ವೆರಿ ಬ್ಯೂಟಿಫುಲ್ ವುಮನ್ ಅದರ. ಟೆಂಪ್ಟ್ ಆಗ್ಬೋದಾಯ್ತು, ಆದ್ರೆ ದಾವಿದ್ ಏನ್ ಮಾಡಕ್ ಹೋಗಿಲ್ಲ, ಆತರ ಯಾವುದೇ ರೀತಿ ಒಂದು ದುಷ್ಟ ಕೆಲಸ ಮಾಡಕ್ ಹೋಗಿಲ್ಲ ಅದರ. ಅದಕ್ಕೆ ದಾವಿದು ಯಾವಾಗೂ ಏನಾಗಿದೆ ಅಂತಂದ್ರೆ, ಈ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ದೇವ್ರ ಬಗ್ಗೆ ಅಧಿಕವಾಗಿ ಏನ್ ಮಾಡ್ತಿದ್ದಂತ ಅವನು ಧ್ಯಾನ ಮಾಡ್ತಂತೆ. ಇವಾಗ ಇದೇ ಸೈಕಾಲಜಿಯಲ್ಲಿ ಯಾರು ಹುಟ್ಟಿರೋದು, ಸೊಲೊಮನ್. ಅದಕ್ಕೆ ಎಷ್ಟೋ ಜನ ಹೆಂಡ್ತಿರಿದ್ರು, ದೇವ್ರು ಕರೆಕ್ಟಾಗಿ ಯಾಕಪ್ಪ ಸೊಲೊಮನ್ ಆಯ್ಕೆ ಮಾಡೋದಂತಂದ್ರೆ, ಸೊಲೊಮನ್ನಲ್ಲಿ ಆ ಮೈಂಡ್ ಏನ್ ಮಾಡ್ತಾರೆ, ಅವರು ರೀಡ್ ಮಾಡ್ತಾರೆ. ಏನ್ ಮೈಂಡು, ದೇವರಿಗೆ ವಿಧೇಯನಾಗಿ ದೇವ್ರ ಮೇಲೆ ಭಯ ಭಕ್ತಿ ಇರೋಂಥದ್ದು, ದೇವ್ರ ವಾಕ್ಯದಲ್ಲಿ ಧ್ಯಾನ ಮಾಡೋಂಥ ಒಂದು ಮೈಂಡ್ ಏನಾಗಿತ್ತು ಅವನಿಗೆ ಇತ್ತು. ಆದ್ರೆ ಒಂದು ಕಂಡೀಷನ್ ಹೇಳ್ತಾರೆ ನೋಡ್ರಿ ದೇವ್ರು ಏನಂದ್ರು. ಇವಾಗ ಪೂರ್ವಕಾಲ ವೃತ್ತಾಂತಕ್ಕೆ ಬನ್ನಿ, 1ನೇ ಪೂರ್ವಕಾಲ ವೃತ್ತ ಅಂತ 28ನೇ ಅಧ್ಯಾಯ
5 ಮತ್ತು 6 ಓದ್ರಲ್ವಾ, ಸೊಲೊಮೋನ್ ನನ್ನ ಮಗನಾಗಿರ್ತಾನೆ, ಅವನು ದೇವರ ಆಲಯವನ್ನು ಏನ್ ಮಾಡ್ತಾನೆ, ಕಟ್ತಾನೆ ಅಲ್ವರ. ಆದ್ರೆ ಇನ್ನೊಂದು ಕಂಡೀಷನ್ ಹೇಳ್ತಾರೆ, ಇಷ್ಟು ನಂಗೆ ಮುಂದಕ್ಕೆ 1ನೇ ಪೂರ್ವಕಾಲ ವೃತ್ತ ಅಂತ 28ನೇ ಅಧ್ಯಾಯ ಮುಂದಕ್ಕೆ ಹೋದ್ರಿ ನೋಡೋಣ ಅಂತೀನಿ. ಅವನನ್ನು ಆರಿಸಿಕೊಂಡಿದ್ದೇನು, ನಾನು ಅವನಿಗೆ ತಂದೆಯಾಗಿರುವೆನು. ಅವನು ಈಗಿನಂತೆ ಯಾವಾಗಲೂ ನನ್ನ ಆಜ್ಞಾವಿಧಿಗಳನ್ನು ಕೈಕೊಂಡು ನಡೆಯುವುದಾದರೆ ಅವನ ರಾಜ್ಯವನ್ನು ಸದಾ ಕಾಲವು ಸ್ಥಿರಪಡಿಸುವೆನೆಂದು ಹೇಳಿದ್ದಾನೆ. ಏನ್ ಹೇಳ್ತಾರೆ, ಈಗಿನಂತೆ, ಅವನು ಈಗಿನಂತೆ ಯಾವಾಗಲೂ ಸದಾ ಕಾಲ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯೋನಾದರೆ. ಸೊಲೊಮೋನ್ಗೆ ಧಾರಾಳವಾಗಿ ಹೇಳುವಾಗ ಆಶೀರ್ವಾದ ಕೊಟ್ಬಿಟ್ರಿ, ಏನು ಕುಂದು ಕೊರತೆ ಇಲ್ಲ, ಅವ್ರ ಅಪ್ಪ ಎಲ್ಲ ಸಂಪಾದನೆ ಮಾಡಿಬಿಟ್ಟಾರೆ, ಏನು ಟೆನ್ಷನ್ ಇಲ್ಲ, ಇವನ್ ಜಸ್ಟ್ ಎಕ್ಸಿಕ್ಯೂಟ್ ಮಾಡೋದಷ್ಟೇ ಪ್ಲಾನ್ ರೀ. ಏನಂತಾರೆ, ಎಲ್ಲ ಒಳ್ಳೆ ಟೀಮ್ ಇತ್ತು, ಅಲ್ಲ ಒಳ್ಳೆ ಆರ್ಕಿಟೆಕ್ಟ್ಸು, ಇಂಜಿನಿಯರ್ಸು, ದಾವಿದನ್ಗೆ ಏನು ಸಪೋರ್ಟ್ ರೀ, ಎಲ್ಲ ಏನಾಗಿತ್ತು, ಬೆಂಬಲ ಇತ್ತು. ಏನ್ ಕೇಳ್ತಾನೆ ದಾವಿದು, ದೇವ್ರೇ ನನಗೆ ಪರ್ಮಿಷನ್ ಕೊಟ್ಬಿಡ್ತೇವ್ರೆ, ನಾನು ಬಲ ಕೊಟ್ಬಿಡು, ಆಲಯ ಕಟ್ಬಿಡ್ತೀನಿ ಅಂತ ಹೇಳ್ತಾರೆ. ನೀನ್ ಕಟ್ಟಂಗಿಲ್ಲಪ್ಪ, ನೀನು ಹೋಗ್ಬಿಡು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾನೆ, ಇವ್ ಹೇಳಿದ ತಕ್ಷಣ ಸೋಲೊಮೋನ್ಗೆಲ್ಲ ಪ್ಲಾನ್ ಹಾಕಿ ಕೊಟ್ಟಿರ್ತಾನ್ರಿ, ಅವ್ನು ಜೀವಂತವಾಗಿ ಇರ್ಬೇಕಾದ್ರೆ ಇದನ್ನೆಲ್ಲ ಸತ್ತೋಗಿ ಎಕ್ಸಿಕ್ಯೂಟ್ ಮಾಡಕ್ಕೆ ಏನೇನೆಲ್ಲ ಬೇಕೋ ಎಲ್ಲವನ್ನೂ ಏನ್ ಮಾಡ್ತಾನೆ, ಸೋಲೊಮೋನ್ಗೆ ಹೇಳ್ಕೊಡ್ತಾನೆ. ಅವಾಗ ಯೋಚನೆ ಮಾಡಿದ್ದೀನಿ, ಸೋಲೊಮೋನು ಒಂದು ಚಿಕ್ಕ ಹುಡುಗ, ಯವನಸ್ಥ, ಆಲ್ಮೋಸ್ಟ್ 16 ಇಯರ್ಸ್ 17 ಇಯರ್ಸ್, ಅದರ ಲ್ಯಾಡ್, ಅದರ ಬೈಬಲ್ ಇಸ್ ಕಾಲ್ಡ್ ಅಸ್ ಲ್ಯಾಡ್. ಐಸಾಕನ್ ಏನ್ ಹೇಳ್ತಾರೆ ಬೈಬಲ್ ನೋಡ್ಬೇಕಾರೆ, ಐಸಾಕ್ನ ಬಲಿಕೊಂಡು ಹೋಗ್ಬೇಕಾರೆ, ಐಸಾಕ್ ಆಲ್ಮೋಸ್ಟ್ 18 ಇಯರ್ಸ್, ಬೈಬಲ್ ಹೇಳ್ತಾರೆ ಈ ವಾಸ್ ಎ ಲ್ಯಾಡ್ ಅಂತ ಹೇಳ್ತಾರೆ. ಲ್ಯಾಡ್ ಅಂದ್ರೆ ಏನ್ರಿ ಒಂದು ಪಕ್ವವಾಗಿ ಏನೇ ಬೆಳೆದಿಲ್ಲ ರೀ ಅಲ್ವರ. ಆದ್ರೂ ಕೂಡ ಏನಾಗಿದ್ದ, ದೇವ್ರಿಗೆ ವಿಧೇಯನಾಗಿದ್ದ. ಅದರ ಸೋಲೊಮನ್ಗೆ ಅಭಿಷೇಕ ಮಾಡಿ ಸಿಂಹಾಸನ ಕೂಡಿಸ್ಬೇಕಾರೆ ಸೋಲೊಮನ್ ಏನ್ ಹೇಳ್ತಾರೆ, ಅಯ್ಯೋ ದೇವ್ರೆ, ಈ ಎಲ್ಲಾ ಮಂದಿಗಳನ್ನ ಮೇಯಿಸೋದಿಕ್ಕೆ ನಾನು ಕುರ್ಬೋನ, ಅಯ್ಯೋ ನನ್ಗೆ ಅದು ಯೋಗ್ಯನೇ ಇಲ್ಲ ದೇವ್ರೆ, ನನಗೆ ಬುದ್ಧಿನೇ ಇಲ್ಲ, ಜ್ಞಾನ ಇಲ್ಲ, ನನ್ ಪೆದ್ದ, ದಯವಿಟ್ಟು ನನ್ಗೆ ಏನ್ ಕೊಡು, ಜ್ಞಾನ ಕೊಡು ಅಂತ ಕೇಳ್ತಾರೆ. ದೇವ್ರು ಫುಲ್ ಖುಷಿ ಆಗ್ಬಿಡ್ತಾರ್ರಿ. ಅಂದ್ರೆ ಇವೆಲ್ಲ ಕೇಳ್ಬೇಕು ಅಂದ್ರೆ, ಒಬ್ಬ ಯಂಗ್ಸ್ಟರ್ಸ್ ಇವೆಲ್ಲ ಕೇಳ್ಬೇಕು ಅಂತಂದ್ರೆ ಅವ್ನ್ ದೇವ್ರಿಗೆ ಏನಾಗಿರ್ಬೇಕು, ಅವನು ವಿಧೇಯನಾಗಿರ್ಬೇಕ್ರಿ. ಅದಕ್ಕೆ ಹೇಳ್ತಾರೆ, ಇವಾಗ ನೀನು ವಿಧೇಯನಾಗಿದ್ಯಲ್ಲ, ಅದೇ ತರ ಏನಾಗಿರ್ಬೇಕು, ನೀನು ವಿಧೇಯನಾಗಿರ್ಬೇಕು. ಯಂಗ್ಸ್ಟರ್ಸ್ ಇವೆಲ್ಲ ಹೆಂಗ್ ಕೇಳ್ತಾರೆ ಹೇಳಿ ಇವಾಗ. ಅಯ್ಯೋ ನಾನು ಚೆನ್ನಾಗಿ ಓದ್ಬೇಕು, ಒಳ್ಳೆ ಕೆಲಸ ಸಂಪಾದನೆ ಮಾಡ್ಬೇಕು, ಸಖತ್ತಾಗಿ ದುಡ್ಡು ಏನ್ ಮಾಡಬೇಕು, ಒಂದು ಸೂಪರ್ ಆಗಿರಂತ ಏನ್ ಮಾಡ್ಬೇಕು, ಮನೇನ ಕಟ್ಟಬೇಕು, ಅದ್ರಲ್ಲಿ ಹೆಂಗಿರ್ಬೇಕು, ಹಂಗಿರ್ಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು, ಒಂದು ಲಕ್ಸುರಿ ಕಾರ್ ತಗೊಬೇಕು, ಬ್ಯೂಟಿಫುಲ್ ಆಗಿ ಹುಡುಗಿ ಕರ್ಕೊಂಡೋಗ್ಬೇಕು, ಊರೆಲ್ಲ ಮನೆ ಮಾಡ್ಕೊಂಡು ಏನ್ ಮಾಡ್ಬೇಕು, ತಿರ್ಗಾಡ್ಬೇಕು. ಇದೇ ಇರೋದು ಅಲ್ವರ. ನಂಬಿಡಿ, ಸತ್ಯ ತಿಳಿದಂಥ ಮಕ್ಳಿಗೆ ಹತ್ರ ಇದೆಯಲ್ವೋ, ಅದ್ರ ಲೌಕಿಕವಂತ ಎಲ್ಲಾ ಮನ್ಸಿಗೆ ಇರೋಂಥ ತಾಟೆ ಇದು. ಅದ್ರ ಅದಕ್ಕೆ ಎದ್ದಿ ಬಿದ್ದಿ ಸಮಾಜದಲ್ಲಿ ಏನ್ ಮಾಡ್ತಾರೆ, ತಲೆ ಕೆಡ್ಸ್ಕೊಂಡು ಏನ್ ಮಾಡ್ತಾರೆ, ದುಡ್ಡು 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 ಅಂತ ಹೋಗ್ತಾರೆ ಅಲ್ರ. ಸೊಲೊಮೋನ್ ಹೆಂಗಿದ್ದಂತೆ, ಏನ್ ಕೇಳ್ತಾನೆ, ದೇವತಾ ಜ್ಞಾನ ಕೇಳ್ತಾನೆ, ದೇವ್ರು ಇಷ್ಟ ಆಗೋಯ್ತದೆ. ಇವ್ನು ಏನಕ್ಕೆ ಕೇಳ್ತಾರೆ, ಜ್ಞಾನ ಕೇಳ್ತಾನಲ್ಲಪ್ಪ ಅಂತ ಏನ್ ಮಾಡ್ತಾರೆ, ಜ್ಞಾನವನ್ನ ದಯಪಾಲಿಸ್ತಾರೆ. ಅದೇ ಏನ್ ಅಂದ್ಬಿಟ್ಟು ಕಂಡೀಷನು, ನೀನ್ ಈ ತರ ವಿಧೇಯನಾಗಿದ್ಯಲ್ಲ, ಇದೇ ತರ ನೀನ್ ಮಾಡ್ಬೇಕು, ನೀನ್ ಸದಾಕಾಲ ವಿಧೇಯನಾಗಿರ್ಬೇಕು. ದಟ್ ಈಸ್ ದ ಮೇನ್ ರೀ. ಓಟ ಆರಂಭ ಮಾಡ್ಬಿಟ್ರಿ, ಎಂಟ್ರಿ ಆಗ್ಬಿಟ್ರಿ ಅಂತೆಲ್ಲರೂ ಇಂಪಾರ್ಟೆಂಟು. ಈ ಓಟನ ಕಡೆಯವರೆಗೂ ಸ್ಥಿರಚಿತ್ತವಾಗಿ ಏನ್ ಮಾಡ್ಬೇಕು, ನಾವು ಉಳಿಸ್ಕೊಬೇಕ್ರಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊಲೊಮೋನ್ನಲ್ಲಿ ಏನ್ರಿ, ಇದೇ ದೇವರೇ ಮಾಡಲಿಲ್ಲ, ಕಂಡು ಬರಲಿಲ್ಲ. ನಾನು ಹೇಳಂತ ನಿಬಂಧನೆ ಕೈಗೊಂಡು ನೋಡಿದ್ರೆ ನಿನ್ನ ಸಿಂಹಾಸನವನ್ನು ಯುಗ ಯುಗಾಂತರಕ್ಕೆ ಏನ್ ಮಾಡ್ತೀನಿ, ನಾನು ಸ್ಥಿರಪಡಿಸ್ತೀನಿ ಅಂತ ಯೋಚನೆ ಮಾಡಿದ್ದೀನಿ. ಸೊಲೊಮೋನು 1000 ಜನ ಹೆಂಡ್ತಿನ ಮದುವೆ ಮಾಡ್ಕೊಂಡಿದ್ದೀರಾ, ಎಷ್ಟು ಜನ ಮದುವೆ ಮಾಡ್ಕೊಳ್ಳಿ, ಹೋಗ್ಲಿ ಬಿಟ್ರಿ ಎತ್ಲಗೆ. ಅದೇ ನಾಜೂಕಾಗೆ ದೇವ್ರ ವಾಕ್ಯಕ್ಕೆ ವಿಧೇಯನಾಗಿ ಬದುಕ್ಬಿಟ್ಟಿದ್ರೆ ದೇವ್ರು ಏನ್ ಮಾಡಿರೋರು, ಅವನ ಆಸ್ಥಾನನ ಏನ್ರಿ ಸೂಪರ್ ಆಗಿ ಮಾಡ್ಬಿಟ್ಟಿರೋರಿ. ಅಲ್ರ 40 ವರ್ಷದಲ್ಲೇ ಏನ್ ಫೇಮಸ್ ಆಗ್ಬಿಟ್ಟ ಅಂದ್ರೆ, ವರ್ಲ್ಡ್ ಫೇಮಸ್ ಸೆಲೆಬ್ರಿಟಿ. ಅವನ್ ಜ್ಞಾನ ಅಂತ ತಿಳ್ಕೊಳಕ್ಕೆ ಬೇರೆ ಬೇರೆ ದೇಶದಲ್ಲಿರಂತ ಏನಂತ ಎಲ್ಲರೂ ರಾಜರು ಅರಸರೆಲ್ಲ ಬರೋರಂತೆ. ಅದೆಲ್ಲ ಓದನ್ ದೇವಚಿತ್ತಾರೆ ಯಾವಾಗ ನೋಡೋಣ ಅಂತೆಲ್ಲ, ದೇವ್ರ ರಾಜ್ಯದಲ್ಲಿ ಹೇಗಿರ್ತಾರೆ ಇವೆಲ್ಲ ನಮ್ಗೆ ಎಕ್ಸಾಂಪಲ್ ರೀ. ಅವನ ರಾಜ್ಯದಲ್ಲಿ ಚಿನ್ನಕ್ಕೆ ಏನ್ ಬೆಲೆ ಇತ್ತು, ಚಿನ್ನನ ಹೆಂಗೆ ಯೂಸ್ ಮಾಡ್ತಾ ಇದ್ರು, ಅವನ ರಾಜ್ಯದಲ್ಲಿ ದೂರದಿಂದ ಯಾರೆಲ್ಲ ಬಂದು ಕೇಳ್ಕೊಂಡ್ರು ನ್ಯೂಸ್ಗಳನ್ನ ಎಲ್ಲ ಏನ್ರಿ, ಕ್ರಿಸ್ತನ ರಾಜ್ಯದಲ್ಲಿ ದೇವರಾಜ್ಯ ನಡೆಯುವಂಥ ವಿಚಾರಗಳು, ಕ್ರಿಸ್ತನ ಆಡಳಿತದಲ್ಲಿ ಹೇಗಿರ್ತಾರೆ, ಆತನ ಸಿಂಹಾಸನ ಹೆಂಗಿರ್ತಾರೆ, ಆತನ ಡಿಸಿಷನ್ಸ್ ಹೆಂಗಿರ್ತಾರೆ, ಆತನ ಜಡ್ಜ್ಮೆಂಟ್ಗಳು ಹೆಂಗಿರ್ತಾರೆ, ಆತನ ವೈಭವನ ತಿಳ್ಕೊಳಕ್ಕೆ ಯಾರೆಲ್ಲ ಬರ್ತಾರೆ ಅಂತೇನ್ರಿ ಇವೆಲ್ಲ ಪಾಠ. ಏನಿವೆ ನೋಡ್ಬೇಕಾರೆ ಏನ್ರಿ, ಸೊಲೊಮನ್ಗೆ ಕಂಡೀಷನ್ ಹಾಕಿದ್ರು. ಅಂದ್ರೆ ಸೊಲೊಮನ್ನ ಆಯ್ಕೆ ಮಾಡ್ಬಿಟ್ರು, ನಿನ್ನ ಸಿಂಹಾಸನ ಇರ್ತಾರೆ ಅಂತ ನಿಂತ ತಕ್ಷಣ ಪರ್ಮನೆಂಟ್ ಆಗಿ ಇರ್ತ ಅಂತ ಏನ್ರಿ, ಕಂಡೀಷನ್ ಇಲ್ಲ ರೀ. ಇಟ್ ವಾಸ್ ಅಪಾನ್ ಎ ಕಂಡೀಷನ್. ನೀನೇನಾಗಿರ್ಬೇಕು, ವಿಧೇಯನಾಗಿರ್ಬೇಕು. ನಮಗೂ ಹಂಗೆ ರೀ, ನಾವು ವಿಧೇಯರಾಗಿದ್ರೆ ನಮ್ಗೆ ಕರೀತಾರೆ ದೇವ್ರು, ಸತ್ಯ ಕರಿಬೇಕು. ಏನ್ ಮಾಡ್ತಾರೆ, ನಮ್ಮಲ್ಲಿ ಹಂಬಲ್ನೆಸ್ಸು ನೋಡ್ತಾರೆ, ನಮ್ಮಲ್ಲಿ ದೀನತೆ ಪ್ರೀತಿ ಎಲ್ಲ ನೋಡ್ತಾರೆ. ಆದ್ರೆ ಸತ್ಯಕ್ಕೆ ಬಂದ್ಮೇಲೆ ಇದನ್ನ ನಾವು ಉಳಿಸ್ಕೊಂಡ್ಲಿಲ್ಲ ಅಂತಂದ್ರೆ ನಮ್ಮನ್ನ ಏನ್ ಮಾಡ್ತಾರೆ ದೇವ್ರು,
ನಮ್ಮನ್ನು ಕಿತ್ತು ಬಿಸಾಕ್ತಾರೆ. ಮೇನೆಲ್ಲ ಕೇರೇ ಮಾಡಲ್ಲ ರೀ. ನಾನು ನನ್ನ ಜೀವನದಲ್ಲಿ 25 ಇಯರ್ಸಲ್ಲಿ ಎಷ್ಟೆಷ್ಟು ದೊಡ್ಡ ಬ್ರದರ್ಸ್ಗಳು ನೋಡ್ಬಿಟ್ಟಿನಿ. ಬೋರ್ಡ್ಗೆ ಇಲ್ಲ ಇವತ್ತು. ಅದನ್ನ ನೋಡ್ಬೇಕಾದ್ರೆ ಇನ್ನು ಅವ್ದಕ್ಕಿಂತ ನಾವೆಲ್ಲ ಏನ್ರಿ ಚಮಚಗಳು, ಚಿಲ್ಲರೆ ಪಾರ್ಟಿಗಳು. ಇನ್ನು ನಾವು ದೇವ್ರ ಲೆಕ್ಕದಲ್ಲಿ ಎಲ್ಲಿರ್ತೋ ನಮಗೂ ಗೊತ್ತಿಲ್ಲ. ದೇವ್ರಿಗೆ ಏನಾಗಿರ್ಬೇಕು, ಸರೆಂಡರ್ ಆಗ್ಬಿಡ್ಬೇಕ್ರಿ. ದೇವರಿಗೆ ವಿಧೇಯನಾಗ್ಬಿಡ್ಬೇಕು. ಅದಕ್ಕಿಂತ ದೇವರು ಇನ್ನೇನು ಮೆಚ್ಚಲ್ಲ ರೀ. ಯಾರ ಮುಂದೆ ಅವಮಾನ ಆದ್ರೂ ಸರಿ ಪರವಾಗಿಲ್ಲ, ದೇವ್ರಿಗೆ ಮಾತ್ರ ತಗ್ಗಿಸ್ಕೊಂಡ್ಬಿಟ್ರೆ ದೇವ್ರೇನ್ ಮಾಡ್ತಾರೆ, ನಮ್ಮನ್ನ ಉನ್ನತವಾದ ಸ್ಥಿತಿಗೆ ಆತನ ಚಿತ್ತಕ್ಕನುಸಾರವಾಗಿ ದೇವ್ರ ಹತ್ರ. ಆದ್ರೆ ನಮ್ಗೆ ತಗ್ಗಿಸ್ಕೊಂಡ ಮನ್ಸಿನಾಗಿರ್ಬೇಕು ಇರ್ಬೇಕು. ಹಠ, ಅದರ ಮೋಸ, ಇವೆಲ್ಲ ಏನಾಗಿರ್ಬಾರ್ದು, ಇರ್ಬೇಕು ನೋಡಿ. ಅಂತ ಸೊಲೊಮನ್ ಏನ್ ಮಾಡುತ್ತೆ, ಹಠ. ದೇವ್ರು ತಿದ್ದಿರ್ತಾರ ಇಲ್ವಾ? ನಾತನ ಮುಖಾಂತರ ಖಂಡಿತವಾಗೂ ತಿದ್ದಿರ್ತಾರೆ ನೋಡಿ. ಓದೋಣ, ಅಲ್ಲಿ ಹೇಳ್ತಾರೆ. ಆ ಕಾಲದಲ್ಲಿ ಒಬ್ಬ ಪ್ರವಾದಿ ಇದ್ರು. ಆ ಪ್ರವಾದಿ ಮುಖಾಂತರ ಏನ್ ಮಾಡ್ತಾರೆ, ದೇವರು ಕರೆಕ್ಷನ್ಸ್ ಕೊಡ್ತಾರೆ. ಸೊಲೊಮನ್ ಏನ್ ಮಾಡಕ್ಕೋಗಲ್ಲ, ಕೇರೇ ಮಾಡಕ್ಕೋಗಲ್ಲ ರೀ. ಅದರ ನೋಡಿ, ಇನ್ನೊಂದು ವಾಕ್ಯ ಓದೋಣ. 1 Kings 2:4 ನೋಡಿದ್ದೀನಿ. ಮೊದಲನೇ ಅರಸು 2ನೇ ಅಧ್ಯಾಯ 4ನೇ ವಾಕ್ಯ ಹೋದ್ರಿ ಯಾರಾದ್ರ? 1 Kings 2:4. ಮತ್ತು ಯೆಹೋವನು ನಿನ್ನ ಸಂತಾನದವರು ನಂಬಿಗಸ್ತರಾಗಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನನಗೆ ನಡೆದುಕೊಳ್ಳುವುದರಲ್ಲಿ ಜಾಗರೂಕರಾಗಿರುವುದಾದರೆ ಅವರು ತಪ್ಪದೆ ಇಸ್ರಾಯೇಲದ ಮೇಲೆ ಕೂತುಕೊಳ್ಳುವರು ಎಂಬುದಾಗಿ ತಾನು ನನಗೆ ಮಾಡಿದ ವಾಗ್ದಾನವನ್ನು ಸ್ಥಿರಪಡಿಸುನು. ನಿನ್ನ ಮಕ್ಕಳು ಎಚ್ಚರಿಕೆಯಿಂದ ಇದ್ದಿ ನನ್ನ ಮಾರ್ಗಗಳನ್ನ ಏನ್ ಮಾಡಿದ್ರೆ ಕೈಗೊಂಡು ನಡೆಯೋದಾಗಿದ್ರೆ, ಹೃದಯಪೂರ್ವಕವಾಗಿ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ಮಾಡೋರಾಗಿದ್ರೆ, ನಾನು ಯಾವತ್ತಿಗೂ ಏನ್ ಮಾಡಲ್ಲ, ಈ ಸಿಂಹಾಸನ ತೆಗೆಯೋದಿಲ್ಲ ಅಂತ ಹೇಳ್ತಾರೆ ನೋಡಿ. ಏನ್ರಿ ಇವೆಲ್ಲ ನಮ್ಗೆಲ್ಲ ಪಾಠ ರೀ. ಅದರ ತಂದೆ ತಾಯಿಗಳು ಮಕ್ಳುಗಳನ್ನ ಯಾವ ತರ ಬೆಳೆಸ್ಬೇಕು ಏನ್ರಿ. ಮಕ್ಳುಗಳು ಎಡ್ಬಿಟ್ಟು ಹೋಗೋದಿಕ್ಕೆ ತಂದೆ ತಾಯಿಗಳದ್ದು ಒಂದು ಏನ್ರಿ ಕಾರಣ. ಅದೇ ಥರ ಮಕ್ಳುಗಳು ಸರಿ ಇಲ್ಲ ಅಂದ್ರೆ ತಂದೆ ತಾಯಿಗಳಿಗೆ ಯಾವ ಥರ ಒಂದು ದೋಷ ಪರಿಹಾರ ಬರ್ತಾರೆ ಅಂತೀರಿ. ಆಮೇಲೆ ತಂದೆ ತಾಯಿಗಳು ಮಾಡಿದಂಥ ಮಿಸ್ಟೇಕ್ಸ್ಗಳಿಗೆ ದೇವ್ರು ಏನು ಮಾಡ್ತಾರೆ, ಮಕ್ಳುಗಳಿಗೆ ಯಾವ ಥರ ಶಿಕ್ಷೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಕಂಡೀಷನ್ ಹಾಕಿದ್ರು. ಇಟ್ ವಾಸ್ ಅನ್ ಎ ಕಂಡೀಷನ್. ಹಂಗಾರೆ ದಾವೀದನ ವಂಶದಲ್ಲಿ ಯಾರು ಬರಬೇಕು, ಒಂದು ಸೀಟಲ್ಲಿ ಕೂತ್ಕೊಬೇಕು ಅಂತಂದ್ರೆ ಅಷ್ಟು ಈಸಿಯಾಗಿ ಬರೋಕ್ಕೆ ಸಾಧ್ಯ. ಹಂಗಾರೆ ಯೇಸು ಕ್ರಿಸ್ತು ಬಂದವರು ಅಂತಂದ್ರೆ ಸೊಲೊಮೋನ್ ವಿಧೇಯನಾಗಿಲ್ಲ, ಮತ್ತೆ ಇನ್ಯಾರೊಬ್ರು ವಿಧೇಯನಾಗಿರ್ಬೇಕಲ್ವಾ? 8 ಜನ ಹೆಂಡತಿಯರಿದ್ರು, ಎಷ್ಟೋ ಜನ ಮಕ್ಳುಗಳಿದ್ರು. ಹಂಗಾರೆ ದೇವ್ರು ಬರೀ ಸೊಲೊಮೋನ್ ಮಾತ್ರ ಆಯ್ಕೆ ಮಾಡಿದ್ರಾ? ಹಂಗಾರೆ ಏನೋ ಹಿಡಿದಿರ್ಬೇಕಲ್ಲ ಇಲ್ಲಿ ರಹಸ್ಯ. ಏನದು? ಓದ ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಸೊಲೊಮೋನನ ವಂಶಾವಳಿಯಲ್ಲಿ ಮೆಸ್ಸಿಯನ ರಾಜ್ಯದ ವಾಗ್ದಾನವನ್ನು ದೇಹಕ್ಕನುಸಾರವಾದ ಆತನ ಮುಂದಿನ ಪೀಳಿಗೆಯಲ್ಲಿ ಈ ರೀತಿಯಾಗಿ ಸ್ಪಷ್ಟವಾಗಿಯೂ ವಿಶಿಷ್ಟ ಪ್ರಕಾರವಾಗಿಯೂ ದೇವರಿಗೆ ಕೆಲವೊಂದು ರೀತಿಯ ನಿಷ್ಠೆಯನ್ನೊಳಗೊಂಡ ಷರತ್ತುಬದ್ಧವನ್ನಾಗಿ ಮಾಡಲಾಯಿತು. ವಿವಿಧ ಭಾಷೆಗಳ ಅರ್ಥ ವಿವರಣೆಗಳನ್ನೊಳಗೊಂಡಂತೆ ಇದರ ತೊಡಗಿಸುವಿಕೆಯೆಂದರೆ ಯಾವುದೇ ರೀತಿಯಲ್ಲಿ ದೇವರಿಗೆ ತೋರುವ ಅಪ್ರಾಮಾಣಿಕತೆಯು ಸೊಲೊಮೋನನ ಪೀಳಿಗೆಯವರನ್ನು ಮೆಸ್ಸಿಯನ ರಾಜ್ಯಭಾರಕ್ಕೆ ಸಂಬಂಧಿಸಿದ ಆತನ ಸಿಂಹಾಸನದ ಉತ್ತರಾಧಿಕಾರಿಗಳಾಗಲು ದೇಹ ಸಂಬಂಧದಲ್ಲಿ ಅಡ್ಡಿಪಡಿಸುವುದಾಗಿದೆ. ಹೀಗಿರುವುದರಿಂದ ಸೊಲೊಮೋನನಾಗಲಿ ಮತ್ತು ಇಸ್ರಾಯೇಲಿನ ಸಿಂಹಾಸನದ ಆತನ ಉತ್ತರಾಧಿಕಾರಿಗಳಾಗಲಿ ದೇವರ ಮಾರ್ಗದಲ್ಲಿ ಸತ್ಯದಿಂದಲೂ ಅವರ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಡೆಯುವುದಕ್ಕೆ ಗಮನ ಕೊಟ್ಟರೋ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಅವರು ಹಾಗೆ ಮಾಡಲಿಲ್ಲವಾದರೆ ಅವರುಗಳು ದೈಹಿಕವಾಗಿ ಮೆಸ್ಸಿಯನ ವಂಶಾವಳಿಯವರಾಗಲು ಪ್ರತಿಬಂಧಿಸಲ್ಪಟ್ಟಿದ್ದಾರೆ. ಅದಕ್ಕೆ ನೋಡ್ಬೇಕಾರೆ ನಮ್ಗೆಲ್ಲ ಒಂದು ಪ್ರಶ್ನೆ ಬರ್ತಂಗ್ರೆ, ಹಂಗಾರೆ ವಿಧೇಯರಾದ್ರೋ ಇಲ್ವಾ? ಹಂಗಾರೆ ಯಾರೋ ವಿಧೇಯರಾದ್ರು ಅಂತ. ಸೊ ನಮ್ಮ ತೀರ್ಪು ದೇವ್ರೇ ಮಾಡೋರು, ನಮ್ಮ ಕೈಲಿ ಏನ್ ಮಾಡೋರು, ನಮ್ಗೆ ಕೊಟ್ಬಿಟ್ಟವ್ರೆ. ನೋಡಿ, ಬೈಬಲ್ ಒಂದು ಇನ್ಸಿಡೆಂಟ್ ಇದೆ. ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ಕೆ ಏನ್ ಮಾಡ್ತಾರೆ, ಸೋಲ್ಜರ್ಸ್ ಎಲ್ಲ ಬರ್ತಾರೆ. ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಸೋಲ್ಜರ್ಸ್ ಎಲ್ಲ ಇಟ್ಕೊಂಡಿದ ತಕ್ಷಣ ಇಮ್ಮಿಡಿಯೇಟ್ಗೆ ಪೇತ್ರ ಏನ್ ಮಾಡ್ತಾರೆ ಅಂದ್ರೆ ಕತ್ತಿ ತಗೊಂಡ್ಬಿಟ್ಟು ಅಲ್ಲಿ ಸೇವಕನ ಕಿವಿನ ಏನ್ ಮಾಡ್ತಾರೆ, ಕಡ್ದು ಬಿಡ್ತಾರೆ. ನೋಡಿ, ಓದೋಣ, ಎಲ್ಲಿ ಬರ್ತಾರೆ ವಾಕ್ಯ ನೋಡಿ ಅಂತೀನಿ. ಯೋಹನದಲ್ಲಿ ಬರ್ತದಾ? ಓದ್ರಿ ನೋಡೋಣ ಅಂತೀನಿ. ನೋಡ್ರಿ, ಎಲ್ಲಿ ಮ್ಯಾಚ್ ಎಲ್ಲಿ ಬರ್ತಾರೆ ನೋಡಿ. ಹೊರಗಿದ್ದೀನಿ ಮುಂಟ. ಜಾನ್ ಹಾ
ಜಾನ್ 18 ಚಾಪ್ಟರ್ ವರ್ಸ್ 10, 11 ಓದಿ. ಜಾನ್ 18 ಚಾಪ್ಟರ್ ವರ್ಸ್ 10 and 11. ಸೀಮೋನ ಪೇತ್ರನಲ್ಲಿ ಕತ್ತಿ ಇತ್ತು. ಅವನು ಹಿರಿದು ಮಹಾಯಾಜ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕತ್ತರಿಸಿದನು. ಆ ಆಳಿನ ಹೆಸರು ಮಲ್ಕನು. ಓಕೆ, ಆಮೇಲೆ ಅಷ್ಟೇ ಬಂದಿದ್ದ. ಆಗ ಯೇಸು ಪೇತ್ರನಿಗೆ, ಕತ್ತಿಯನ್ನು ಹಾಕು, ತಂದೆಗೆ ಪಾಪ, ನಾನು ದಿವ್ಯಾ ಸರ್, ನಿಮ್ಮ ವಾಯ್ಸ್ ತುಂಬಾ ಕಟ್ ಆಗ್ತದೆ. ಓಕೆ, ಬೇರೆ ಯಾರು ಓದ್ತೀರಾ? 18:10 ಸ್ಟಾರ್. ಒಂದ್ ನಿಮಿಷ, ಅದೇ ವಾಕ್ಯನ ಮ್ಯಾಥ್ಯೂ 26 ಅಲ್ಲಿ ಓದಿಂತೀನಿ. ಮ್ಯಾಥ್ಯೂ 26 ವರ್ಸ್ 51, 52. ಯೇಸುವಿನ ಸಂಗಡ ಇದ್ದವರಲ್ಲಿ ಒಬ್ಬನು ಕೈಚಾಚಿ ತನ್ನ ಕತ್ತಿಯನ್ನು ಹಿರಿದು ಮಹಾಯಾಜಕನ ಆಳನ್ನು ಹೊಡೆದು ಅವನ ಕಿವಿಯನ್ನು ಕಡಿದು ಹಾಕಿದನು. ಆಗ ಯೇಸು ಅವನಿಗೆ, ನಿನ್ನ ಕತ್ತಿಯನ್ನು ತಿರುಗಿ ಓರೆಯಲ್ಲಿ ಸೇರಿಸು. ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದ ಸಾಯುವರು. ನೋಡ್ರಿ, ಇಲ್ಲಿ ಹೇಳ್ತಾರೆ ಏನಪ್ಪ ಜೀಸಸ್ ಹೇಳ್ಬಿಟ್ಟು ಜಡ್ಜ್ಮೆಂಟ್ ಅಂತಂದ್ರೆ, ಕತ್ತಿನೇ ಮಾಡಿ ಫಸ್ಟ್ ನೀನು ಒರೆಲ್ ಹಾಕು ಅಂತ ಹೇಳ್ತಾರೆ. ಅದರ ಹಾಕ್ಬಿಟ್ಟು ಏನ್ ಹೇಳ್ತಾರೆ, ಕತ್ತಿಯಿಂದ ಬದುಕ್ದವನು ಕತ್ತಿಯಿಂದನೇ ಏನ್ ಮಾಡ್ತಾನೆ, ಸಾಯ್ತಾನೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಯಾವ ಮನುಷ್ಯರು ಯಾವ ರೀತಿ ಬದುಕ್ತಾರೋ ಲೋಕದಲ್ಲಿ, ಅವ್ರ ಸಾವು ಅದೇ ಪ್ರಕಾರ ಏನಾಗಿರ್ತಾರೆ, ಇರ್ತಾರೆ ಅಂತ ಅಂದ್ಬಿಟ್ರೆ ಅಂದೇನರ್ಥ, ನೀವು ಕತ್ತಿಯಿಂದ ಬದುಕಿದ್ರೆ, ಕತ್ತಿಯಿಂದ ಯುದ್ಧ ಮಾಡಿ ಅದರ ಎಲ್ಲಾ ಲೋಕನೆಲ್ಲ ಜಯಿಸಿದ್ರೆ, ನೀವು ಕತ್ತಿಯಿಂದ ಏನಾಗ್ತೀನಿ ಕೊನೆಗೆ ನೀವು ಸಾಯ್ತೀರಾ ಅಂತ ಅಂದ್ಬಿಟ್ರು. ಅದಕ್ಕೆ ನಾವು ಯುದ್ಧದಲ್ಲಿ ನೋಡ್ತಿರಲ್ಲ, ಎಷ್ಟೋ ಜನ ಏನ್ ಮಾಡೋರು, ರಾಜರುಗಳೆಲ್ಲ ಎಲ್ಲಿ ಸತ್ತವ್ರಪ್ಪ ಅಂದ್ರೆ ಯುದ್ಧದಲ್ಲಿ ಏನ್ ಮಾಡೋರಲ್ಲ ಸತ್ತವ್ರೆ. ಯಾಕೆ ಅಂದ್ರೆ ಯುದ್ಧದಲ್ಲಿ ಅವ್ರು ಏನಾಗಿರೋದು, ಬದುಕಿರೋದು, ಯುದ್ಧದಲ್ಲಿ ಅವ್ರಿಗೆ ಸಾವು. ಅದರ ಬೇರೆಯವ್ರನ್ನ ಮರ್ಡರ್ ಮಾಡಿದ್ರೆ ದೇವ್ರೇನ್ ಮಾಡ್ತಾರೆ, ಇವ್ರದ್ದು ಮರ್ಡರ್ ಮಾಡತಾರೆ, ದೇವ್ರೇನ್ ಮಾಡ್ತಾರೆ, ಅನುಮತಿ ಮಾಡ್ತಾರೆ. ಲೋಕದಲ್ಲಿ ಬರೀ ಸುಳ್ಳು ಹೇಳಿ ಮೋಸ ಮಾಡಿ ಎಲ್ಲ ಬದುಕ್ತಾ ಅಂದ್ರೆ ಅವ್ರ ಸಾವು ಕೂಡ ಹೆಂಗಿರ್ತಾರೆ, ಮೋಸದಲ್ಲೇ ಸುಳ್ಳು ಹೇಳ್ಬಿಟ್ಟು ಮೋಸದಲ್ಲೇ ವಂಚನೆಯಲ್ಲಿ ಏನ್ ಮಾಡ್ತಾರೆ, ಸಾವಿರ್ತಾರೆ. ಇದು ಬೈಬಲಲ್ಲಿ ಜೀಸಸ್ ಕೊಡಂತ ತೀರ್ಪು ರೀ, ದೇವ್ರ ತೀರ್ಪು. ಅದಕ್ಕೆ ಏನ್ರಿ, ದೇವ್ರ ಮಕ್ಕಳು ದೇವ್ರಿಗೆ ಏನಾಗಿರ್ಬೇಕು, ಯಾವಾಗ ಭಯಭಕ್ತಿಯಿಂದ ವಿಧೇಯನಾಗಿ ನಾವೇನ್ ಮಾಡ್ಬೇಕು, ಬದುಕ್ಬೇಕ್ರಿ. ಇದು ಬದುಕಿದ್ರೆ ನಮ್ಮ ಜೀವಿತ ಕೂಡ ಹೆಂಗಿರ್ತದೆ, ಈ ತರ ಇರೋದ್ ಮಾತ್ರ ಅಲ್ಲ, ನಮ್ಮ ಮರಣ ಕೂಡ ಏನಾಗಿರ್ತದೆ, ಅದೇ ಪ್ರಕಾರ ಇರ್ತದೆ. ನಾವು ವಾಕ್ಯದಲ್ಲಿ ಇನ್ನೊಂದು ಕೂಡ ವಾಕ್ಯ ಓದ್ತಿರಲ್ಲ, ಇಲ್ಲಿ 2ನೇ ತಿಮೋತಿ 3:12 ನೋಡ್ರಿ, ಯಾರಾದ್ರು 2ನೇ ತಿಮೋತಿ 3:12, 2 ತಿಮೋತಿ 3:12. ಹೌದು, ಕ್ರಿಸ್ತ ಯೇಸುವಿನಲ್ಲಿ ಭಕ್ತಿಯುಳ್ಳರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವರೆಲ್ಲರೂ ಹಿಂಸೆಗೊಳಗಾಗುವರು. ನೋಡ್ರ, ಹಿಂಸೆಗೆ ಒಳಗಾಗುವರು. ಇದೇ 2ನೇ ತಿಮೋತಿ 2:12 ನೋಡೋಣ. 2ನೇ ತಿಮೋತಿ 2:12. ನಾವು ಬಾಧೆ ಪಡುವರಾಗಿದ್ದರೆ ಆತನೊಂದಿಗೆ ನಾವೂ ಸಹ ಆಳುವೆವು. ಅಂದೇನರ್ಥ ನೋಡ್ರಿ, ಇಫ್ ಈ ಸಫರ್ ವಿತ್ ಹಿಮ್ ವಿ ಶಲ್ ರೈನ್ ವಿತ್ ಹಿಮ್. ಕಂಡೀಷನ್ ರೀ, ಇಲ್ಲಿ ಹಿಂಸೆ ಸಂಕಟಗಳೆಲ್ಲ ಅನುಭವಿಸಿದ್ರೆ ಏನ್ರಿ, ಅಲ್ಲೇನ್ ಮಾಡ್ಬೋದು, ಕ್ರಿಸ್ತನಿಗೆ ಆಳ್ವಿಕೆ ಮಾಡ್ಬೋದು. ಇಲ್ಲಿ ಹಿಂಸೆ ಸಂಕಟಗಳನ್ನ ಅನುಭವಿಸಿದ್ರೆ, ಇಲ್ಲಿ ಹಿಂಸೆ ಸಂಕಟಗಳನ್ನೆಲ್ಲ ಕೊಡ್ತಾ ಇದ್ರೆ ಅಲ್ಲೇನ್ ಮಾಡಕ್ಕಲ್ಲ, ಕ್ರಿಸ್ತನಿಗೆ ಆಳ್ವಿಕೆ ಮಾಡಕ್ಕಲ್ಲ. ಆವಾಗ ಹಿಂಸೆ ಸಂಕಟಗಳನ್ನ ಅನುಭವಿಸ್ಬೇಕ್ರಿ. ಇವ್ ನೋಡಿ, ಇದೇ ಪಾಯಿಂಟ್ನ ನೀವೇನ್ ಮಾಡಿ ಅಪೋಸ್ಟಲ್ ಪೌಲ್ ಜೀವನಕ್ಕೆ ಅಪ್ಲೈ ಮಾಡಿ ನೋಡಿರ್ತೀನಿ. ಅಪೋಸ್ಟಲ್ ಪೌಲ್ಗೆ ಈ ಕಾನ್ಸೆಪ್ಟ್ ಗೊತ್ತಾಗ್ಬಿಡ್ತೀನಿ. ಇದು ಬರ್ದಿದ್ದ ಅಪೋಸ್ಟಲ್ ಪೌಲ್ ಅಲ್ಲ, ನಾವು ಕ್ರಿಸ್ತನ ಜೊತೆ ಆಳ್ವಿಕೆ ಮಾಡ್ಬೇಕು ಅಂತಂದ್ರೆ ಇಲ್ಲೇನ್ ಮಾಡ್ಬೇಕು, ಏನ್ ಮಾಡ್ಬೇಕು ಹೇಳ್ರಿ, ಏನ್ ಮಾಡ್ಬೇಕು? ವಾಕ್ಯ ಕೇಳ್ತಾ ಇದ್ದೀನಿ, ಪ್ರಶ್ನೆ ಕೇಳ್ತೀನಿ. ಆತನೊಡನೆ ಸಹಿಸ್ಕೋಬೇಕು ಎಲ್ಲ. ಆತನೊಳಗೆ ಹಿಂಸೆಗಳನ್ನ ಅನುಭವಿಸೋರಾಗಿರ್ಬೇಕು. ಇಫ್ ಈ ಸಫರ್ ವಿತ್ ಕ್ರೈಸ್ಟ್ ಅಂದ್ರ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡ್ಬೇಕಾ? ಸುಮ್ನೆ ಹಂಗೆ ಆಳ್ವಿಕೆ ಅಂತ ಅನ್ಕೊಂಡು ಆರಾಧನೆ ಮಾಡ್ಕೊಂಡು ಸಂಗೀತ ಕೀರ್ತನೆ ಅನ್ಕೊಂಡು ಜಾಲಿಯಾಗಿ ಬರ್ಲೋಕ್ ಹೋಗ್ತದ. ಈ ಬ್ಯಾಬ್ಲನ್ನ ತಿಳ್ಕೊಳೋದು ಹಂಗೆ. ಅದರ ಎಲ್ಲರಿಗೂ ಏನ್ ಮಾಡ್ಬಿಟ್ರೆ, ಎಲ್ಲರಿಗೂ ಮಂಕ್ ಮಾಡ್ಬಿಟ್ಟಾರೆ ಕ್ಲೀನಾಗಿ. ಅದರ ಎಲ್ಲಾರು ಚಪ್ಪಾಳೆ ತಟ್ಟೋದು, ಆರಾಧನೆ ಮಾಡೋದು, ಜಿಲ ಜಿಲ ಅಂತಿರೋದು ಅಲ್ವರ. ಅವ್ರಿಗೇನ್ ತಿಳ್ಕೊಂಡವ್ರೆ, ದಟ್ ಈಸ್ ದ ಜಾಯ್, ದಟ್ ಈಸ್ ದ ಹ್ಯಾಪಿನೆಸ್ ಅಂತ ಏನ್ ಮಾಡ್ಬಿಟ್ಟವ್ರು, ಅವ್ರು ತಿಳ್ಕೊಂಬಿಟ್ಟವ್ರೆ. ಅದರ ಆಕ್ಚುಲಿ ದಟ್ ಈಸ್ ನಾಟ್ ಹ್ಯಾಪಿನೆಸ್ ರೀ, ದಟ್ ಈಸ್ ಮಿಸ್ಮರೈಸಿಂಗ್ ಅಂತ ಹೇಳ್ತಾರೆ. ಕೇಳಿದಿರಾ? ಮಿಸ್ಮರೈಸಿಂಗ್ ಹೆಂಗ್ರಿ? ಪಕ್ಕಾ ಡಿಸೆಪ್ಷನ್ ರೀ. ನೋಡಿ,
ಯಾವ ಮನುಷ್ಯ ಬರೀ ಹಾಡಾಡ್ಬೇಕಾದ್ರೆ ಚೆನ್ನಾಗಿರ್ತಾನೆ, ಮಿಕ್ಕಿದೆಲ್ಲ ಮೂಮೆಂಟಲ್ಲಿ ವಾಪಸ್ ನಾರ್ಮಲ್ ಆಗಿ ಬಂದ್ಬಿಡ್ತಾನೆ, ಅವಾಗ ಮಾತ್ರ ದೇವ್ರಲ್ಲಿ ಮುಳುಗಿರ್ತಾನೆ ಅಂತಂದ್ರೆ ಇದು ಖಂಡಿತವಾಗೂ ಗಾಡ್ಸ್ ಹೋಲಿ ಸ್ಪಿರಿಟ್ ಅಲ್ವೇ ಅಲ್ಲ ರೀ. ಹೇಗೆ ಗೊತ್ತಾ, ಇದೇ ಥರ ಬೈಬಲಲ್ಲಿ ಒಬ್ರು ಇದ್ರು, ಬರೀ ಹಾಡಾಡ್ಬೇಕಾದ್ರೆ ಮಾತ್ರ ಚೆನ್ನಾಗಿರ್ತಾ ಇದ್ರು ದೇವ್ರ ಹಾಡುಗಳು. ದೇವ್ರ ಹಾಡು ನಿಂತೋಗ್ಬಿಟ್ಟ ಅಂತಂದ್ರೆ ವಾಪಸ್ ಏನಾಗೋರು ಅವ್ರನ್ನಲ್ಲಿ ಹೆಂಗೆ? ಹಾಂ, ಯಾರದು? ಸೌಲ ರಾಜ ದೆವ್ವ ಬಂದಿತ್ರಿ ಅವನ್ಗೆ. ಸೌಲ್ ರಾಜ ಹೆಂಗಿದ? ಸೌಲ್ ರಾಜಂಗೆ ಆಡ್ಬಿಟ್ರೆ ಹಂಗೇ ಒಂಥರ ಸಮಾಧಾನ ರೀ. ಸಭೆಗಳಲ್ಲಿ ನೋಡಿರ್ತೀನಿ ಅಲ್ರ, ನಾನು ನೋಡಿದೆ. ಆಹಾ, ಅಬ್ಬಬ್ಬ, ಏನ್ರಿ ಕೈ ಇಟ್ಕೊಂಡು ಆಡ್ತಾರೆ, ಕರ್ತನೇ ಅಲ್ಲ ಅಲ್ಲಲ್ಲಿ ಆಮೇನ್, ಏನ್ರಿ ಆಹಾ, ಹಂಗೇ ತೆಲಾಡ್ಬಿಡ್ತಾರೆ. ಏನ್ ತಿಳ್ಬಿಟ್ಟು ದಿಸ್ ಇಸ್ ಹೋಲಿ ಸ್ಪಿರಿಟ್. ನಿಮ್ಗೆ ಎಲ್ಲ ಹೋಲಿ ಸ್ಪಿರಿಟ್ ಅದು? ಹಾಂ, ಅಲ್ಲರ ಹೋಲಿ ಸ್ಪಿರಿಟ್ ಫೀಲಿಂಗ್ಸಾ? ಎಷ್ಟು ಚೆನ್ನಾಗಿ ನೋಡಿ ಓದೋಣ ಈ ಬುಕ್ಕಲ್ಲಿ ಕೊಟ್ಟಾರ ಹೋಲಿ ಸ್ಪಿರಿಟ್ ಬಗ್ಗೆ. ಹೋಲಿ ಸ್ಪಿರಿಟ್ ಬಂದು ಏನಾಯ್ತದೆ, ಫೀಲಿಂಗ್ಸಾ ಗೀಲಿಂಗ್ಸಾ ಸೂಪರಾಗಿ ಕೊಟ್ಟಾರ ಈ ಬುಕ್ಕಲ್ಲಿ ಅಲ್ವರ. ಅದೆಲ್ಲ ಏನು ಅದು ಹೋಲಿ ಸ್ಪಿರಿಟಾ? ಅದ್ಯಾವ ಹೋಲಿ ಸ್ಪಿರಿಟ್? ಅದು ಪೋಲಿ ಸ್ಪಿರಿಟ್ ಅದು. ಅದರ ಹೋಲಿ ಸ್ಪಿರಿಟ್ ಅಲ್ಲ ಅದು ಅಲ್ವರ. ಸೌಲ್ ರಾಜಿಗೆ ಅದೇ ಹಿಡ್ಕೊಂಡಿದ್ದು ಅದರ ದೆವ್ವ. ಆ ದೆವ್ವಕ್ಕೆ ವೀಣೆ ಬಾರಿಸ್ತಾ ಇರ್ಬೇಕಾದ್ರೆ ಆ ದೆವ್ವ ಕಾಮ್ ಆಗಿತ್ತು. ಎಲ್ಲ ಹೊಟ್ಟೆ ತೊಗೊಂಡಿರ್ತೀನಿ ಏನಾಗ್ಬಿಡ್ತಾ, ಹತ್ರ ಆಡಂಬರ, ಇಲ್ದಿದ್ದೆಲ್ಲ ವರ್ತನೆಗಳು, ಇಲ್ದಿದ್ದೆಲ್ಲ ಮಾತುಗಳು, ಇಲ್ದಿದ್ದೆಲ್ಲ ಬಿಹೇವಿಯರ್ಗಳು ಅಲ್ವರ. ಅವಾಗೇನಾಯ್ತು ಅಂತಂದ್ರೆ ದಟ್ ಈಸ್ ನಾಟ್ ಅಟ್ ಆಲ್ ಗಾಡ್ಸ್ ಹೋಲಿ ಸ್ಪಿರಿಟ್ ಅಲ್ವರ. ಏನಾಗ್ಬಿಡ್ತು ಎಲ್ಲ. ಅದಕ್ಕೆ ದೇವ್ರ ಮಕ್ಕಳು ಸಮಾಧಾನ ಎಲ್ಲಿ ನೋಡ್ಬೇಕು ಅಂದ್ರೆ ದೇವ್ರ ವಾಕ್ಯದಲ್ಲಿ ಮಾಡ್ಬೇಕು, ನೋಡ್ಬೇಕು. ಅದಕ್ಕೆ ಏನ್ರಿ, ಅಪೋಸ್ಟಲ್ ಪೌಲ್ಗೆ ಕ್ಲೀನಾಗಿ ಏನಾಗಿತ್ತು ಗೊತ್ತಾಗಿತ್ತು ಅಲ್ಲ, ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡಬೇಕು ಅಂದ್ರೆ ನಿಮ್ಗೆ ಕಷ್ಟ ಸಂಕಟ ಹಿಂಸೆಗಳನ್ನ ಇದನ್ನ ಅನುಭವಿಸ್ಕೊಂಡು ಏನ್ ಮಾಡಕ್ ನಾವ್ ಇದನ್ನೆಲ್ಲ ಅದನ್ನ ಸಹಿಸ್ಕೊಳೋರಾಗಿರ್ಬೇಕು ಅಂತ. ಸಹಿಸ್ಕೊಳೋರಾಗಿದ್ರೇನೆ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡೋದಕ್ಕೆ ಸಾಧ್ಯ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಕಂಡೀಷನ್ ಇದೆ ನೋಡಿರ್ತೀನಿ ಅದರ. ಹೆಂಗೆ ಸೋಲೋಮನ್ಗೆ ಒಂದು ಕಂಡೀಷನ್ ಹಾಕಿದ್ರು, ನಮಗೂ ಕೂಡ ಏನಾಗಿದೆ ಒಂದು ಕಂಡೀಷನ್ನು ಇದೆ ಅದರ. ಅದಕ್ಕೆ ಕತ್ತಿಯಿಂದ ಸಾಯಂತ ಮನುಷ್ಯ, ಕತ್ತಿಯಿಂದ ಬದುಕಂತ ಮನುಷ್ಯ ಕತ್ತಿಯಿಂದನೇ ಮಾಡ್ತಾನೆ, ಅವನು ಸಾಯ್ತಾನೆ. ಅನ್ಯಾಯ, ಮೋಸ, ಸುಳ್ಳು, ವಂಚನೆ ಇದರಿಂದನೇ ಮನುಷ್ಯ ಬದುಕ್ತಾನೆ ಅಂತಂದ್ರೆ ಅವನ ಲೈಫ್ ಬರ್ದಿಟ್ಕೊಳ್ಳಿ, ಅದೇ ಥರ ಏನಾಗ್ತಾರೆ ಎಂಡ್ ಆಗ್ತಾರೆ ಅದರ. ಏನ್ರಿ ನಾವು ನನ್ನ ಕಣ್ಣು ಮುಂದೆ ಎಷ್ಟೋ ಜನ ಏನು ಮಾಡಿದ್ರಿ ನೋಡಿನ್ರಿ ಅಲ್ವರ. ಏನ್ರಿ ಸತ್ಯವೇದ ವಿದ್ಯಾರ್ಥಿಗಳ ನಡುವೆನೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ನಾವು ಯಾರಿಗೆ ಭಯ ಪಡ್ತಿರಲ್ಲೋ ದೇವ್ರಿಗೆ ಏನಾಗಬೇಕು, ದೇವ್ರಿಗೆ ಭಯ ಪಟ್ಟು ದೇವ್ರಿಗೆ ಸಣ್ಣರಾಗ್ಬಿಡ್ಬೇಕ್ರಿ. ದೇವ್ರಿಗೆ ಸಣ್ಣರಾಗ್ಬಿಟ್ರೆ ಏನ್ರಿ ದೇವರು ಅದಕ್ಕಿಂತ ಇನ್ನೇನು ಮಾಡಲ್ರಿ, ಮೆಚ್ಚಲ್ಲ ರೀ ಅದರ. ಹೆಂಗಾರ ಮಾಡಲಿ ನಮ್ನೇನು ಮಾಡ್ತಾರೆ ದೇವರು ಸ್ಥಿರಪಡಿಸಿ ಸತ್ಯಲಿ ಮಾಡಿ ದೃಢವಾಗಿ ನಿಲ್ಲಿಸ್ತಾರೆ ನೋಡಿರ್ತೀರಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಪವಿತ್ರಾತ್ಮನ ಗುಣಗಳು ಅಂತಂದ್ರೆ ಮೊದಲು ಏನ್ ತಗೋತೀವಿ ಗಲಾತ್ಯರ 5ನೇ ಅಧ್ಯಾಯದಲ್ಲಿ ಫಸ್ಟ್ ಏನ್ ನೋಡ್ತೀವಿ ನಾವು? ಫಸ್ಟ್ ಏನ್ ನೋಡ್ತೀವಿ ಗಲಾತ್ಯರ 5ನೇ ಅಧ್ಯಾಯ ಎಲ್ಲಿ ಹೇಳ್ರಿ ನೋಡೋಣ. ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಯಾರು ಹೇಳ್ತೀರಾ? ಪೀಸ್, ಜಾಯ್, ಪೀಸ್, ಜಾಯ. ಬೈಬಲ್ ಓದಿ ಫಸ್ಟ್ ತೆಗೆದ್ಬಿಟ್ಟು. ಪ್ರೀತಿ, ಸಂತೋಷ, ಸಮಾಧಾನ, ಪ್ರೀತಿ, ದಯೆ, ಸಂತೋಷ, ಉಪಕಾರ, ಲವ್, ಜಾಯ್, ಪೀಸ್. ಲವ್, ಜಾಯ್, ಪೀಸ್. ಸಾಧುತ್ವ, ಕ್ಷಮೆ, ದಮೆ. ನೋಡ್ರ ಇದಿರ್ಬೇಕ್ರಿ ಲವ್ ಅಪಾನ್ ದ ಲಾರ್ಡ್. ಏನ್ರಿ ಏನ್ ಹೇಳ್ತೀರಿ ಸೊಲೊಮನ್ಗೆ ಕಂಡೀಷನು? ನಾ ಯೆಹೋವನಾಗಿರಂತ ದೇವರನ್ನು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ಏನ್ರಿ ಅವನು ಪ್ರೀತಿ ಮಾಡೋನಾಗಿದ್ರೆ ಅವನು ಸಿಂಹಾಸನವನ್ನು ಏನ್ ಮಾಡ್ತಾರೆ ಸ್ಥಿರವಾಗಿ ಯುಗಾಂತರವಾಗಿ ಮಾಡ್ತೀನಿ ಅಂತ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅವನ ಒಂದು ಸಿಂಹಾಸನ ಯುಗಾಂತರವಾಗೂ ಇರಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ಮಕ್ಳುಗಳಿಗೆ ಏನ್ರಿ ಕಲ್ಸ್ಕೊಟ್ರು ದಾವೀದು ವಿಧಿಯನಾಗಿರೋದು. ಆದ್ರೆ ಮಕ್ಳೇನ್ ಮಾಡ್ಲಾ ಅದ್ರ ಪ್ರಕಾರ ಏನ್ ಮಾಡಕ್ ಹೋಗಿಲ್ಲ, ಕೈಗೊಂಡು ನಡೆಯಲಿಲ್ಲ. ಅದೇ ತರ ನಾವು ದೇವ್ರ ಮಕ್ಳು ರೀ, ನಾವ್ ಹೇಳಕ್ಕೋ ದೇವ್ರಿಗೆ ಏನಾಗಿರ್ಬೇಕು, ವಿಧಿಯನಾಗಿರ್ಬೇಕು ಅಲ್ವರ. ಸೊ ಅದಕ್ಕೆ ಇಟ್ ವಾಸ್ ಅಪಾನ್ ಎ ಕಂಡೀಷನ್ ಅಲ್ವರ. ಅದಕ್ಕೆ ಒಂದು ಕ್ವಶನ್ ಹಾಕ್ತಾರೆ, ಹಂಗಾರೆ ಯಾರು ಬದುಕಿದ್ರಾ ಹಂಗ್ರೆ ಈ ತರ ಇದ್ರಾ ಅಂತ. ಇನ್ನೊಂದು ವಾಕ್ಯ ಓದ್ಬಿಡ ನೋಡಿರ್ತೀನಿ ಇಲ್ಲಿ 1ನೇ ಪೂರ್ವಕಾಲ 28:9 ಓದಿ ಯಾರಾದ್ರ. ಫಸ್ಟ್ ಕ್ರಾನಿಕಲ್ಸ್ 28:9. ಫಸ್ಟ್ ಕ್ರಾನಿಕಲ್ಸ್ 28:9 ನೋಡ್ರಿ ನೋಡೋಣ. ನನ್ನ ಮಗನಾದ ಸಾಲೋಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸ್ಸಂಕಲ್ಪಗಳನ್ನು ಬಲ್ಲವನೂ ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವೆನು. ನೋಡ್ರ ಏನ್ರಿ ಕ್ಲಿಯರ್ ಆಗಿ ಹೇಳ್ತಾರೆ ಅದರ. ಏನ್ರಿ ನನ್ನ ಮಗನೇ ಅಲ್ವರ. ಅಲ್ಲಿ ದಾವೀದನ್ ಗಿಡದಲ್ಲಿ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಸೊಲೊಮನ್ ಹೇಳ್ತಾರೆ, ನನ್ನ ಆಜ್ಞೆಗಳು ಏನ್ ಮಾಡಿ ನೀನು
ಪೂರ್ಣ ಹೃದಯದಿಂದ, ಔಟ್ ಆಫ್ ಪ್ಯೂರ್ ಹಾರ್ಟ್, ವಿತೌಟ್ ಎನಿ ಹಿಪೋಕ್ರಸಿ, ಅದರ ಮಾಯವಾಗಿ, ಅದರ ಬಲವಂತವಾಗಿ, ಅದೆಲ್ಲ ಇಲ್ರಿ. ಅದರ ಹಿಂಗಿರ್ಬೇಕಂತೆ, ಮನಸ್ಪೂರ್ವಕವಾಗಿ, ಅದರ ವಾಲಂಟಿಯರ್ ಏನಾಗಿರ್ಬೇಕ್ರಿ, ಮಾಡಂಗಿರ್ಬೇಕ್ರಿ. ಇದು ದೇವ್ರಿಗೆ ಇಷ್ಟವಾಗ್ತದ್ರಿ. ಎಲ್ಲರೂ ಅದಕ್ಕೆ ಹೇಳ್ತಾರಲ್ಲ, ಏನ್ ಹೇಳ್ತಾರೆ, ದೇವರು ಎಲ್ಲಾ ಹೃದಯಗಳೇನ್ ಮಾಡ್ತಾರಂತೆ ಅಲ್ಲಿ ಪರೀಕ್ಷೆ ಮಾಡ್ತಾರಂತೆ. ಯಾರ ಇನ್ನೊಂದು ವಾಕ್ಯ ಇದೆ ಅಂತೀನಿ, ಎಲ್ಲಿ ಗೊತ್ತಾ, ಅದೇ ಅಲ್ಲ, ಒಂದು ನಿಮಿಷ ರೀ. ಪೂರ್ವಕಾಲ ವೃತ್ತಾಂತ 16, 1ನೇ ಪೂರ್ವಕಾಲ ವೃತ್ತಾಂತ 2ನೇ ಪೂರ್ವಕಾಲ ವೃತ್ತಾಂತ 16ನೇ ಇದೆಯಾ, ಒಂದು ನಿಮಿಷ ರೀ. 16ರಲ್ಲಿ 9ನೇ ವಾಕ್ಯ ಓದಿಂತೀನಿ. ಯೆಹೋವನು ಹ್ಮ್ ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ಹ್ಮ್ ದೃಷ್ಟಿಯನ್ನು ಪ್ರಸರಿಸುತ್ತಾ ಹ್ಮ್ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ಹ್ಮ್ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಹ್ಮ್ ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದಿ, ಹ್ಮ್ ಇಂದಿನಿಂದ ನಿನಗೆ ಯುದ್ಧಗಳೇ ಇದ್ದೇ ಇರುವವು ಎಂದು ಹೇಳಿದನು. ನೋಡ್ರಿ ಏನ್ರಿ ಅಂತೀನಿ, ಈ ಪಾಠ ಚೆನ್ನಾಗಿ ದೇವಚಿತ್ರ ಯಾವ ನೋಡೋಣ. ಆಸಾ ಅಂತ ರಾಜ ಏನಪ್ಪ ಮಾಡ್ತಾರೆ ಅಂದ್ರೆ, ದೇವ್ರಿಗೆ ಫಸ್ಟ್ ಹೇಳ್ತಾರೆ, ನೀನ್ ಚಿಂತೆ ಮಾಡ್ಬೇಡ, ನಿನ್ಗೇನೋ ತೊಂದರೆ ಇತ್ತು ಅಂದ್ರೆ ದಯವಿಟ್ಟು ನನ್ನ ಹತ್ರ ಏನ್ ಮಾಡಿ, ನೀನು ಬಾ, ನನಗೇನ್ ಮಾಡ್ತೀನಿ, ನಿಂಗೆ ಎಲ್ಲಾ ರೀತಿಲಿ ಕಾಪಾಡ್ತೀನಿ ಅಂತ ಹೇಳ್ತಾರೆ. ಇದೆಲ್ಲ ದೇವ್ರು ಹೇಳಿದ್ರು ಸರಿ, ಇವನು ಬೇಕು ಅಂತ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಒಬ್ಬ ರಾಜ ಇವನ ಮೇಲೆ ಯುದ್ಧಕ್ಕೆ ಬಂದಿದ ತಕ್ಷಣ ಸೀದಾ ಏನ್ ಮಾಡ್ತಾರೆ ಅಂತಂದ್ರೆ, ಇಥೋಪಿಯಾ ದೇಶಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಕೈ ಹಾಕಕ್ ಹೋಗ್ಬಿಡ್ತೀನಿ. ಅವರು ಒಂದು ರಥಗಳನ್ನ ನಂಬಿ, ಅವರ ಆಯುಧಗಳು, ಅವರ ಯುದ್ಧ ವೀರರುಗಳು, ಅವರು ದೊಡ್ಡ ಬಲವಾಗಿರೋಂಥ ಸೈನ್ಯ ಏನ್ ಮಾಡ್ತಾರೆ ನಂಬಕ್ಕೆ ಅವನು ಶುರು ಮಾಡ್ತಾನೆ. ನೋಡಿ ಅಲ್ಲೆಲ್ಲ ಹೇಳ್ತೀನಿ, 8ನೇ ವಾಕ್ಯ ಓದಿಷ್ಟು ಅದಲ್ಲ, 8ರಲ್ಲಿ ಕುಶೋಲೋಭ್ಯರ ಸೈನ್ಯವು ಹ್ಮ್ ಅಪರಿಮಿತವಾದ ರಥಾಶ್ವ ಬಲಗಳುಳ್ಳ ಮಹಾ ಸೈನ್ಯವಲ್ಲವು. ನೀನು ಯೆಹೋವನ ಮೇಲೆ ಆತುಕೊಂಡದ್ದರಿಂದ ಆತನು ಅದನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟನು. ಹ್ಮ್ ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ 7ನೇ ತನ್ನ ವಾಕ್ಯ ಎಷ್ಟು, ಕಡೆಗೆ 7th verse. 7. ಆ ಕಾಲದಲ್ಲಿ ದರ್ಶಿಯಾದ ಹನಾನಿಯನು ಯಹೂದ್ಯರ ಅರಸನಾದ ಆಸನ ಬಳಿಗೆ ಬಂದು ಅವನಿಗೆ, ನೀನು ನಿನ್ನ ದೇವರಾದ ಯೆಹೋವನ ಮೇಲೆ ಆತುಕೊಳ್ಳದೆ ಆರಾಮ್ಯರ ಅರಸನ ಮೇಲೆ ಆತುಕೊಂಡದ್ದರಿಂದ ಆರಾಮ್ ರಾಜನ ಸೈನ್ಯವು ನಿನ್ನ ಕೈಗೆ ಬೀಳದಂತೆ ತಪ್ಪಿಸಿಕೊಂಡಿತು. ನೋಡ್ರ ಅದಕ್ಕೆ ಹೇಳ್ತಾರೆ, ನೀನು ಯೆಹೋವನ ಕಡೆ ತಿರುಗ್ದಿರಾ, ಯಾರ ಕಡೆ ತಿರುಗಿದ್ಯಾ ನೀನು ಅಲ್ವರ, ಏನ್ರಿ, ಮನುಷ್ಯರ ಕಡೆ ತಿರುಗಿರೋದ್ರಿಂದ ನಾನೇನ್ ಮಾಡ್ತೀನಿ, ನಿನ್ಗೆ ವಿರುದ್ಧವಾಗಿ ತಿರುಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ 9ನೇ ವಾಕ್ಯದಲ್ಲಿ, ಯೆಹೋವನ ಕಣ್ಗಳಿಗಿದಂತೆ ಭೂಮಿಲಿ ಆತ ಈ ತರ ಏನ್ ಮಾಡ್ತಾ ಇರ್ತಾರೆ, ತಿರುಗ್ತಾ ಇರ್ತಾರಂತೆ. ಅದರ ಪ್ರಸ್ತುತ ಇರ್ತಾರೆ ಮೀನಿಂಗು, ಆ ಕಡೆ ಈ ಕಡೆ ದೇವ್ರು ನೋಡ್ತಾನೆ ಇದಾರಂತೆ. ಅದರ CC ಕ್ಯಾಮ್ರಾಗಳು, ಅದರ CC ಕ್ಯಾಮ್ರಾ ಹಾಕ್ಬೇಕಾದ್ರೆ ಸಿಗ್ನಲ್ ಹತ್ರ ನಿಂತ್ಕೊಂಡ್ಬಿಡ್ತೀರಿ, ಅದರ ಅಯ್ಯೋ ಪೊಲೀಸರು ನೋಡ್ತಾನೆ ಅಂತ ಫೈನ್ ಬಂದ್ಬಿಡ್ತೆ ಅಂತ. ದೇವ್ರ ಪರಲೋಕದಲ್ಲಿ ನೋಡಿ CC ಕ್ಯಾಮ್ರಾ ಇಟ್ಟು ಅಂತೆ, ಎಲ್ಲ ಕಡೆ ನೋಡ್ತಾನೆ, ಯಾರ್ಯಾರು ಹೇಗಿದ್ದಾರೆ, ಹೃದಯದಲ್ಲಿ ಏನ್ ಯೋಚನೆ ಮಾಡ್ತಾರೆ ಅಂದ್ಬಿಟ್ಟು ನಮಗೆ ಗೊತ್ತಾಗಲ್ಲ ರೀ. ಅದಕ್ಕೆ ಖಂಡಿತವಾಗಿ ಯಾರು ಗೊತ್ತೋ, ದೇವ್ರಿಗಂತೂ ಗೊತ್ತೇ ಗೊತ್ತ. ಅದಕ್ಕೆ ಹೇಳ್ತಾರೆ, ಯಾರ ಹೃದಯವು ಆತನ ಕಡೆಗೆ ಯಥಾರ್ಥವಾಗಿದೆ ಅಂತ ದೇವ್ರು ಏನ್ ಮಾಡ್ತತೆ, ನಿತ್ಯವೂ ಪರೀಕ್ಷೆ ಮಾಡಿ ನೋಡ್ತಾವ್ರೆ ಅಂತಂದ್ಬಿಟ್ಟು. ಅದಕ್ಕೆ ಹೇಳ್ತಾರೆ, ನೀನು ಏನ್ ಮಾಡಿದ್ಯಾ, ಯು ಡನ್ ಫೂಲಿಶ್ಲಿ. ಅದರ ಏನಂತಾರೆ, ನೀನು ಉಚಿತನವಾಗಿ ಮಾಡಿದ್ಯಾ. ಇನ್ನು ಯೆಹೋವನ ಕಡೆ ತಿರುಗ್ದಿರಾ, ಯಾರ ಕಡೆ ತಿರುಗಿದ್ಯಾ, ಮನುಷ್ಯನ ಕಡೆಗೆ ತಿರುಗಿದ್ಯಾ ಸಮಾಧಾನಕ್ಕಾಗಿ. ಆದ್ರಿಂದ ನಿನ್ನೆ ಏನೆಲ್ಲ ಎದುರು ನೋಡಿದ್ಯೋ ಇದ್ರ ಆಪೋಸಿಟ್ ಆಗೇ ನಡೀತದೆ ಅಂತ ಅಂದ್ಬಿಟ್ಟು. ಅಲ್ಲ, ನೀನೇನು ಸಮಾಧಾನ ಎದುರು ನೋಡಿದ್ಯೋ, ನೀನೇನು ಸಂತೋಷನ ಎದುರು ನೋಡಿದ್ಯೋ, ನಿನ್ಗೇನೆಲ್ಲ ಇಲ್ಲಿ ಹೋದ್ರೆ ಬರ್ತಾರೆ ಅಂತ ಎದುರು ನೋಡ್ತೀಯೋ, ಇದ್ರ ಆಪೋಸಿಟ್ ಆಗೇ ದೇವ್ರು ಹೇಳ್ತಾರೆ ನಿನ್ನ ಜೀವನದಲ್ಲಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದ್ರ ಅದೇ ಥರ ಏನು ಮಾಡ್ತಾರೆ, ಅಸಂಗ್ ಮಾಡ್ತಾರೆ. ಅದರ ಅದೇ ಸೊಲೊಮೋನ್ಗೆ ಹೇಳಿದ್ದು, ಹೃದಯ ಪೂರ್ವಕವಾಗಿ ನಡೆಯೋದಾದ್ರೆ ಕಂದ, ನಿನ್ನೇನು ಮಾಡ್ತೀನಿ, ನೀನು ಶಾಶ್ವತವಾಗಿ ಆಶೀರ್ವದಿಸ್ತೀನಿ. ನಿನ್ನ ಸಿಂಹಾಸನ ಹೆಂಗಿರ್ತಾರೆ, ಯುಗಾಂತಗಳಲ್ಲಿ ಸ್ಥಿರವಾಗಿರ್ತಾರೆ ಅಂದ್ಬಿಟ್ಟದ್ರ. ಸಿಂಹಾಸನ ಗ್ರೇಟ್ ಅಲ್ಲ ರೀ, ಅಲ್ಲಿ ನೋಡ್ಬೇಕಾರೆ ದಾವಿದನ್ಗೆ ಆಸ್ತಿ ಅಂತಸ್ತೆಲ್ಲ ಬೇಕೇ ಆಗಿಲ್ಲ ರೀ, ಒಂದು ಸೀಟು ಅದೆಲ್ಲ ಇಟ್ಸ್ ನಾಟ್ ವೆರಿ ಗ್ರೇಟ್ ಥಿಂಗ್. ದಾವಿದನ್ಗೆ ಏನಪ್ಪ ಅಂದ್ರೆ ದೇವ್ರಿಗೆ ಏನಾಗಿರ್ಬೇಕಾಯ್ತು, ಮೆಚ್ಚುಗೆ ಆಗಿರ್ಬೇಕಾಯ್ತು. ದಟ್ ವಾಸ್ ಅ ವೆರಿ ವೆರಿ ಪ್ರೈಮರಿ ಥಿಂಗ್ ವಿಚ್ ಡೇವಿಡ್ ಲೈಕ್ಡ್. ಇದಕ್ಕೆ ದೇವ್ರು ತುಂಬಾ ಇಷ್ಟಪಟ್ಟಿದ್ರಿ ದಾವಿದನಿಗೆ. ನೋಡಿ ಇನ್ನೊಂದು ವಾಕ್ಯ ಓದ್ಬಿಡೋಣ, ತುಂಬಾ ಚೆನ್ನಾಗಿದೆ. ಇಲ್ಲಿ 1 Kings 11 ಚಾಪ್ಟರ್ 9 to 13. 1 Kings 11 ಚಾಪ್ಟರ್ 9 to 13 ನೋಡ್ರಿ ಯಾರಾದ್ರ. 1ನೇ ಅರಸು 11ನೇ ಅಧ್ಯಾಯ 9 ರಿಂದ 13. ಓದ್ಲಾ ಬ್ರದರ್? ಓದಿ ಸಿಸ್ಟರ್. ಇಸ್ರಾಯೇಲ್ ದೇವರಾದ ಯೆಹೋವನು ಸಾಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರು. ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ,
ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ನೋಡ್ರ ಆದರೂ ಅವ್ರು ಏನ್ ಹೇಳ್ತಾರೆ, ನಾನು ಎಷ್ಟು ಸತಿ ಹೇಳಿದ್ರು ಸರಿ ನೀನೇನ್ ಮಾಡ್ಲಿಲ್ಲ, ನೀನು ಕೇಳಲಿಲ್ಲ ಅಲ್ವರ. ಅನ್ಯ ದೇವತೆಗಳನ್ನ ಸೇವಿಸ್ಬಿಡ ಅಂತ ಎಷ್ಟು ಸತಿ ಕಾಣಿಸ್ಕೊಂಡು ಹೇಳಿದ್ರು ಸರಿ ಏನ್ ಮಾಡ, ಸೇವಿಸಲೇಬಾರದು ಆಜ್ಞಾಪಿಸಿದರು ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಅದರ ಬೇಕು ಅಂತ ಏನ್ ಮಾಡ್ತಾನೆ, ಎಷ್ಟು ಹೇಳಿದ್ರು ಸರಿ ಮೀರ್ತಾನೆ. ಯಾಕೆ? ಭಯ ಇಲ್ಲ ದೇವ್ರ ಮೇಲೆ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ, ಈ ಮೀರ್ಬಿಟ್ಟಿರೋದ್ರಿಂದ ನೇಂತ್ರಿ ಯೆಹೋವನ ಕೋಪವು ಏನ್ರಿ ಅವನ ಮೇಲೆ ಬಂತು, ಯೆಹೋವನ ಕೋಪಗೊಂಡನು. ಅದಕ್ಕೆ ಏನ್ ಹೇಳ್ತಾ ದೇವ್ರು ಅವನಿಗೆ ಈ ಪ್ರಕಾರ ನೀನು ಈ ಪ್ರಕಾರ ಮಾಡಿದ್ದು ಆದರೂ ಹ್ಮ್ ನಾನು ನಿನ್ನ ತಂದೆಯಾದ ದಾವೀದನನ್ನು ನೆನೆಸಿ ಹ್ಮ್ ನಿನ್ನ ಕಾಲದಲ್ಲಿ ಇದನ್ನು ಮಾಡುವುದಿಲ್ಲ, ಹ್ಮ್ ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು, ಹ್ಮ್ ಆದರೆ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ. ಹ್ಮ್ ನನ್ನ ಸೇವಕನಾದ ದಾವೀದನಗೋಸ್ಕರವು ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣಕ್ಕೋಸ್ಕರವು ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು ಎಂದು ಹೇಳಿದನು. ನೋಡ್ರ ಅದಕ್ಕೆ ಹೇಳ್ತಾರೆ, ಈ ತರ ಮಾಡಿರೋದ್ರಿಂದ ರಾಜ್ಯವನ್ನು ಏನ್ ಮಾಡ್ತೀನಿ, ಕಿತ್ಕೊಂತೀನಿ. ಆದ್ರೆ ನಿನ್ನ ಸೇವಕನ್ ಕೊಡ್ತೀನಿ, ಆದ್ರೆ ನೀನ್ ಟೈಮಲ್ಲಿ ಮಾಡಲ್ಲ. ಯಾಕಪ್ಪ ಅಂದ್ರೆ ದಾವೀದನು ಒಳ್ಳೆ ಕೆಲಸ ಮಾಡೋದ್ರಿಂದ ನಿನಗೆ ಏನ್ ಮಾಡ್ತೀನಿ, ಸ್ವಲ್ಪ ಗ್ರೇಸ್ ನೋಡಿಸ್ತೀನಿ, ಆದ್ರೆ ನಿನ್ ಮಗನ ಟೈಮಲ್ಲಿ ಏನ್ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಅದರ ಅದಕ್ಕೆ ನಾವು ಇಸ್ರೇಲ್ ಚರಿತ್ರೆ ನೋಡ್ಬೇಕಾದ್ರೆ ಈ ರಾಜ್ಯಗಳ ಪುಸ್ತಕಗಳು ತುಂಬಾ ಪಾಠ ಇದಾರೆ ನಮ್ಗೆ. ಅಲ್ಲರ ದೇವ್ರ ಮಕ್ಳು ಏನೋ ಕಷ್ಟ ಸಂಕಟ ಬಂದ್ರೆ ಫಸ್ಟ್ ಯಾರ ಕಡೆ ತಿರ್ಬೇಕು ಗೊತ್ತಾ? ದೇವ್ರ ಕಡೆ ತಿರ್ಬೇಕು. ನಾವು ಯಾವಾಗ ಬ್ಯಾಬುಲೋನ್ ಕಡೆಗೆ ಏನ್ರಿ ಲೋಕದಲ್ಲಿರುವಂತ ಸಂತೋಷ, ಲೋಕದಂತ ಸುಖನ, ಲೋಕ ಕಡೆಗೆ ಲೋಕದಿಂದ ಬರ್ತಕ್ಕಂಥ ಸಮಾಧಾನ ಎದುರು ನೋಡಕ್ ಹೋಗ್ತೀನಿ ಅಂತಂದ್ರೆ ದೇವ್ರ ಮಕ್ಳಿಗೆ ಲೋಕದಿಂದನೇ ದೇವ್ರ ತೊಂದರೆ ಕೊಟ್ಬಿಡ್ತಾರೆ. ಇನ್ನೊಂದು ವಾಕ್ಯ ಓದ ನೋಡಿರ್ತೀನಿ, 1 ಕೊರಿಂಥ 5:5 ಹೋದ್ರೆ ದೇವ್ರು ಯಾರಾದ್ರ 1 ಕೊರಿಂಥ 5:5 ಒಬ್ರು ಓದಿ, 1 ಕೊರಿಂಥ 3:5 ಒಬ್ರು ಓದಿ. ಫಸ್ಟ್ ಕೊರಿಂಥಿಯನ್ಸ್ ಕರ್ತನಾದ ಕರ್ತನಾದ ಯೇಸುವಿನ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂತವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ನೋಡ್ರ ಏನಂತಾರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಆ ಮನುಷ್ಯನ ಏನ್ ಮಾಡ್ತಾರಂತೆ, ಯಾರ ಕೈಲಿ ಒಪ್ಪಿಸ್ಕೊಡ್ತಾರಂತೆ? ಸೇತಾನ ಕೈಲಿ ಒಪ್ಪಿಸ್ಕೊಡ್ತಾರಂತೆ. ಅದರ ಏನಕ್ಕೆ ಸೇತಾನ ಕೈಲಿ ಒಪ್ಪಿಸ್ಕೊಡೋದು? ಅಲ್ಲಿ ವಾಕ್ಯ ಏನ್ ಹೇಳ್ತಾರೆ ಅಲ್ಲಿ, ಶರೀರ ಭಾವವು ನಾಶವಾಗಿ ಏನ್ರಿ ತಾನೇನಾಗ್ಲಿ ರಕ್ಷಣೆ ಆಗ್ಲಿ. ಯಾಕಪ್ಪ ಸೇತಾನ ಕೈಲಿ ಒಪ್ಪಿಸ್ಕೊಡ್ತಾರೆ? ಸೇತಾನ ಏನ್ರಿ, ಈ ಸೇತಾನ ಈ ಪ್ರಪಂಚ ಯಾರ್ದು? ಈ ಪ್ರಪಂಚ ಯಾರ್ದು? ಸೈತಾನ್. ಹಂಗಾರೆ ಏನು, ಪ್ರಪಂಚನ ಯಾರು ಆಸೆ ಪಡ್ತಾರೋ ದೇವ್ರೇನ್ ಮಾಡ್ತಾರೆ, ಪ್ರಪಂಚ ಕೈಲಿ ಒಪ್ಪಿಸ್ಕೊಡ್ತಾರೆ. ಈ ಪ್ರಪಂಚನ ಒಡೆಯ ಯಾರು? ಈ ಪ್ರಪಂಚನ ಒಡೆಯ ಯಾರು? ಸೈತಾನ. ಅಲ್ವರ ಅವಾಗ ಸೇತಾನ್ ಕೈಲಿ ಒಪ್ಪಿಸ್ಬಿಟ್ರೆ ಸೇತಾನ್ ಬಿಡ್ತಾನ? ಬೈಬಲ್ ಹೇಳ್ತಾರೆ, ಈ ಪ್ರಪಂಚವನ್ನು, ಈ ಪ್ರಪಂಚದಂತ ವಸ್ತುಗಳನ್ನ ಯಾರು ಪ್ರೀತಿ ಮಾಡ್ತಾರೋ ಏನಿಲ್ಲ ಅವರಲ್ಲಿ. ಕರೆಕ್ಟ್ ಆಗಿ ದೇವರ ಪ್ರೀತಿ ಇಲ್ಲ. ದೇವರ ಪ್ರೀತಿ ಇಲ್ಲ. ಅಂಡರ್ಲೈನ್ ಮಾಡ್ಕೊಳ್ರಿ. ಅವರ ಇವೆಲ್ಲ ಗುಣಗಳನ್ನ ನಾವು ನೋಡ್ತಾ ಇಲ್ಲ. ಯಾರು ನೋಡ್ತಾ ಇರ್ತಾರೆ ನಮ್ಮಲ್ಲಿ? ದೇವ್ರ ಏನ್ ಮಾಡ್ತಾರೆ ನೋಡ್ತಾರ್ರಿ ಅಲ್ವರ. ಅದಕ್ಕೆ ಇವೆಲ್ಲ ಗುಣಗಳು ನಮ್ಮಲ್ಲಿ ಇತ್ತು ಅಂತಂದ್ರೆ ನಮ್ಮಲ್ಲಿ ದೇವ್ರ ಪ್ರೀತಿ ಇಲ್ಲ ಅಂತ ಏನ್ ಗೊತ್ತಾ, ದೇವ್ರು ನೋಡ್ತಾವ ಲಿಮಿಟ್ವರೆಗೂ. ಸೊಲೊಮೋನ್ ಏನ್ ಮಾಡೋ 40 years ಟೈಮ್ ಕೊಟ್ರು, ಏನೋ ಚೇಂಜ್ ಆಗ್ತಾರೆ. ಲಾಸ್ಟ್ ಅಲ್ಲ ಚೇಂಜ್ ಆಗ್ಬಿಟ್ಟು ದೇವ್ರ ಕಡೆ ನಾನು ತಪ್ಪು ಮಾಡಿದೆ ದೇವ್ರೆ ಕ್ಷಮಿಸ್ಬಿಡೋದು ಕೇಳಿದ್ರೆ ಏನ್ ಮಾಡಿರೋ ದೇವ್ರು ಕೃಪೆ ಕೊಟ್ಟಿರೋ. ಅದಕ್ಕೆ ಏನ್ ಮಾಡ್ತಾರೆ, ಇಂಥವ್ರನ್ನ ಲೋಕಕ್ಕೆ ಒಪ್ಪಿಸ್ಕೊಟ್ಬಿಡ್ತಾರೆ. ಲೋಕಕ್ಕೆ ಒಪ್ಪಿಸ್ಕೊಟ್ಟಾಗ ಲೋಕದಿಂದನೇ ನಮ್ಗೆ ಏನಾಗ್ತಾರೆ, ನಾವು ಯಾವ್ದನ್ನ ಆಸೆ ಪಟ್ರೋ ಅದ್ರ ಮುಖಾಂತರ ನಮ್ಗೆ ಏನ್ ಮಾಡ್ಬೇಕು, ತೊಂದರೆಗಳು ಬರ್ಬೇಕ್ರಿ. ಆ ತೊಂದರೆಗಳು ಬಂದಾವಾಗ ನಾವು ದೇವತೆ ಮಾಡೋಂಥ ಒಡಂಬಡಿಕೆಗೆ ನಾವು ಭಯಭಕ್ತಿಯಾಗಿ ಬಾಳಿ ದೇವ್ರಿಗಿನ್ನ ಹತ್ರವಾಗಿ ಬರೋ ಥರ ಏನ್ ಮಾಡ್ತಾರೆ ದೇವ್ರು ನಮ್ಮನ್ನ ಸೆಳಿತಾರೆ. ಅದಕ್ಕೆ ನೀವು ಎಷ್ಟು ಜನ ನೋಡಿರ್ಬೋದು ಏನ್ರಿ, ಚೆನ್ನಾಗಿರ್ಬೇಕ್ರೆ ಎಲ್ಲ ಇಷ್ಟ ಬಂದಂಗೆ ಇರ್ತಾರೆ. ಯಾವಾಗ ಕಷ್ಟ ಸಂಕಟ ಬರ್ತಾರೋ ಟಕ್ಕಂತ ಓಡ್ ಬಂದ್ಬಿಡ್ತಾರೆ ನೋಡ್ರಿ ದೇವ್ರ ಹತ್ರಕ್ಕೆ. ಯಾಕೆ ಗೊತ್ತಾ? ದೇವ್ರು ಯಾರನ್ನ ಶಿಕ್ಷಿಸೋದು? ಮಕ್ಳುಗಳನ್ನ ಏನ್ ಮಾಡೋದು, ಶಿಕ್ಷಿಸೋದು. ಮಕ್ಳುಗಳನ್ನೇನೇ ಶಿಕ್ಷಿಸ್ತಾರೆ, ದೇವ್ರ ಹತ್ರಕ್ಕೆ ಏನಾಗ್ಲಿ ತಿದ್ಕೊಂಡ್ಲಿ ಅಂತ. ಅದ್ರ ಅವಾಗ ನಾವು ಸಂತೋಷ ಪಡ್ಬೇಕ್ರಿ. ಆದ್ರೆ ನಿಜವಾದ ಒಳ್ಳೆ ಮಕ್ಳು ಯಾರು ಗೊತ್ತಾ? ಶಿಕ್ಷೆನೇ ತಗೊಂಡಿರ ದೇವ್ರ ಮಾತನ್ನ ವಿಧೇನ ಕೇಳ್ತಾರೆ ಗೊತ್ತಾ, ಅಂಥವ್ರೆ 1,44,000. ಅದಕ್ಕೆ ನೋಡ್ಬೇಕಾದ್ರೆ 1,44,000 ಆಗ್ಬೇಕು ಅಂತಂದ್ರೆ ನಾವೇನಾಗಬೇಕು, ದಾವೀದನ್ ಮಾಡ್ಬೇಕು, ಎಲ್ಲವನ್ನು ಜಯಿಸೋರಾಗಿರ್ಬೇಕು. ಇಲ್ಲಾಂದ್ರೆ ಏನ್ರಿ ಸೊಲೊಮೋನ್ ತರ ನಮ್ಗೆ ಒಂದು ಕಂಡೀಷನ್ ಹಾಕ್ಬಿಟ್ಟಾರೆ, ವಿಧೇನಾಗಿದ್ರೆ ಏನ್ ಮಾಡ್ತೀನಿ ಗುಡ್, ವಿಧೇನಾಗಿಲ್ಲ ಅಂತಂದ್ರೆ
ನಾವು ನಮ್ಮ ಕಿರೀಟ ಏನ್ ಮಾಡ್ತೀರಿ, ನಾವು ಕಳ್ಕೊಂತೀರಿ. ಓಕೆನಾ? ಸೊ ಇಲ್ಲಿ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಓಕೆನಾ? ಸರಿ.